ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆ ದುಃಖಕ್ಕೆ ಆಡುವರ ಮೆಚ್ಚ, ನೆರೆಮನೆ ದುಃಖಕ್ಕೆ ಆಡುವರ ಮೆಚ್ಚ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ನೆರೆಮನೆ ದುಃಖಕ್ಕೆ ಅಳುವರ ಮೆಚ್ಚನು, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ. ತಂದೆಯು ನೀನೇ, ತಾಯಿಯು ನೀನೇ, ಬಂಧುವು ನೀನೇ, ಬಳಗವು ನೀನೇ. ತಂದೆಯು ನೀನೇ, ತಾಯಿಯು ನೀನೇ, ಬಂಧುವು ನೀನೇ, ಬಳಗವು ನೀನೇ. ಕೆಳಗೆ ನೀನಿಲ್ಲದೆ ಮತ್ತಾರು ಇಲ್ಲಯ್ಯ, ಕೆಳಗೆ ನೀನಿಲ್ಲದೆ ಮತ್ತಾರು ಇಲ್ಲಯ್ಯ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ, ಹಾಲಲ್ಲಾದರೂ ಹಾಕು, ಕೂಡಲ ಸಂಗಮ ದೇವ, ನೀರಲ್ಲಾದರೂ ಹಾಕು, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು. ತಂದೆಯು ನೀನೇ, ತಾಯಿಯು ನೀನೇ, ಬಂಧುವು ನೀನೇ, ಬಳಗವು ನೀನೇ, ಬಂಧುವು ನೀನೇ, ಬಳಗವು ನೀನೇ. ಕೆಳಗೆ ನೀನಿಲ್ಲದೆ ಮತ್ತಾರು ಇಲ್ಲಯ್ಯ, ಕೆಳಗೆ ನೀನಿಲ್ಲದೆ ಮತ್ತಾರು ಇಲ್ಲಯ್ಯ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ ಶೂನ್ಯಪೀಠಾಧೀಶ್ವರ ಮಹಾಶರಣ
ಸದ್ಗುರು ಶ್ರೀ ಚನ್ನಬಸವೇಶ್ವರರನ್ನ ಎನ್ಆರ್ ಮಂದಿರದಲ್ಲಿ ಸ್ಮರಿಸುತ್ತಾ ಅವರ ಶಟಸ್ಥಲ ವಚನಗಳ ಸ್ಥಳಕಟ್ಟುಗಳ ಪೈಕಿ ಪ್ರಾಣಲಿಂಗ ಆಚಾರಲಿಂಗ ಸ್ಥಳ ಅದಕ್ಕೆ ಸಂಬಂಧಪಟ್ಟಂತ ಒಂದು ವಚನ ಸಂಪೂರ್ಣ ವೀರಶೈವಾಚಾರವನ್ನ ತುಂಬಿಕೊಂಡಂತ ವಚನ ಇದು. ಆಜ್ಞೆ ಸಹಿತ ಅಷ್ಟಾವರಣಗಳು ಗುರುಲಿಂಗ ಜಂಗಮಾದಿಗಳನ್ನ ಪಾಲಿಸುತ್ತಾ 64 ಶೀಲಗಳನ್ನ ಈ ಒಂದು ಮಾನವ ಧರ್ಮ, ವೀರಶೈವ ಧರ್ಮ ಅಂದ್ರೆ ಮಾನವ ಧರ್ಮ. ಅವ್ರೇನಂದ್ರು, ವೀರಶೈವ ಧರ್ಮಕ್ಕೆ ಜಯವಾಗಲಿ ಅಂದಿಲ್ಲ ಅವರು, ಮಾನವ ಧರ್ಮಕ್ಕೆ ಜಯವಾಗಲಿ ಅಂತಂದ್ರೆ ಮಾನವ ಧರ್ಮ ಅಂದ್ರೆ ವೀರಶೈವ ಧರ್ಮ, ವೀರಶೈವ ಧರ್ಮ ಅಂದ್ರೆ ಮಾನವ ಧರ್ಮ. ಆ ಮಾನವ ಧರ್ಮದಲ್ಲಿ ಹೆಂಗಿರ್ಬೇಕು, ಈ ಮಾನವೀಯತೆಗಳನ್ನ ಮೌಲ್ಯಗಳನ್ನ ಬೆಳೆಸಬೇಕಾದ್ರೆ 64 ಶೀಲಗಳನ್ನ ಪಾಲಿಸಬೇಕು. ಆ 64 ಶೀಲಗಳ ಪೈಕಿ ನಿನ್ನೆ ಎಲ್ಲಿ ತನಕ ಬಂದಿವಪ್ಪ ಅಂತಂದ್ರೆ 41 ಸಮಾನ ಭಾವ, ಚಿತ್ತ ಸಮತೆ ಮತ್ತು ಶಾಸ್ತ್ರ ಮತ್ತು ಗುರುಗಳಲ್ಲಿ ನಿಷ್ಠೆ ಬೆಳೆಸ್ಕೋಬೇಕು ಅಂತಂದ್ರೆ. ನೆಕ್ಸ್ಟ್ ಪೇಜ್ ನಂಬರ್ 43ರಲ್ಲಿ ಧರ್ಮನಿಷ್ಠೆ ಅನ್ನೋದು ಬೇಕು. ಧರ್ಮ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ತಾರೆ. ಧರ್ಮ, ಕ್ಷಮ, ಸದ್ಗುಣಗಳು ಹೇಳಕತ್ತಾರೆ. ಹೇಳ್ರಿ ನೀವು ಮುಂದಿನ 43, 44 ಎರಡು ಶೀಲಗಳ ಬಗ್ಗೆ ಹೇಳ್ರಿ. ಅಂದ್ರ ಅತಿ ಕಠಿಣವಾದ ರೂಪತ್ತು ಬಂದೊದಗಿದಾಗಲೂ ಕಷ್ಟವೇ ಬಂದೊದಗಿದ್ರು ಧರ್ಮವನ್ನ ಬಿಡದಿರುವ ಧೈರ್ಯ, ಇಂತಹ ಧೈರ್ಯ ಮನಸ್ಸಿನ ಒಂದು ಶೀಲ ಆಗಿದೆ. ಅದಾವ ಕಠಿಣ ಪ್ರಸಂಗ ಬಂದರೂ ಕೂಡ ಮನುಷ್ಯ ತಾನು ಹಿಡಿದ ಧರ್ಮಾಚರಣೆಯನ್ನ ಎಂದಿಗೂ ಬಿಡಬಾರದು. ಕೆಲವೊಂದು ಜನ ಸಣ್ಣ ಸಣ್ಣ ನಿಮಿತ್ತಗಳ ನೆಪ ಮಾಡಿಕೊಂಡು ಹಿಡಿದ ನಿಯಮವನ್ನ ಬಿಡುವುದನ್ನು ನಾವು ನೋಡ್ತೇವೆ. ತನ್ನ ವ್ರತವನ್ನ ಧೈರ್ಯವಾಗಿ ಪಾಲಿಸುವವನೇ ನಿಜವಾದ ವೀರಶೈವ ಅನಿಸ್ಕೋತಾನೆ. ತನ್ನ ಹಿಡಿದ ವ್ರತವನ್ನ ಧೈರ್ಯವಾಗಿ, ಎಂತಹ ಒಂದು ತೊಂದರೆ ಬಂದರೂ ಕೂಡ ತನ್ನ ವ್ರತ ಧೈರ್ಯವಾಗಿ ಯಾರು ನಡೆಸ್ತಾರೋ ಅವರೇ ನಿಜವಾದ ವೀರಶೈವ ಅನಿಸ್ಕೋತಾನ. ಅಂತೆಯೇ ಶ್ರೀ ಸಿದ್ಧಾಂತ ಶಿಖಾಮಣಿಯೊಳಗ ಮಾಹೇಶ್ವರ ಸ್ಥಳದ ಸಾಧಕನ ಧೈರ್ಯದ ಬಗ್ಗೆ ವಿಶ್ಲೇಷಣೆ ಮಾಡುವಾಗ ಎಲ್ಲವೂ ನಶಿಸಲಿ, ಶಿರಚ್ಛೇದನೇ ಆಗಲಿ, ಆದ್ರೂ ನಾನು ಲಿಂಗ ಪೂಜಾ ಮಹಾವ್ರತವನ್ನ ಬಿಡುವುದಿಲ್ಲ ಅನ್ನುವ ಛಲವನ್ನ ಅಲ್ಲಿ ಪ್ರತಿಪಾದನೆ ಮಾಡ್ಯಾರ. ನಿಯಮಗಳಲ್ಲಿ ನಿಷ್ಠೆ ಇಲ್ಲದ ಜನರು ನಿಯಮ ಬಾಹ್ಯರಾಗಲು ನಿಯಮಗಳಲ್ಲಿ ನಿಷ್ಠೆ ಇಲ್ಲದವರು ಅವರ ನಿಯಮವನ್ನ ಬಿಡಾಕ ಸಣ್ಣ ಸಣ್ಣ ಒಂದು ಕಾರಣಗಳನ್ನ ಹುಡುಕೊಡ್ತಾರ. ಇಂಥವರಿಂದ ಅದೇನನ್ನು ಸಾಧಿಸಕ್ಕಾಗುವುದಿಲ್ಲ. ಅಂತೆಯೇ ಅಲ್ಲಿ ಆಪತ್ತಿನಲ್ಲಿಯೂ ಧರ್ಮವನ್ನ ಪ್ರಚಾರ ಮಾಡದಂತ ದೃಢವಾದ ಅರ್ಥವನ್ನ ಪ್ರತಿಪಾದಿಸಲಾಗಿದೆ. ಪರಮಾತ್ಮನಿಗೆ ಬೇಡಿಕೊಳ್ಳುವಾಗ ಹಿಡಿದ ನಿಯಮವ ನೆಡೆ ಬಿಡದೆ ಅತಿ ಛಲವನ್ನು ಎಂಬುದಾಗಿ ನಿಯಮದಲ್ಲಿ ನಿಷ್ಠೆಯನ್ನ ಬೇಡಿಕೊಂಡಾಗ ನಾವು ನಿಷ್ಠೆಯಿಂದ ಮಾಡಿದಾಗ ಅಲ್ಲಿ ಎಂತಹ ತೊಂದರೆ ಬಂದರೂ ಕೂಡ ಅದನ್ನು ಎದುರಿಸಿ ಧೈರ್ಯದಿಂದ ಆ ಒಂದು ಹಿಡಿದ ವ್ರತವನ್ನ ಪೂರ್ಣಗೊಳಿಸುವುದು ಧೈರ್ಯವಾಗಿರ್ಬೇಕಂತ ಹೇಳಿ ಈ 43ನೇ ಶೀಲದೊಳಗ ಇದೆ. 44ನೇ ಶೀಲ ಅಪಕಾರಿಷ್ವಪಿ ಜನೇಶು ಅದೂಷಣಾಕ್ಷರ. ದೂಷಿಸದೆ ಅವರ ಬಗ್ಗೆ ಕ್ಷಮೆಯನ್ನ ತಾಳ್ಕೊಳ್ಳುವುದು, ನಮಗೆ ಯಾರ ಅಪಕಾರವನ್ನು ಮಾಡಿದ್ರು ಕೂಡ ಅವರನ್ನು ನಾವು ದೂಷಣೆ ಮಾಡದೆ ಅವರನ್ನ ಕ್ಷಮಾ ಮಾಡಬೇಕು. ಇವ್ರು ಏನ್ ಮಾಡ್ತಾರ ಅನ್ನೋದು ಅವ್ರಿಗೆ ತಿಳಿತಾ ಇಲ್ಲ, ಅವ್ರನ್ನ ಕ್ಷಮಿಸಿದ್ದು ಪರಮಾತ್ಮ ಅಂತ ಹೇಳಿ ಯೇಸು ಕ್ರಿಸ್ತ ಕೇಳ್ಕೊತಾನೆ. ಅಷ್ಟು ತೊಂದರೆ ಕೊಟ್ಟರು ಕೂಡ ಇದು ಸಹ ಒಂದು ವಿಧವಾದ ಮಾನಸಿಕ ಶೀಲನ ಆಗೈತಿ. ಕ್ಷಮಾ ಅಂತಂದ್ರ ಸಹನಶೀಲತೆ, ಮನಸ್ಸು ವಿಶಾಲವಾದಂತೆ ಎಲ್ಲ
ಒಳ್ಳೆಯದಾಗಲಿ ಅಂತೇಳಿ ಮಂಗಲಮಯ ಭಾವನೆಯನ್ನ ಹೊಂದುತ್ತಾನ. ಸರ್ವೇ ಜನ ಸುಖಿನೋ ಭವಂತು ಎಂದು ಭಾವನೆಯನ್ನು ಹೊಂದುತ್ತಾನ. ಇಂಥವರಿಗೆ ಅದಾರೋ ಅದಂತಹ ಅಪರಾಧವನ್ನು ಎಸಗಿದ್ರೂ ಕೂಡ, ಎಷ್ಟೇ ತೊಂದರೆಯನ್ನು ಕೊಟ್ಟರು, ಎಷ್ಟೇ ದೂಷಿಸಿದ್ರು ಕೂಡ ಅವರನ್ನ ಕ್ಷಮಿಸಿ ಬಿಡ್ತಾನ. ಮತ್ತೊಬ್ಬರ ಅಪರಾಧವನ್ನು ಮರೆತು ಅವರನ್ನ ಕ್ಷಮೆ ಮಾಡುವನೇ ಶ್ರೇಷ್ಠವಾದ ಮಾನಸಿಕ ಶೀಲಾಗೈತಿ. ಅಂತೆಯೇ ಕಬೀರದಾಸ 4,000 ಗ್ರಂಥಗಳ ಸಾರವನ್ನ 4 ಮಾತುಗಳಲ್ಲಿ ಕ್ರೋಢೀಕರಿಸಿ ಮರೆಯುವ 2 ಮಾತುಗಳು, ಮನಸ್ಸನ್ನಿಡಬೇಕಾದ 2 ಮಾತುಗಳು ಅಂತ ಹೇಳಿ 4 ಮಾತುಗಳನ್ನು ಉಪದೇಶಿಸಿದ್ದಾರೆ. ಅವು ಯಾವಂದ್ರ, ತಾನು ಮತ್ತೊಬ್ಬರಿಗೆ ಮಾಡಿದ ಉಪಕಾರವನ್ನ ಮತ್ತ ಬೇರೆಯವರು ತನಗೆ ಮಾಡಿದ ಅಪಕಾರವನ್ನ ಮರಿಬೇಕು. ಯಾರಾದ್ರೂ ನಮಗ ನಾನು ಮತ್ತೊಬ್ಬರಿಗೆ ಮಾಡಿದ ಉಪಕಾರವನ್ನ ಮರಿಬೇಕು, ಮತ್ತ ನನಗೆ ಬೇರೆಯವರು ಮಾಡಿದ ಅಪಕಾರವನ್ನು ಕೂಡ ನೆನಪಿನಲ್ಲಿಟ್ಕೋಬೇಕು, ಅದನ್ನ ಮರೆತು ಬಿಡಬೇಕು. ಇನ್ನ ಹುಟ್ಟಿದ ಸಾಯ್ತಾನ ಮತ್ತ ಪ್ರಪಂಚದಲ್ಲೆಲ್ಲ ಪರಮಾತ್ಮನ ಅದಾನ ಅಂತೇಳಿ ಈ 2 ಮಾತುಗಳನ್ನ ನೆನಪಿನಲ್ಲಿಟ್ಕೋಬೇಕು. ಹುಟ್ಟಿದವ ಎಲ್ಲೋ ಒಂದು ಕೂತ ಸಾಯ್ತಾನ, ಈ ಪ್ರಪಂಚದಲ್ಲೆಲ್ಲ ಪರಮಾತ್ಮ ತುಂಬಿಕೊಂಡದಾನ, ಅವ ಎಲ್ಲವನ್ನು ನಿರೀಕ್ಷಿಸ್ತಾ ಇದ್ದಾನ ಅಂತ ಹೇಳಿ ಈ 2 ಮಾತುಗಳನ್ನ ನೆನಪಿನಲ್ಲಿಟ್ಕೋಬೇಕು. ನೆನಪಿನಲ್ಲಿಟ್ಕೋಬೇಕಾದ 2 ಮಾತುಗಳು ಮತ್ತು ಮರೆಯಬೇಕಾದ 2 ಮಾತುಗಳನ್ನ ಇಲ್ಲಿ ತಿಳಿಸಿಕೊಟ್ರು. ಈ 4 ಉಪದೇಶದ ವಾಕ್ಯಗಳಲ್ಲಿ ಮತ್ತೊಬ್ಬರು ಮಾಡಿದ ಅಪಕಾರವನ್ನ ಮರೆಯುವುದೇ ಒಂದು ವಿಧವಾದ ಕ್ಷಮೆ ಆಗೈತಿ. ಇಂತಹ ಕ್ಷಮಾ ಗುಣವನ್ನ ಪ್ರತಿಯೊಬ್ಬರು ಬೆಳೆಸಿಕೊಳ್ಬೇಕು. 44ನೇ ಶೀಲವನ್ನ ತಿಳಿಸಿಕೊಟ್ಟಾರೆ. ಇನ್ನ 45ನೇ ಹಾಗೂ 46ನೇ ಶೀಲಗಳನ್ನ ನಾಳೆ ನೋಡೋಣ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಇದು ಶುದ್ಧ ಶುದ್ಧ ಇಲ್ಲೇ ಕುಂತೀನಿ ನೀರಾಗೆ ಬಂದು ಇದು ಮಾಡ್ಬಿಡೋದು ಅದು ಒಂದು ಇದು ಹಾಕಿನಿ ಅದ ನಾನೇ ಆಸನೆ ಎದ್ದ ಸಾಗಿಲ್ಲ ಒಂದೇ ನಾನು ಟ್ರಾನ್ಸ್ಪೋರ್ಟ್ನಾಗ ತಪ್ತೀನಿ ನೀರ್ನಾಗ ಇಲ್ಲ ನಾವು ಶುದ್ಧ ಬ್ರಹ್ಮಜ್ಞಾನ ಪೀಠ ಇದೇನಪ್ಪ ಅಂತಂದ್ರೆ, ಬೀಜದ ಅಂಗಡಿ ಗೊಬ್ಬರದ ಅಂಗಡಿ ಇರ್ತಾವಲ್ರಿ, ರೈತರು ಬೀಜ ತಗೊಳಕ್ ಹೋಗ್ತಾರಲ್ಲ ಕೃಷಿ ಮಾಡ್ಬೇಕಾದ್ರೆ ಬೀಜ ಗೊಬ್ಬರ, ಹಂಗಿದು ಇಲ್ಲಿ ಬೀಜದ ರೂಪದಲ್ಲಿ ನಿಮಗ ಕರ್ಮ ಅಂದ್ರೆ ಯಾಗ, ಯಾಗ ಸಾಧನೆಗೆ ಬೀಜಗಳು, ಯೋಗ ಸಾಧನೆಗೆ ಬೀಜಗಳು, ಮತ್ತೆ ಜ್ಞಾನ ಸಾಧನೆಗೆ ಬೀಜಗಳು. ಆತ್ಮ ಪರಮಾತ್ಮರ ಅರ್ಥ ಮಾಡಿಕೊಂಡು ಆತ್ಮ ಪರಮಾತ್ಮ ಒಂದೇ ಅಂತೇಳಿ ಮಿಲನ, ಆತ್ಮ ಪರಮಾತ್ಮರ ಮಿಲನ ಮಾಡಿ ಒಂದುಗೂಡಿಸುವಂಥದ್ದು ಜ್ಞಾನ ಸಾಧನೆ. ನಿರ್ಮಲ ಚಿತ್ತ ಸಾಧನೆಗೆ ಯಾಗ ಸಾಧನೆ ಬೀಜಗಳು, ಮತ್ತೆ
ನಿಶ್ಚಲ ಚಿತ್ತ ಸಾಧನೆಗೆ ಯೋಗ ಸಾಧನೆಯ ಬೀಜಗಳು ಇದು ಬೀಜದ ಅಂಗಡಿ ಇದ್ದಂಗ. ಇದನ್ನ ಬೀಜ ತಗೊಂಡೋಗಿ ಸುಮ್ಕುತ್ರ. ಕೃಷಿ ಅಂತಂದ್ರೆ ನಿಮ್ಮ ಬದುಕು ಎನ್ನುವುದೇ ಹೊಲ. ಆ ಹೊಲದೊಳಗೆ ಇವುಗಳನ್ನ ಬೆಳೆಸಬೇಕು. ಯೋಗ ಇಲ್ಲಿ ಸ್ಯಾಂಪಲ್, ಯಾಗನೂ ಸ್ಯಾಂಪಲ್, ಜ್ಞಾನನೂ ಸ್ಯಾಂಪಲ್. ಇವುಗಳನ್ನ ತಗೊಂಡು ನೀವು 1 ತಾಸು 2 ತಾಸಿನಾಗ ಇಲ್ಲಿ ಮಾಡಿರೋ ಸಾಧನೆ ಇದೇ ಸಾಧನೆ ಅಂತಂದ್ರೆ ಬೀಜ ತಗೊಂಡೋಗಿ ಇಟ್ಕೊಂಡು ಕೂತಂಗಷ್ಟೇ. ಅದನ್ನು ಒಯ್ದು ಬದುಕು ಎಂಬುವ ಹೊಲದಲ್ಲಿ ನಿಮ್ಮ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರಗಳಲ್ಲಿ ಇವುಗಳ ಕೃಷಿ ಮಾಡಬೇಕು. ಈ ಬೀಜಗಳನ್ನ ಕೃಷಿ ಮಾಡಬೇಕು. ಯೋಗ ಸಾಧನೆ ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟದ್ದು, ಯಾಗ ಸಾಧನೆ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟದ್ದು, ಮತ್ತೆ ಕಾರಣ ಶರೀರಕ್ಕೆ ಸಂಬಂಧಪಟ್ಟದ್ದು ಯಾವುದು? ಜ್ಞಾನ ಸಾಧನೆ. ಅವುಗಳನ್ನ ನಾವು ಕೃಷಿ ಮಾಡೋದು ಕಲಿಬೇಕು. ಈಗ ನೋಡ್ರಿ ಹೆಂಗ್ ಮಾಡ್ತೀರಿ ಅಂದ್ರ, ಈಗ ನಾಗರತ್ನಮ್ಮವ್ರೆ ನೀವು ಶೀಲಗಳು ಹೇಳಕತ್ತೀರಿಲ್ಲ, 64 ಶೀಲಗಳ ಪೈಕಿ ಹೇಳಕತ್ತೀರಿ ಅಂತಂದ್ಮೇಲೆ ಇವತ್ತು ಎಷ್ಟನೇದು ಹೇಳಿದ್ರಿ? 43, 44. ಮತ್ತದು 45ನೇದು ಯಾವಾಗ ಓದ್ತೀರಿ ನೀವು? ನಾಳೆ ಅಲ್ಲ, ಈಗ ಇದು ಮುಗಿದ ಕೂಡ್ಲೇನೆ ನಾಳೆಗೆ ಬರೋದ್ರೊಳಗೆ ಅದು ಓದ್ಕೊಂಡು ತಯಾರಾಗಬೇಕು. ಮೊದಲು ಅದೇ ಹೇಳಕತ್ತೀನಿ. ನಿಮಗೊಬ್ಬರಿಗೆ ಏನು ಅನ್ಲಕತ್ತಿಲ್ಲ, ನಾನು ಎಲ್ಲರಿಗೆ ಅನ್ಲಕತ್ತೀನಿ. ನಾಳೆಗೆ ಏನ್ ಹೇಳ್ತಾರೆ ಅನ್ನೋದ್ ಬಗ್ಗೆ ಈಗೇ ನಿಮಗೊಂದು ನಾಲೆಜ್ ಇರ್ಬೇಕು. ನಾಳೆಗೆ ಏನ್ ಹೇಳ್ತೀವಿ, ನಾಳೆಗೆ ಏನ್ ಕೇಳ್ತೀವಿ ಅನ್ನೋದ್ರ ಬಗ್ಗೆ ನಿಮಗ ಒಂದು ನಾಲೆಜು ತವಕ ಒಂದೇನಾರ ಇತ್ತು ಅಂತಂದ್ರೆ ಏನಾಗ್ತದ? ಸರಳವಾಗಿ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗ್ತದೆ, ಸರಳವಾಗಿ ಹೇಳಕ್ಕಾಗ್ತದೆ. ಈಗ ಇವತ್ತು ಓದೋದು ನಾಳೆ 44ನೇ ಶೀಲ ಒಂದೇ ಸಲ ನಾಳೆ ಹಿಂಗ್ ಹೋಗಿ ಡೈರೆಕ್ಟ್ ನೀವು ಓದ್ಲಕ್ ಕೂತ್ರಿ ಅಂತಂದ್ರೆ ಯಾವುದೋ ಒಂದು ಶಬ್ದ ತಿಳಿಲಾರ್ದು, ಯಾವುದೋ ಒಂದು ವಾಕ್ಯ ತಿಳಿಲಾರ್ದು ಬಂತಂತಂದ್ರ ಅವಾಗ ನಮಗ್ ಹೇಳಕ್ ಬರ್ಲಾರ್ದಂಗಾಗಿ ಅಸಹ್ಯ ಆಗ್ಬಿಡ್ತದೆ. ಹೇಳಕ್ಕೂ ಬರಲ್ಲ, ಮುಂದೆ ಕೂತಿ ಕೇಳೋರಿಗೂ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಮೊದಲೇ ನಾಲೆಜ್ ಇತ್ತು ಅಂತಂದ್ರ ನೀವು ಓದ್ಕೋಬೇಕು. ಮುಂದೆ ಕೂತಿ ಕೇಳೋರು ಸಹಿತ ಓದ್ಕೊಂಡು ಇದ್ರಾಗ ಏನ್ ತಿಳಿಯಂಗಿಲ್ಲ ಕೇಳ್ಬೇಕು, ಚರ್ಚೆ ಮಾಡ್ಬೇಕು ಅನ್ನಂಗಿರ್ಬೇಕು. ಬರೀ ಈ ಬೀಜದ ಅಂಗಡಿಯಾಗ, ಗೊಬ್ಬರದ ಅಂಗಡಿಯಾಗ ಭಾರಿ ರೈತರು ರಶ್ ಆಗಿ ಬೀಜ ತಗೊಂಡೆ, ಗೊಬ್ಬರ ತಗೊಂಡೆ ಅನ್ನಂಗಿಲ್ಲ. ಸತ್ಸಂಗ ಅಂದ್ರೆ ಏನು? ಬೀಜದ ಅಂಗಡಿಗೆ ಗೊಬ್ಬರದ ಅಂಗಡಿಗೆ ಬಂದಂಗ ಅಟೆ. ಇಲ್ಲಿ ನೀವು ಎಷ್ಟು ಶೋ ಮಾಡಿದ್ರು ನಿಮ್ಮ ನಿತ್ಯ ಜೀವನದೊಳಗ ಆ ಬೀಜಗಳನ್ನ ನೀವು ಬಳಸಿಕೊಂಡು ಕೃಷಿ ಮಾಡಿದಾಗ ಮಾತ್ರ ಅದರದ್ದು ಬೆಳೆ, ಅದರದ್ದು ಫಲ ಸಿಗ್ಲಕ್ ಸಾಧ್ಯ ಅದ. ಬರೀ ಇಲ್ಲಿ ಮಾಡಿದ್ದೇ ಫಲ ಅಲ್ಲ, ಇದು ಸುಮ್ಮನೆ ಸ್ಯಾಂಪಲ್ ಅಷ್ಟೇ. ಇದು ಈಗೇನಾಗ್ಯದ? ಕರ್ಮ, ಉಪಾಸನೆ, ಜ್ಞಾನ ಅಥವಾ ಯಾಗ, ಧ್ಯಾನ, ಜ್ಞಾನ, ಯಾಗ, ಯೋಗ, ಜ್ಞಾನ ಹಿಂಗ್ ಬರ್ತದೆ. ಯಾಗ, ಯೋಗ, ಜ್ಞಾನ. ಯಾಗ, ಯೋಗ ಶಬ್ದ ಕೇಳಿರೆ ಎಲ್ಲರೇ? ಯಾಗ, ಯೋಗ ಅನ್ನೋ ಶಬ್ದ ಎಲ್ಲಿ? ಯಾಗ ಯೋಗವೇ ಕಾಯಕವೆನುತ ಅಂತೇಳಿ ಒಂದು ಶಬ್ದ ಲೈನ್ ಅದ. ಯಾಗ ಯೋಗವೇ ಕಾಯಕ. ಯಾವುದು ಕಾಯಕ? ಯಾಗ ಯೋಗ. ಇದಕ್ಕೆ ಕಾಯಕ ಅಂದ್ರು. ಬಸವಣ್ಣ ಎಲ್ಲಿದ್ದಾರೆ ಅದು ಹಾಡ? ಬ್ಯೂಟಿಫುಲ್. ಯಾಗ ಯೋಗವೇ ಕಾಯಕವೆನುತ ಅಂತೇಳಿ ಅದ ಹಾಡ ಹೇಳಿದ್ರೆ ನಿಮ್ ಬಾಯಿಗೆ ಅದು ಬರ್ತದ ಇಲ್ಲ ಅಂತ ಅದಕ್ಕೆ ನಾನು ಅರ್ಧಂಬರ್ಧ ಮಾಡ್ಲಕತ್ತೀನಿ. ನಾವು ಇಲ್ಲದ ನೋಡ್ರಿ ಸಾಲ್ ಬರ್ತದ ನೋಡ್ರಿ. ಹಾಡ ಬಹಳ ಚಂದ.
ನಮಃ ಶಿವಶಂಕರ ಶಿವಶಂಕರ
ಯಾಗ ಯೋಗವೇ ಕಾಯಕವೆನ್ನುತ್ತ ಸಾಧಿಸುತ್ತಿರುವ ಘನ ಋತವ. ಅದೊಂದು ಸಾಲಿನ ಸಲುವಾಗಿ ಹಾಡ ಕೇಳಿಸೋದು. ಮತ್ತೆ ರಾಯಚೂರು ದಗ ದಗ ಉರಿಯುವಂತ ಸಮಯದಲ್ಲಿ ಎಲ್ಲಾ ಕಡೆ ಮಳೆ ಇಲ್ಲ. ಆದ್ರೆ ನಿನ್ನೆ ಸಾಯಂಕಾಲ ಮಳೆ ಚಾಲು ಆಗಿ ಬೆಳತನ ಮಳೆ ಹೊಡೆದದು. ಈಗ ಬಿಟ್ಟದ ಒಂದ್ ಸ್ವಲ್ಪ. ಹಿಂಗಾಗಿ ಯಾವಾಗ ಯಾವಾಗ ಮಳೆ ಬರಲ್ಲ ಮಳೆ ಬರ್ತದ ಅಂತೇಳಿ ಏನು ಅದಲ್ಲ, ಅವಾಗ ಈ ಹಾಡು ನಾವು ಸ್ವಲ್ಪ ಹಾಡ್ತಿರ್ತೀವಿ. ಅವಾಗ ಅವಾಗ ದಗ ದಗ ಉರೇ ಟೈಮ್ನೊಳಗ ಮಳಿ ಬರ್ತ, ಮಳಿ ತರ ಮಂತ್ರ ಹಾಡದು. ಯಾಗ ಯೋಗ. ನೀವೇನ್ ಮಾಡಿರಿ? ಬಾಲ್ಯ ಹೋಯ್ತು, ಮತ್ತೇನಾಗ್ಯದ? ಯೌವನ ಬಂದಿತ್ತು, ಯೌವನನೂ ಹೋಯ್ತು, ಮತ್ತೀಗೇನ್ ಬಂದದ? ಯೌವನ ಹೋಗಿ ಏನ್ ಬಂದದ ಈಗ? ಜೋರ್ ಹೇಳ್ರಿ, ಸ್ವಲ್ಪ ಧೈರ್ಯ ಮಾಡ್ರಿ. ಏನಾಗ್ಯದ? ಮುಪ್ಪು ಬಂದ. ಮುಪ್ಪು ಬಂದದ ಅಂದ್ಮೇಲೆ ಮುಂದೆ ಮುಪ್ಪು ಹೋಗಿ ಏನ್ ಬರ್ತದ? ಡಿಸೈಡ್ ಮಾಡಿಬಿಟ್ಟಿರಿ ನೀವು, ಮರಣ ಬರ್ತದಂತ. ಅದೇ ಡಿಸಿಷನ್ ಚೇಂಜ್ ಮಾಡ್ಬೇಕಾಗ್ಯದ. ಸಾವು ಇತ್ರಿ, ಸಾವಿತ್ರಿ ಅಂತ ಏನ್ ಶಬ್ದ ಅದಲ್ಲ, ಸತ್ಯವಾನ ಅವನಿಗೆ ಏನಿತ್ತು? ಸಾವು ಇತ್ತು, ಈಗಿಲ್ಲ. ಸಾವಿತ್ರಿ ಅಂದ್ರೆ ಸಾವು ಪ್ಲಸ್ ಇತ್ರಿ, ಅವಾಗಿತ್ರಿ, ಈಗಿಲ್ಲ. ನೀವು ಇಲ್ಲಿ ಹೇಳುವ ಯಾಗ ಮತ್ತು ಯೋಗ ಮತ್ತು ಜ್ಞಾನ, ಈ ಮೂರೂ ಸಾಧನೆಗಳನ್ನ ಮನಪೂರ್ವಕವಾಗಿ ಪ್ರಾಮಾಣಿಕವಾಗಿ ಚಂದ ನೀವು ಮಾಡಿದ್ರಿ ಅಂತಂದ್ರೆ ಏನಾತ್ರಿ? ನೀವೇ ಸತ್ಯವಾನ ಸಾವಿತ್ರಿ ಆತ್ರಿ. ಸಾವಿನ ಬಗ್ಗೆ ದೇಹಕ್ಕಾದ ಶರೀರಕ್ಕಿಲ್ಲ, ನಿಮ್ಮ ದೇಹಕ್ಕೂ ಸಾವು ಇಲ್ಲದಂಗ ಆಗಂತ ಶಕ್ತಿ ಇದ್ರಾಗದ. ಅಂತ ಶಕ್ತಿ ಇದ್ರೊಳಗದ. ಸಾಧನೆ ಬಿಟ್ಟದ್ದಕ್ಕೆ, ಸೈಕಲ್ ಹೊಡೆಯೋದು ನಿಂದಿರಿಸಿದಕ್ಕೆ ತೆಳಗೆ ಇಳಿಬೇಕಾಗ್ತದೆ. ಸೈಕಲ್ ಎಲ್ಲಿ ತನ ಹೊಡಿತಿರ್ತೀರಿ ಅಲ್ಲಿ ತನ ಹಂಗೆ ನಡಿತಾನೆ ಇರ್ತದೆ ಅದು ಗಾಡಿ. ಸಾವು ಇತ್ರಿ. ಅದಕ್ಕೆ ನಿಮ್ಗೇನಾಗಬೇಕೀಗ? ಮುಪ್ಪು ಆದ್ಮೇಲೆ ಮರಣದ ಡಿಸಿಷನ್ ತೆಗೆದು ಮತ್ತೆ ನಾವು ಬಾಲಕರಾಗಬೇಕು. ಶುದ್ಧ ಬ್ರಹ್ಮಪೀಠದೊಳಗ ನಿಮಗ ಮತ್ತೆ ನಾವು ಬಾಲಕ ಯುವಕ ಮಾಡ್ಬೇಕಾಗ್ಯಾವ. ನೀವು ಮತ್ತೆ ಯಂಗ್ ಮೆನ್ ಆಗ್ಬೇಕು. ಹೆಂಗ್ ಅದು ಡಿಸಿಷನ್ ಚೇಂಜ್ ಮಾಡಿದ್ರೆ ಹೆಂಗ್ ಆಯ್ತಿರಿ? ವಾಪಸ್ ಯೌವನಕ್ಕೆ ಬರ್ಬೇಕು ನೀವು. ಮತ್ತ ಆ ಕಡೆ ಮುಪ್ಪಾಗ್ಯದ ಅಂತೇಳಿ ಸಾವಂತ ನಿರ್ಧಾರ ಮಾಡಂಗಿಲ್ಲ. ನೀವೇನಾಗಬೇಕು? ಹಿಂದಕ್ಕೆ ಬರ್ಬೇಕು, ಯೌವನಕ್ಕೆ ಬರ್ಬೇಕು. ನೀವು ಬಾಲ್ಯದೊಳಗನು ಪರಾಧೀನ, ಮುಪ್ಪಿನೊಳಗನು ಪರಾಧೀನ. ಯೌವನದೊಳಗ ಸ್ವತಂತ್ರ ಇರ್ತೀರಿ, ನಿಮ್ಗೆ ಹಂಗ ಬೇಕು ಹಂಗ ಬದುಕ್ಲಕ್ ಬರ್ತದೆ. ಅದಕ್ಕೆ ನೀವು ಯೌವನಕ್ಕೆ ಬರ್ಬೇಕು. ದಾರ್ಯಾಗ ಹೋಗೋ ಟೈಮ್ನೊಳಗ 25 ವರ್ಷದ ಹುಡುಗರು ನಿಮಗೆ ನೋಡಿದ ಕೂಡಲೇ ಏನ್ ಡಿಸೈಡ್ ಮಾಡ್ಯಾರವರು? ಇವು ಮುದುಕರದವ ಅಂತೇಳಿ ಮಾರಿ ಆ ಕಡೆ ಮಾಡ್ಕೊಂಡು ಓದ್ತಿರ್ತಾರ. ನೀವು ಈ ಸಾಧನೆ ಚಂದ ಮಾಡಿದ್ರಿ ಅಂತಂದ್ರ ಅವರು ನಿಮ್ಮನ್ನ ನೋಡಿ ಲೈನ್ ಹೊಡೆಯಂಗ ಆತಿರಿ. ಏನ್ ಹಂಗಾಗ್ಬೇಕು ನೀವು? ಮತ್ತೆ ಯಂಗ್ ಮೆನ್ ಆಗ್ಬೇಕು. ಆ ಸಾಧನೆ ಮಾಡೋದಕ್ಕ ಪ್ರಯತ್ನ ಮಾಡ್ಬೇಕು. ಜ್ಞಾನ, ಯಾಗ, ಯೋಗ ಮಾಡಿದ್ರಿ ಅಂತಂದ್ರ ನಿಮಗೆ 25 ವರ್ಷದ ಹುಡುಗರು ಹುಡುಗಿಯರು ನಿಮಗೇ ನೋಡ್ಬೇಕನ್ನಂಗ ಮಾಡ್ಬೇಕು. ಹಂಗಾಗ್ಬೇಕು. ನೀವೇನ್ ಮಾಡ್ಲಕತ್ತೀರಿ? ಸಾವು ನೋಡ್ಲಕತ್ತೀರಿ. ನೀವು ಸಾವಿನ ಕಡೆ ಲಕ್ಷ್ಯ ಕೊಡಬೇಡ್ರಿ. ನೋ, ಡೆತ್ ನಿಮ್ ಪರ್ಮಿಷನ್ ಇರ್ಲಾರ್ದೆ ಬರಂಗಿಲ್ಲ. ನೀವು ಪರ್ಮಿಟ್ ಮಾಡ್ತೀರಿ, ಬರ್ತದ. ಆಲಸ್ಯ, ಅಸಡ್ಡೆ, ನಿರ್ಧಾರ ಆಯ್ತು. ಈಗ ವಯಸ್ಸಾಗ್ಯದ, ಇನ್ನೇನು ಸಾಯದೆ ಉಳಿದ, ಏನು ಸತ್ತೆ ಬಿಡ್ಬೇಕ. ಆ ನಿರ್ಧಾರ ಚೇಂಜ್ ಮಾಡಿ ನಾನು ಯುವಕನಾಗಬೇಕು, ಯೌವನಕ್ಕೆ ಬರಬೇಕು, ಹೆಂಗ ಆಗಬೇಕು. ನಾನು ಇಲ್ಲಿ ನಂಬಲ್ಲಿ ಒಂದಿಷ್ಟು ಮಂದಿ ಅದಾರ ನೋಡ್ರಿ, ಹೆಂಗದಾರ ಅವ್ರು. ನಮ್ಕಿಂತ ಮೊದಲೇ 10 ವರ್ಷ ಮೊದಲೇ ರಿಟೈರ್ ಆಗ್ಯಾರ ಅವ್ರು. ಜೀನ್ಸ್ ಟೀ ಶರ್ಟ್ ಹಾಕೊಂಡು ಹಿಂಗ್ ರೋಡ್ ಮೇಲೆ ಬಂದ್ರ ಅಂತಂದ್ರೆ 70 ವರ್ಷನವ್ರು 20 ವರ್ಷನವ್ರು ಇದ್ದಂಗ ಅದಾರ. ಫೋನ್ ನಂಬರ್ ಕೊಡ್ತೀನಿ, ಪಂಪಣ್ಣ ಅಂತ ಇನ್ನೂ ಒಂದಿಷ್ಟು ಮಂದಿ ಅದಾರ.
ಹೆಂಗದಾರ ಅವ್ರು ಜೀನ್ಸ್ ಟೀ ಶರ್ಟ್ ಹಾಕೊಂಡು ಸಣ್ಣ ಹುಡುಗರು ಅವ್ರ ಮಕ್ಕಳು ಅವ್ರ ಮುಂದೆ ಮುದುಕ ಕಂಡಂಗೆ ಕಾಣ್ತಾರ. ಅವ್ರು ಹೆಂಗಿದು ಸಾಧನೆ, ಏನಿದು? ವಯಸ್ಸು ಹೆಚ್ಚಾಗಬಾರ್ದು, ಕಡಿಮೆ ಆಗ್ಬೇಕು, ಕಡಿಮೆ ಆಕೋತ ಹೋಗ್ಬೇಕು, ವಯಸ್ಸು ಹೆಚ್ಚಾಗಬಾರ್ದು. ಪ್ಲಸ್ ಮಾಡ್ಕೊತ ಹೊಂಟಿವಿ ನಾವು. 75 ಆಯ್ತು, 85 ಆಯ್ತು. ಇವತ್ಲಿಂತ ಏನ್ ಮಾಡ್ಬೇಕು, ಒಂದು ದಿನ ಕಳೆದ್ರಿ ಅಂತಂದ್ರ ಹೊಳ್ಳಿ ಮತ್ತೆ ಯೌವನದ ಸೈಡ್ ಬಂದಿರ ತಿಳ್ಕೋಬೇಕು. 65 ಇದ್ದವ್ರು 66 ಆಗ್ಬಾರ್ದು. ಮುಂದಿನ ವರ್ಷಕ್ಕೆ ಏನಾಗಬೇಕು, 64 ವರ್ಷನವ್ರು ಆಗ್ಬೇಕು, 63 ವರ್ಷನವ್ರು ಆಗ್ಬೇಕು, 62 ವರ್ಷನವ್ರು ಆಗ್ಬೇಕು. ಮರಣ ನಿಮ್ ಪರ್ಮಿಷನ್ ಇಲ್ಲದೆ ಅದು ಬರಂಗಿಲ್ಲ. ಆ ರೀತಿ ನಿಮ್ಮದು ಏನ್ ಮಾಡ್ಬೇಕು, ಇಚ್ಛಾ ಮರಣಗಳಾಗ್ಬೇಕು. ಸಾಕಪ್ಪ ಅಂತ ನಿಮಗ ಅನಿಸಿ, ಏನು ಬೇಡ ಸಾಕು ಅಂತ ಅನಿಸಿದ್ರೆ ಅವನು ಬರ್ಬೇಕಷ್ಟೇ. ಇಲ್ಲ ಅಂತಂದ್ರೆ ಅವ ಬರೋ ಅವಶ್ಯಕತೆನೇ ಇಲ್ಲ. ಅಂತ ಒಂದು ಸಾಧನೆ ಸಿದ್ಧಿ ಈ ಶುದ್ಧ ಬ್ರಹ್ಮ ಪೀಠದೊಳಗೆ ಸರ್ವತೋಮುಖ ಅಭಿವೃದ್ಧಿ ಅದ. ಇದ್ರೊಳಗೆ ನಿಮ್ಮ ರುದ್ರಾಭಿಷೇಕದಾಗ ಒಂದು ಶಬ್ದ, ಏನ್ ಶಬ್ದ ಬಳಸ್ತಿರೋದು? ಏನು ಅಪಭ್ರಂಶ ಅದ. ಯಾವುದು? ಎಂತದದು? ಪ್ರವರ್ತಮಾನ ಏನಂತಿರಲ್ಲ, ಪ್ರವರ್ತಮಾನ ಏನಂತಿರಲ್ರಿ ಅದು? ರುದ್ರಾಭಿಷೇಕ ಇದ್ರಾಗ ಸ್ಟಾರ್ಟಿಂಗ್ ಸಂಕಲ್ಪದಾಗ ಇನ್ನ ಈಗ ಅಂದ್ರಲ್ಲ, ಇನ್ನ ಈಗ ಅಂದ್ರಲ್ರಿ, ಸಂಕಲ್ಪದಾಗ ಅಂದಿಲ್ಲ, ಗಪ್ ಕೂತಿರಲ್ಲ, ಎದಿರ ಇಲ್ಲ. ಓಂ ಶಿವ ಶಿವ ಶಂಭೋರಾಜ್ಞಾಯ. ಶಂಭೋರಾಜ್ಞಾಯ ಅಂದ್ರೆ ಶಂಭುರ್ ಪ್ಲಸ್ ಆಜ್ಞೇಯ ಅಂದ್ರೆ ಶಿವನ ಆಜ್ಞೆಯ ಮೇರೆಗೆ. ಶಿವ ಶಿವ ಅಂತ 2 ಸಾರಿ ಯಾಕೆ ಶಿವ ಶಿವ ಅಂತಾರಂದ್ರೆ, ಒಂದು ಶಿವ ಮತ್ತು ಒಂದು ಶಕ್ತಿ, ಎರಡಕ್ಕೂ ನಾವು ನಮಸ್ಕಾರ ಮಾಡ್ಬೇಕು. ಓಂ ಶಿವ ಶಿವ ಶಂಭೋರಾಜ್ಞಾಯ. ಪ್ರವರ್ತಮಾನಶ್ಚ ಅಂತೀವಲ್ಲ, ಈ ಪ್ರವರ್ತಮಾನಶ್ಚ ಇದು ಅಪಭ್ರಂಶ, ತತ್ಸಮ. ಅದು ತದ್ಭವ ಏನದ ಅಂತಂದ್ರೆ ಪ್ರವರ್ಧಮಾನಸ್ಯ ಅಂತ. ಪ್ರವರ್ಧಮಾನಸ್ಯ ಅಂದ್ರೆ ಪ್ರತಿಯೊಂದು ಮಂಗಲಕರವಾಗಿ ವರ್ಧಮಾನ ಆದ್ರೆ ಅಭಿವೃದ್ಧಿ, ಡೆವಲಪ್ ಆಗೋದಕ್ಕೆ. ಪ್ರವರ್ಧಮಾನಸ್ಯ ಅದರದೆಲ್ಲ ಶುದ್ಧ ರೂಪ ನಾ ಹೇಳ್ತೇನೆ. ಅಲ್ಲಿಂದ ಇಲ್ಲಿ ತನಕ ನಾವು ಮಂತ್ರಗಳು ಹಿಂಗೆ ಅನ್ಕೋತ್ ಬಂದೀವಿ. ಅದರೊಳಗೆ ಶಬ್ದಾರ್ಥಗಳು ನಾವು ಶಬ್ದ ಬಳಸಿವಿ, ಅರ್ಥದ ಕಡೆ ಜಾಸ್ತಿ ಲಕ್ಷ್ಯ ಕೊಟ್ಟಿಲ್ಲ. ಎಲ್ಲ ವೇದ ಮಂತ್ರಗಳಲ್ಲಿ ಉನ್ನತವಾದ ಅರ್ಥ ಅದ. ಪ್ರವರ್ಧಮಾನಸ್ಯ ಅಂತಂದ್ರೆ ಅಂದ್ರೆ ಪ್ರತಿಯೊಂದು, ವರ್ಧಮಾನಸ್ಯ ಅಂತಂದ್ರೆ ಡೆವಲಪ್, ಎಲ್ಲಾ ರೀತಿಲಿಂತ ಡೆವಲಪ್ ಆಗೋದು. ಇಂದು ಒಂದು ರೀತಿಲಿಂತನೂ ಕಡಿಮೆ ಇರ್ಲಾರ್ದಂಗ ಎಲ್ಲ ರೀತಿಲಿಂತ ಡೆವಲಪ್ ಆಗೋದು. ಸರ್ವತೋಮುಖ ಅಭಿವೃದ್ಧಿಗಾಗಿ ಆ ಶಿವನಲ್ಲಿ ಶಿವ ಶಿವ ಶಂಭೋ ಅಂತಂದ್ರೆ ಶಿವ ಮತ್ತು ಶಿವ ಅಂತಂದ್ರೆ 2 ಶಿವಗಳು, ಒಂದು ಶಿವ ಮತ್ತು ಶಕ್ತಿ. ಶಂಭೋರಾಜ್ಞೇಯ ಅಂತಂದ್ರೆ ಶಂಭೋ ಅಂತಂದ್ರೆ ಶುಭಕರ. ಅವನಿಗೆ ಶಿವರೇ ಅನ್ರಿ ಬ್ರಹ್ಮರೇ ಅನ್ರಿ ಏನಾರೇ ಶುಭಕರವಾಗಿ ಆ ಒಂದು ನಮಗ ಮೀರಿದಂತ ಒಂದು ಶಕ್ತಿ ಏನದಲ್ಲ, ಆ ಶಂಭೋರಾಜ್ಞೇಯ ಪ್ರವರ್ಧಮಾನಸ್ಯ ಅಂದ್ರ ಎಲ್ಲವೂ ಶುಭಕರವಾಗಿ ಡೆವಲಪ್ ಆಗಲಿ, ಒಳ್ಳೆ ರೀತಿಯಲ್ಲಿ ಡೆವಲಪ್ ಆಗಲಿ ಅಂತ ಪ್ರವರ್ಧಮಾನಸ್ಯ ಅಂತ ಹಿಂಗೆಲ್ಲ ಬರ್ತದ. ಅದು ಶುದ್ಧ ರೂಪ. ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ. ಮಂತ್ರಗಳು ಮೊದಲು ಕಲೀರಿ, ಅದ್ರಾಗ ಶಬ್ದಗಳು ಗೊತ್ತಿದ್ದಟ್ಟು ಅವರು ಹೇಳ್ತಾರೆ. ನಾವು ಅದಕ್ಕಿಂತ ಉನ್ನತವಾದ ಅಲ್ಟಿಮೇಟ್ ಅರ್ಥಗಳನ್ನು ಅದಕ್ಕೆ ಕೊಡ್ತೀವಿ. ಕೊಟ್ಟು ಅದನ್ನ ಮಂತ್ರ ಹೇಳಿದ್ರೆ ನಿಮ್ಗೇನಾಗಬೇಕು, ಅರ್ಥ ಸಮೇತ ಸಂಕಲ್ಪ ಆಗಿಬಿಡ್ಬೇಕು. ಕರ್ಮ ಅಂದ್ರೆ ಯಾಗ, ಯೋಗ, ಜ್ಞಾನ, ಇವು 3 ಕೂಡಿತ್ತಂತಂದ್ರ ಅಲ್ಲಿ ಯಮನ ಕೆಲಸ ಇಲ್ಲವೇ ಇಲ್ಲ. ಕೇವಲ ಯೌವನ ಚುರುಕಾಗಿ ಏನಾಗ್ತೀರಿ, ಚೈತನ್ಯಶೀಲರಾಗಿ ಲವಲವಿಕೆಯಿಂದ ಇವ್ರು ಏನ್ ಸಾಧನೆ ಮಾಡಿ ಹೆಂಗ್ ಬದುಕಿದ್ರಲ್ಲಪ್ಪ, ನಾವು ನೋಡಿದ್ರೆ ಹೆಂಗಾಗಿವಿ ಅಂತೇಳಿ ನಿಮ್ಮ ಮನೆಯನ್ನು ಮಕ್ಕಳು ಮುದುಕರಾಗಿರ್ಬೇಕು, ನೀವು ಸಣ್ಣವ್ರಂಗಾಗಿರ್ಬೇಕು, ನಿಮ್ಮ ಆರೋಗ್ಯ ಅಷ್ಟು ಚಂದ ಆಗ್ಬೇಕು. ನಿಮ್ಮನ್ನು ನೋಡಿದ್ರೆ ನಾವು ಅವ್ರ ಜೊತೆಗೆ ಸಾಧನೆ ಮಾಡಿದ್ರೆ ನಾವು ಚಂದ ಆಗ್ತೀವಿ ಅನ್ನೋಂಥದ್ದು ಆದರ್ಶ ಬರ್ಬೇಕು.
ಅಂತ ಆದರ್ಶ ವ್ಯಕ್ತಿಗಳು ಇಂಥ ನಿಮ್ಮ ಮನೆ ಒಳಗೆ ಒಂದು ಈ ವಂಶದೊಳಗೆ ಒಂದು ಇಂಥ ವ್ಯಕ್ತಿ ಆಗಿ ಹೋಗ್ಯದಂತೇಳಿ ಶಾಶ್ವತ ಹೆಸರು ದೇಶದಾಗ ಬೇಡ, ನಿಮ್ಮ ಮನೆಯವರೇ ನಿಮಗೆ ಶಾಶ್ವತವಾಗಿ ನೆನೆಸಂತ ಕೆಲಸ ಆಗ್ಬೇಕು. ಅಂಥದೊಂದು ಸಾಧನೆ ಈ ಶುದ್ಧ ಬ್ರಹ್ಮ ಪೀಠದೊಳಗಾದ. ಆತ್ಮವಿಶ್ವಾಸ ಬೆಳೆಸ್ಕೋಬೇಕು. ಬೆಳೆಸ್ಕೊಂಡು ಆತ್ಮಕ್ಕ ಬಾಲ್ಯ ಇಲ್ಲ, ಯೌವನ ಇಲ್ಲ, ಮುಪ್ಪಿಲ್ಲ, ಹುಟ್ಟಿಲ್ಲ, ಸಾವಿಲ್ಲ ಅಂತ ಒಂದು ಆತ್ಮದ ಬಗ್ಗೆ ಮಾತಾಡ್ತೀವಿ. ವಿಶ್ವಾಸ ಎದೊಳಗಿಟ್ಟಿವಿ? ಸಾವಿನ ಒಳಗಿಟ್ಟಿವಿ, ಬಾಲ್ಯದೊಳಗಿಟ್ಟಿವಿ, ಯೌವನದೊಳಗಿಟ್ಟಿವಿ, ಮುಪ್ಪಿನೊಳಗಿಟ್ಟಿವಿ. ನೀವು ಏನಾಗ್ಯದ ಅಂತ ಕೇಳಿದ್ರೆ ನೀವೇನಂತೀರಿ? ನನಗೆ ಬಾಲ್ಯ ಆಗ್ಯದ, ನನಗೆ ಯೌವನ ಆಗ್ಯದ, ನನಗೆ ಮುಪ್ಪಾಗ್ಯದ, ನನಗೆ ಹುಟ್ಟಾಗ್ಯದ, ನನಗೆ ಸಾವಾಗ್ಯದ ಅಂತೀವಿ. ನಮಗೆ ಏನೂ ಆಗಿಲ್ಲ. ನಾವು ಬಾಲ್ಯ ಅಲ್ಲ, ಯೌವನ ಅಲ್ಲ, ಮುಪ್ಪಲ್ಲ, ಹುಟ್ಟಲ್ಲ, ಸಾವಲ್ಲ. ಆತ್ಮವಿಶ್ವಾಸದಲ್ಲಿ ಹಂಗಿರ್ತೀವಿ. ಅದರಂಗ ಈ ಶರೀರದ ಜೀವಕೋಶಗಳು ಪರಿವರ್ತನೆ ಆಗ್ತಾ ಹೋಗ್ತಾವ, ಅಮೃತದಿಂದ ತುಂಬಿ ತುಳುಕ್ತಾವ. ನಿಮ್ಮ ಜೀವಕೋಶಗಳು ಅಮೃತಮಯ ಆಗ್ತಾವ. ಯಾಗ, ಯೋಗ, ಜ್ಞಾನ, ದಾನದಿಂದ ಅಮೃತಮಯ ಆಗ್ತಾವ. ಅಮೃತಮಯ ಆಗಿದ್ಮೇಲೆ ಅಲ್ಲಿ ಮೃತ್ಯುವಿಂದ ಏನು ಕೆಲಸ ಇರ್ತದ? ಅಲ್ಲಿ ಏನು ಬೆಳಕಾಯ್ತಂದ್ರೆ ಕತ್ತಲು ಏನು ಕೆಲಸ ಅದ? ಕತ್ತಲು ಸಮೀಪ ಬರಂಗೇ ಇಲ್ಲ. ನೀವು ಕತ್ತಲಿಗೆ ಪರ್ಮಿಷನ್ ಕೊಟ್ರೆ ನಾವೇನು ಮಾಡಕ್ಕಾಗ್ತದೆ? ಕತ್ತಲಿಗೆ ಪರ್ಮಿಷನ್ ನೀವು ಕೊಟ್ರೆ ನಾವೇನು ಮಾಡಕ್ಕಾಗಂಗಿಲ್ಲ. ಕತ್ತಲು ಬರಲಾರ್ದಂಗೆ ನಾವು ಬೆಳಕಿನ ರೂಪದಲ್ಲಿ ಇರಬೇಕು ಅನ್ನೋಂಥ ಸಂಕಲ್ಪ ಮಾಡಿ ಗಟ್ಟಿಮುಟ್ಟಾಗಿ ನಿಂದಿರ್ಬೇಕು. ಅದಕ್ಕೆ ಆತ್ಮವಿಶ್ವಾಸ ಅಂತಂದ್ರ ಇವು 5 ಮಾತುಗಳ ಬೇಸಿಕ್ ಕರೆ ತಿಳ್ಕೊಂಡು, ಒಂದನೇದ್ದೇನು? ಜನನ ಇಲ್ಲದವನು, ಮರಣ ಇಲ್ಲದವನು, ಬಾಲ್ಯ ಇಲ್ಲದವನು, ಯೌವನ ಇಲ್ಲದವನು, ಮುಪ್ಪು ಇಲ್ಲದವನು, ಮತ್ತು ಅಹಂಕರ್ತ ಎನ್ನುವ ಅಜ್ಞಾನ ಭಾವ ಇಲ್ಲ. ನಾನು ಪಾಪ ಮಾಡೀನಿ, ನಾ ಪುಣ್ಯ ಮಾಡೀನಿ, ಅದು ಅಜ್ಞಾನ ಇಲ್ಲ. ಅಹಂ ಭೋಕ್ತ, ಇಲ್ಲಿ ಉಂಟಾಗುವ ಸುಖ ದುಃಖಗಳಿಗೆ ನಾನು ಸಂಬಂಧ ಇಲ್ಲ. ಯಾವ ಶರೀರಾದಿಗಳು ಕರ್ಮ ಮಾಡ್ಯಾವ ಅವು ಸುಖ ದುಃಖ ಅನುಭವಿಸ್ಲಕತ್ತವ. ನಾನು ಕರ್ಮನೂ ಮಾಡಿಲ್ಲ, ಭೋಗನೂ ಇಲ್ಲ ನನಗ. ಈ ರೀತಿಯಾದಂಥದ್ದು ಆತ್ಮವಿಶ್ವಾಸ ಅಂತಾರೆ. ಆತ್ಮವಿಶ್ವಾಸ ಅಂದ್ರೆ ಏನು? ಇದೆ. ಈ ಆತ್ಮವಿಶ್ವಾಸ ಇರಲಿಲ್ಲ ಅಂತಂದ್ರ ಬಾಲ್ಯ ಹೌದು, ಯೌವನ ಹೌದು, ಮುಪ್ಪು ಹೌದು, ಹುಟ್ಟಿದ್ದು ಹೌದು, ಸತ್ತದ್ದು ಹೌದು, ಕರ್ಮ ಮಾಡಿದ್ದು ಹೌದು, ಭೋಗಿಸೋದು ಹೌದು. ಅದೇ ನಾನು ಅಂತಂದ್ರೆ ಬಂಧನದ ಅನುಭವ, ಬಂಧನಕ್ಕೊಳಗಾಗ್ತೀವಿ. ಬಂಧನದಲ್ಲಿ ಆಯುಷ್ಯ ಕಟ್ಟಾಕೋತ ಹೋಗ್ತವೆ, ಆಯುಷ್ಯ ಕಡಿಮೆ ಆಕೋತ ಹೋಗ್ತವೆ. ಈ ಮೋಕ್ಷ ಸಾಧನೆ ಒಳಗ ಆಯುಷ್ಯ ಹೆಚ್ಚಾಕೋತ ಹೋಗ್ತವೆ. ಈ ಸತ್ಸಂಗ ಪ್ರತಿನಿತ್ಯ 1-2 ತಾಸು ನೀವು ನಮ್ಮ ಜೊತೆಗೆ ಇದ್ದರೆ ಇದು ನಿಮ್ಮ ಆಯುಷ್ಯದಾಗ ಮೈನಸ್ ಆಗಂಗಿಲ್ಲ. ಈ 2 ತಾಸು ಹಂಗೆ ಹೆಚ್ಚು ನಿಮ್ಮದ್ರಾಗ ಆ್ಯಡ್ ಹಾಕೋತ ಹೋಗ್ತದೆ. ನಿಮ್ಮದು ಆಯುಷ್ಯದ ಗಡಿಯಾರ ನಿಂತಿರ್ತದ. 100 ವರ್ಷ ಆಯುಷ್ಯ ತಂದಿರಿ ಅಂತಂದ್ರೆ 100 ವರ್ಷ ಪ್ಲಸ್ ಈ ಸತ್ಸಂಗ ಮಾಡಿದ ಪ್ರತಿನಿತ್ಯ 2-2 ತಾಸು ಇದೆ ಅಮೃತ ತುಂಬಿಕೊಂಡಿರಿ. ಇದು ಮತ್ತೆ ಅದ್ರೊಳಗೆ ಹೆಚ್ಚಾಕೋತ ಹೋಗ್ತದೆ. ಅಲ್ಲಿ ಗಡಿಯಾರ ನಿಂತು 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 ನಡೀತದ. ಸತ್ಸಂಗ ಬತ್ತು, ಕಾಲ ಅಲ್ಲೇ ನಿಂದಿರ್ತದ, ಕರ್ಮ ಅಲ್ಲೇ ನಿಂದಿರ್ತದ, ಯಮ ಅಲ್ಲೇ ನಿಂದಿರ್ತಾನ. ನಿಮ್ಗೇನಿರ್ತದ? ಕಾಲ ಕರ್ಮಂಗಳಯ್ಯ, ಅಪಮೃತ್ಯು ಕಾಲ ಕರ್ಮಂಗಳಯ್ಯ. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವವು ಅಪಮೃತ್ಯು ಕಾಲ ಕರ್ಮಂಗಳಯ್ಯ. ಇವೆಲ್ಲಕ್ಕೂ ಅಲ್ಲಿ ದೂರ ಎಲ್ಲಿ ನಿಂದಿರ್ಸ್ಬೇಕು? ನಾವು ಚಪ್ಪಲಿ ಬಿಟ್ಟಿವಲ್ಲ ಅಲ್ಲಿ ನಿಂದಿರ್ಸ್ಬೇಕು. ಅವಕ್ಕ ನೀವು ಒಳಗೆ ಬರಬೇಡ, ಅಲ್ಲೇ ಇರು ಸಾಕಂತ. ನಾನೇನಾರ ತಪ್ಪು ಮಾಡಿದೆ, ಸಾಧನೆ ಒಳಗೆ ಆಲಸ್ಯ ಮಾಡಿದೆ, ಮತ್ತೆ ಈ ಶಾಸ್ತ್ರ ಗುರುಗಳಲ್ಲಿ ಶ್ರದ್ಧೆ ಇಲ್ದಂಗ ಆದೆ, ಏನಾದ್ರೆ ಆದ್ರೂ ಬಾರಪ್ಪ ನೀನು, ನನ್ನ ಶ್ರದ್ಧೆ ಜಬರ್ದಸ್ತದ, ನನ್ನ ಶಾಸ್ತ್ರ, ನನ್ನ ಸಾಧನೆ, ನನ್ನ ಗುರು, ನನ್ನ ದಾರಿ ಸ್ವಚ್ಛದ, ನಾನು ಅರಿವಿನ ಸ್ವರೂಪದೀನಿ ಅಂತೇಳಿ ಅವಕ್ಕ ಹೊರಗೆ ನಿಲ್ಲಿಸಕ್ ಪ್ರಯತ್ನ ಮಾಡದೆ ಆಧ್ಯಾತ್ಮ ಸಾಧನೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ನಿನ್ನೆ ದಿವಸ
ಏನು ಮಾಡಿವಪ್ಪ ಅಂತಂದರೆ, ಈ ಒಂದು ವೇದಾಂತಿಗಳ ಪ್ರಕಾರ ಇವರೆಲ್ಲ ಪ್ರಭಾಕರರು ಮತ್ತು ನೈಯಾಯಿಕರು ತರಂಗ 5 ಮಧ್ಯಮಾಧಿಕಾರಿಯ ದೃಷ್ಟಿ ಮಹಾರಾಜರ ಜೊತೆಗೆ ಸಂವಾದ ಮಾಡ್ತಾ ಇದ್ದಾರೆ. ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ 157ನೇ ವಿಷಯ ಅದೇನಂತ ದೋಹಾದ ವಿಶ್ಲೇಷಣೆ. ಇಲ್ಲಿಯ ತನಕ ಆತ್ಮ ಎಂದರೆ ಏನು ಎಂಬುದರ ಬಗ್ಗೆ ಅನೇಕ ಪ್ರಕಾರವಾಗಿ ಅನೇಕರು ಹೇಳಿದಾಗ, ಇಲ್ಲಿ ಪೂರ್ವಮೀಮಾಂಸಕರು, ಏಕದೇಶೀಯರು ಅಥವಾ ಜೈಮಿನಿ ಮಹರ್ಷಿಯ ಶಿಷ್ಯರು ಇವ್ರು ಏನ್ ಹೇಳ್ತಾರಪ್ಪ ಅಂದ್ರೆ, ಆತ್ಮ ಶೂನ್ಯ ರೂಪ ಅಲ್ಲ. ಆತ್ಮ ಶೂನ್ಯ ಆದ ಅಂತಂದ್ರೆ, ಶೂನ್ಯ ಅಂದ್ರೆ ಏನು ಅಂತ ತಿಳ್ಕೊಂಡಿದೇನಪ್ಪ, ನೋಡಿದೇನಪ್ಪ ಅಂದ್ರೆ, ಆತ್ಮವನ್ನ ಶೂನ್ಯವನ್ನ ನಾ ತಿಳ್ಕೊಂಡಿನಿ ಅಂತಂದ್ರ ನೀ ತಿಳ್ಕೊಂಡವ ಯಾರು? ಅದು ತಿಳಿದ ಶೂನ್ಯ ಯಾವುದು? ತಿಳಿದ ವಸ್ತು ಬೇರೆ, ತಿಳಿಯುವವನು ಬೇರೆ. ಹೀಗಾಗಿ ಶೂನ್ಯ ತಿಳ್ಕೊಳ್ಳೋವನಿಂದ ಭಿನ್ನ ಆದ. ಯಾವುದು ತಿಳ್ಕೊತದ ಅದು ಆತ್ಮ, ಯಾವುದು ತಿಳಿಸಿಕೊತದ ಅದು ಅನಾತ್ಮ. ಶೂನ್ಯ ಅನ್ನೋದು ಅನಾತ್ಮಪ್ಪ, ಅದೇ ಆತ್ಮ ಅಲ್ಲ ಅಂತೇಳಿ. ಒಂದು ವೇಳೆ ನಾನು ಶೂನ್ಯ ಅನುಭವಿಸಿಲ್ಲ, ಗೊತ್ತಿಲ್ಲ ಅಂದ್ರೆ ನೀ ಹೇಳೋದು ಸುಳ್ಳದ, ಬಿಟ್ಬಿಡು ಸಾಕಲ್ಲೇ ನೀಂದ್ರೆ ನೀವು. ಅದಕ್ಕೆ ಹಿಂಗೆ ಹೇಳಿದ್ರೆ ಉತ್ತಮ ಅಧಿಕಾರಿಗೆ ಸರಿಯಾಗಿ ಅರ್ಥ ಆಯಿತು, ಮಧ್ಯಮ ಅಧಿಕಾರಿಗೆ ಅರ್ಥ ಆಗಿಲ್ಲ ಅಂತಂದ್ರೆ, ಈ ಒಂದು ಮಾಧ್ಯಮಿಕ ಬೌದ್ಧನ ಶೂನ್ಯ ಹೆಂಗದಪ್ಪ ಅಂತಂದ್ರೆ ಬಂಜೆಯ ಮಗ ಇದ್ದಂಗಾದ. ಬಂಜೆಯ ಮಗ ಸುದ್ದಿ ಮಾತಾಡಿದಂಗ. ಈಗೇನಾಯ್ತು, ಬಂಜೆಯ ಮಗನ ನೋಡಿದೇನಪ್ಪ ಅಂತಂದ್ರೆ, ನೋಡಿನಿ ಅಂದ್ರೆ ನೋಡ್ದವ ಬೇರೆ, ಬಂಜೆಯ ಮಗ ಬೇರೆ. ಹೀಗಾಗಿ ಅದು ಬಂಜೆಯ ಮಗ ಅನ್ನೋದು ಅನಾತ್ಮ ಅದ. ನೀನೇನು ನೋಡಿದಿ ಅದು ನೀನು ಆತ್ಮ, ನೋಡಿದವ ಆತ್ಮ, ಅವ ಕಂಡವ ಅನಾತ್ಮ ಅಂಥೇಳಿ. ಬಂಜೆ ಮಗನ ನೋಡೇ ಇಲ್ಲ, ನೋಡ್ಲಾರ್ದೆ ಮಾತಾಡ್ತಿದ್ದೆ ಅಂದ್ರೆ ಆಯ್ತು ಬಿಡು, ಆಯ್ತಾಯ್ತು, ನೀ ನೋಡ್ಲಾರ್ದೆ ಸುಮ್ಮನೆ ಏನೋ ಹೇಳಕತ್ತಿದಿ, ಎಲ್ಲರೂ ಒಂದೊಂದು ಹೇಳ್ತಾರತ್ತ ನೀನು ಹೇಳಕತ್ತಿದಿ ಅಂತ. ಅದಕ್ಕೆ ಇಲ್ಲಿ ನೋಡಿ ಹೇಳಿದೆ, ತಿಳಿದು ಹೇಳಿದೆ, ನೋಡ್ಲಾರ್ದೆ ಹೇಳಿದೆ ಹಿಂಗನ್ನೋದಕ್ಕೆ ಒಂದು ಜನಕ ಮಹಾರಾಜನ ದೃಷ್ಟಾಂತ ನಿಮ್ಗೆಲ್ಲ ಗೊತ್ತಿದ್ದದ್ದೇ ಆದ. ಏನಾಗ್ತದ, ಹಾಡವರು ಹಾಡ್ತಿರ್ತಾರ, ರಾಜ್ಯಸಭೆ ಒಳಗ ನರ್ತಕಿಯರು ಕುಣಿತಿರ್ತಾರ, ವಾದ್ಯಗಾರರು ಬಾರಿಸ್ತಿರ್ತಾರ, ಭಾರಿ ಒಂದು ಸಂಗೀತ ನೃತ್ಯದ ಒಂದು ಆಟ ನಡೆದಿರ್ತದ. ಅದರೊಳಗೆ ಏನಾಯ್ತು, ಇವನಿಗೆ ಜಂಪ್ ಬಂದ್ಬಿಡ್ತು. ಯಾರಿಗೆ? ಜನಕ ಮಹಾರಾಜ. ಎಲ್ಲರೂ ಚಂದ ನೋಡಿ ಎಂಜಾಯ್ ಮಾಡ್ಲಕತ್ತಾರ. ಇವನು ನೋಡಿದ್ರೆ ನಿದ್ದೆ ಬಂದ್ಬಿಡ್ತು. ಅಲ್ಲೇ ಕುಂತಲ್ಲೇ ಕಣ್ಣು ಮುಚ್ಚಿಬಿಟ್ಟ. ಕಣ್ಣು ಮುಚ್ಚಿದ, ಕಣ್ಣು ಮುಚ್ಚಲಿಲ್ಲ, ಒಳಗೊಂದು ಸ್ವಪ್ನ ಬಿದ್ದು ಬಿಡ್ತು. ಆ ಸ್ವಪ್ನದಾಗ ರಾಜರಿಗೆ ಯಾವಾಗನೂ ಸುತ್ತಮುತ್ತಲಿನ ವೈರಿ ರಾಜರುಗಳ ಆಕ್ರಮಣದೇ ಅಂಜಿಕೆ ಅವ್ರಿಗೆ. ಯಾವುದೋ ಒಂದು ಆಜು ಬಾಜುದ ಒಂದು ರಾಜ ಒಮ್ಮಿದೊಮ್ಮಿಗೆ ಬಂದು ಅಟ್ಯಾಕ್ ಮಾಡಿಬಿಟ್ಟ. ಜನಕ ಮಹಾರಾಜ ಸೋತ್ ಬಿಟ್ಟ. ಕನಸಿನಾಗ ಸೋತ ಮೇಲೆ ಏನಾಯ್ತು, ಅವನಿಗೆ ಅರೆಸ್ಟ್ ಮಾಡ್ರಿ ಅಂತ ರಾಜಾಜ್ಞೆ ಆಯ್ತು. ಯಾವ ಗೆದ್ದಾನ ಅವನಿಗೆ, ಇವ ಓಡ್ದ ಕಾಡು ಮೇಡುಗಳು, ಕಲ್ಲು ಮುಳ್ಳು ಏನು ತೆಗ್ಗು ಯಾವುದು ಖಬರಿರ್ಲಾರ್ದಂಗೆ ಓಡಿಬಿಟ್ಟ, ಇವ್ರ ಕೈಯಾಗ ಸಿಗಬಾರ್ದು ಅಂತೇಳಿ ಓಡಿ ಪಕ್ಕದ ರಾಜ್ಯದ ಒಂದು ಮೇರೆ ಒಳಗೆ ಪ್ರವೇಶ ಮಾಡಿಬಿಟ್ಟ. ಅದು ಒಳಗೆ ಪ್ರವೇಶ ಮಾಡಿದ್ಮೇಲೆ ಆ ಆಕ್ರಮಣಕಾರರು ಖಡ್ಗ ಹಿಡ್ಕೊಂಡು ಅಲ್ಲಿ ಹೋಗಿ ಅವನಿಗೆ ಹಿಡಂಗಿಲ್ಲ. ಅದು ರೂಲ್ಸ್. ಅವ ಪಲಾಯನ ಆಗಿ ಓಡಾದ್ಮೇಲೆ, ಅವ ಬೇರೆ ರಾಜ್ಯಕ್ಕೆ ಓಡಾದ್ಮೇಲೆ ಮುಗಿತ. ಅಲ್ಲಿ ಏನ್ ಮಾಡ್ಬಿಡ್ತಾರೆ, ಬಾಂಡ್ರಿಗೆ ಅವ್ರ ಸೈನಿಕರು ನಿಂತು ಬಿಡ್ತಾರೆ, ಅವ ಒಳಗೆ ಬರ್ಲಾರ್ದಂಗ. ಬಂದಂದ್ರೆ ಅರೆಸ್ಟ್ ಆಗ್ತಾನ. ಇವನೇನಾಗ್ಬಿಟ್ಟ, ಪೂರ್ತಿ ಭಿಕಾರಿ ಆದಂಗ ಆದ. ಓಡಿ ಹೋಗಿ ದಣದ ಮೈ ಎಲ್ಲ ಗಾಯ, ಬಟ್ಟೆ ಎಲ್ಲ ಹರಿದು ಹೋಗ್ಬಿಟ್ಟವು. ಮಹಾರಾಜನ ಪೋಷಾಕಗಳೆಲ್ಲ ಚಿಂದಿಯಾಗಿ ಹೋಗ್ಬಿಟ್ಟವು. ಬರೇ ಒಂದು ಅಂಡ್ರ್ವೇರ್ ಬನೀನ್ ಟೈಪ್ ಒಂದೇನೋ ಬಟ್ಟಿ, ಪ್ರೈಮರಿ ಕ್ಲಾತ್ ಇನ್ನರ್ ವಿಯರ್ ಮೇಲೆ ಅಷ್ಟೇ ಇದ್ದ. ಮತ್ತಿನ್ನೇನ್ ಮಾಡ್ಬೇಕು, ಹೊಟ್ಟಿ ಹಸಿವಿಗೆ ಭಿಕ್ಷೆ ಬೇಡ್ಲಕತ್ತ.
ಅಲ್ಲಿ ಇಲ್ಲಿ ಭಿಕ್ಷೆ ಬೇಡಿದ್ರೆ ಯಾರು ಭಿಕ್ಷೆ ನೀಡಲ್ರು. ಒಂದು ಹೊಲಸ ಅವತಾರ ನೋಡಿ ಯಾವನೋ ಒಬ್ಬ ಭಿಕ್ಷೆ ನೀಡ್ದ, ದಯ ತೋರಿ ಭಿಕ್ಷೆ ನೀಡಿದಾಗ ಯಾಕಡಿದ ಒಂದು ಗೂಳಿ ಓಡ್ಕೋತ ಬಂದು ಧಾಪ ಅವನಿಗೆ ಇರಿದ್ಬಿಡ್ತು. ಕೈಯಂದು ತಿನ್ಬೇಕು ಅಂತ ಹಸಿವಾಗಿದ್ದು ಇನ್ನೇನು ಬಾಯಿಗೆ ಹಾಕೋಬೇಕನ್ನೋದ್ರಿಗೆ ತೆಳಗ ಬಿತ್ತು. ವಾಮಿದೊಮ್ಮಿ ಅವನಿಗೆ ಎತ್ತರ ಆಗ್ಬಿಡ್ತು. ಎತ್ತರ ಆಗ್ಯದ, ಎತ್ತರದ ಕಣ್ಣೆದರ ದೃಶ್ಯ ಏನದಲ್ಲಿ, ಜಾಗೃತ ಅವಸ್ಥೆಯ ದೃಶ್ಯ ಏನದ, ಸಂಗೀತ ನೃತ್ಯ ನಡೆದದ, ಮತ್ತ ಮಜಾ ನಡೆದದ, ಸಂಗೀತ ನೃತ್ಯ ನಡೆದದ. ಮತ್ತ ಸ್ವಪ್ನಾವಸ್ಥೆ ಒಳಗೆ ನೋಡಿದ್ರ ಬಿಕಾರಿ ಆಗ್ಯಾನ, ಜಾಗೃತ ಅವಸ್ಥೆ ಒಳಗೆ ನೋಡಿದ್ರ ರಾಜ ಅದನ. ಅವನಿಗೆ ತಲೆ ಕೆಟ್ಟು ಬಿಡುತ್ತ, ಅವನು ಆಧ್ಯಾತ್ಮ ಜೀವಿ. ಸಚ್ಚೈ ಕ್ಯಾ ಓ ಸಚ್ಚೈ ಅಂದ್ಬಿಟ್ಟ. ಇದು ಖರೆ ಅದ, ಅದು ಖರೆ ಅದ. ಅಲ್ಲಿ ಭಿಕಾರಿ ಆದಾಗ ರಾಜ ಸುಳ್ಳ, ಇಲ್ಲ ರಾಜ ಇದ್ದಾಗ ಅಲ್ಲಿ ಭಿಕಾರಿತನ ಸುಳ್ಳ. ಇದೇನು ಎಡ್ಡೆಡ್ ಅನುಭವಿಸ್ತೀವಲ್ಲ ಈ ಜೀವನದಾಗ, ವಿಚಿತ್ರದ ಇದು ಯಾವುದು ಸತ್ಯ ಅಂತ. ಏ ಸಚ್ಚೈ ಕ್ಯಾ ಓ ಸಚ್ಚೈ, ಏ ಸಚ್ಚೈ ಕ್ಯಾ ಓ ಸಚ್ಚೈ ಹುಚ್ಚಿಡಿದು ಬಿಡ್ತಾವೆ. ಎಲ್ಲ ಪಂಡಿತರಿಗೆ ಕರ್ಸೋದು, ಪ್ರಶ್ನೆ ಕೇಳಿದ್ದೇ ಕೇಳಿದ್ದು. ಅವ್ರ ಗುರುಗಳು ಎಲ್ಲೋ ಹೋಗಿದ್ರು, ಗುರುಗಳು ಇರ್ಲಾರ್ದಕ್ಕ ಇವ ಒಂಥರ ಪಂಡಿತರಿಗೆ ಗಂಟು ಬೀಳ್ತಿದ್ದ. ಏ ಸಚ್ಚೈ ಕ್ಯಾ ಓ ಸಚ್ಚೈ, ಏ ಸಚ್ಚೈ ಕ್ಯಾ ಓ. ಅವು ಪಂಡಿತರೇನು ಶಾಸ್ತ್ರ ಹಿಡ್ಕೊಂಡು ಕೂತಿರ್ತಾವ. ಇವನ್ ಕನಸು ಬಿದ್ದಾನ, ಆ ಕನಸಿನ ಶಕುನದ ಬುಕ್ ತಗೊಂಡು ಓದ್ಕೋತ್ ಕುಂದ್ರದು. ಇಲ್ರಿ ನಮಗದೇನು ಗೊತ್ತಾಗಲ್ಲ, ನಮ್ಮ ಶಾಸ್ತ್ರದಾಗ ಏ ಸಚ್ಚೈ ಕ್ಯಾ ಓ ಸಚ್ಚೈ ಇದೇನು ನಮಗ್ ಗೊತ್ತಾಗಲ್ಲ. ಯಾಕಂದ್ರ ಮಾಧ್ಯಮಿಕ ಬೌದ್ಧರು ಶಾಸ್ತ್ರ ಹಿಡ್ಕೊಂಡು ಕೂತವ್ರು. ಅವ್ರಿಗೆ ಅಲ್ಟಿಮೇಟ್ ಗೊತ್ತಿಲ್ಲ ಶಾಸ್ತ್ರದೊಳಗೆ ಏನದ, ಅದನ್ನೇ ಒಂದಿಟ್ಟು ಏನೋ ತಿಳ್ಕೊಂಡವ್ರು ಅವರು. ಅದ್ರೊಳಗೆ ಇಲ್ಲ ಶಾಸ್ತ್ರ ವಾಸನೆಗಳು, ಅವರು ಉನ್ನತ ಮಟ್ಟಕ್ಕೆ ಬಂದಿಲ್ಲ, ಅವ್ರಿಗೆ ಶಾಸ್ತ್ರ ಗೊತ್ತಿದ್ದ ಗುರು ಎಲ್ಲೋ ಹೋಗ್ಬಿಟ್ಟಿದ್ದ. ಅಷ್ಟವಕ್ರ ಎಂಟ್ರಿ ತಗೊಂಡ ಒಳಗೆ ಬಂದ. ಒಂದು ದಿವಸ ಬಂದ ಕೂಡ್ಲೇನೆ ರಾಜಾಗ ಸ್ಥಿತಿ ಮೊದಲಿದ್ದಂಗೆ ಲವಲವಿಕೆನೇ ಇಲ್ಲ ಅವನಿಗೆ. ರಾಜಾಗ ಮೊದಲಿದ್ದ ಲವಲವಿಕೆ ಏನಾಗ್ಯದ ರಾಜ, ಹಿಂಗ್ಯಾಕಾಗಿದೆ ನೀನು ಅಂತ ಗುರು ಕೇಳ್ದ. ಏನಿಲ್ಲಪ್ಪ, ಒಂದ್ ಕಡೆ ಕನಸ್ನಾಗ ಬಿಕಾರಿ ಆಗಿದ್ದೆ, ಒಂದ್ ಕಡೆ ನೋಡಿದ್ರ ಇದು ರಾಜ ವೈಭವ ಅನುಭವಿಸ್ಲಕತ್ತೀನಿ. ಆ ಬಿಕಾರಿ ಆದಾಗನು ದುಃಖ ಏನ್ ಅನುಭವಿಸಿನಿ, ಅವಾಗ ರಾಜಂದು ಸ್ಮೃತಿ ಇಲ್ಲ, ಮತ್ತ ರಾಜ ಆದಾಗ ಈಗ ಈ ಬಿಕಾರಿ ಸ್ಮೃತಿ ಇಲ್ಲ. ಮತ್ತೆ ಯಾವ್ದಾರ ಒಂದು ಕರೆ ಇರ್ಬೇಕಲ್ಲ, ಇದ್ರಾಗ ಯಾವ್ದು ಕರೆ ಅಂತ ನನಗೆ ಚಿಂತೆ ಎತ್ತದ ಗುರು, ಏನ್ ಮಾಡ್ಲಿ ಅಂತ. ಅದಕ್ಕ ಗುರು ಹೇಳದ ಏ ಬಿ ಸಚ್ ನಹಿ ಓ ಬಿ ಸಚ್ ನಹಿ. ಜಾಗೃತಾವಸ್ಥೆನೂ ಸುಳ್ಳ, ಸ್ವಪ್ನಾವಸ್ಥೆನೂ ಸುಳ್ಳ. ಏ ಬಿ ಸಚ್ ನಹಿ ಓ ಬಿ ಸಚ್ ನಹಿ ಮಗರ್ ತೂ ಸಚ್ಚ ಅಂತ ಹೇಳ. ನೀ ಸತ್ಯ ಅದಿಯಪ್ಪ. ಆ ಭಿಕಾರಿಯಾದಂತ ಸ್ವಪ್ನ ದೃಶ್ಯ ಅದು. ಆ ದೃಶ್ಯವನ್ನ ಕಂಡ ದೃಷ್ಟ ನೀನೇನದಿ. ಮತ್ತ ನಿನ್ನ ಕಣ್ಣೆದರ ಇನ್ನ ಒಂದು ದೃಶ್ಯ ಜಾಗೃತಾವಸ್ಥೆ ಒಳಗೆ ಸಂಗೀತ ನೃತ್ಯದ ಏನ್ ನಡೆದ, ಇದು ದೃಶ್ಯ. ಈ ದೃಶ್ಯನೂ ಸುಳ್ಳ, ಆ ಭಿಕಾರಿ ಆದಂತ ದೃಶ್ಯನೂ ಸುಳ್ಳ. ನೀ ರಾಜ ಆಗಿನ ಅನ್ನೋದನ್ನು ಸುಳ್ಳ, ಭಿಕಾರಿ ಆಗಿನ ಅನ್ನೋದು ಸುಳ್ಳ, ನಿನ್ನ ಕಣ್ಣೆದಿರ ದೃಶ್ಯನೂ ಸುಳ್ಳ, ದೃಷ್ಟ ಸತ್ಯ. ಈ ಸಂಗೀತ ನೃತ್ಯವನ್ನ ನೋಡಿ ನೀನೇನ್ ಅರಿಲಕತ್ತಿದಲ್ಲ, ಆ ಅರಿಯುವವ ನೀನು. ದೃಶ್ಯ ಅರಿಸಿಕೊಳ್ಳುವ ದೃಶ್ಯ ಸುಳ್ಳ. ಈ ಶೂನ್ಯ ಏನದ, ಅರಿತು ಹೇಳ್ತಾ ಇದ್ದೀನಿ ಅಂತಂದ್ರ ಆ ಶೂನ್ಯ ಸುಳ್ಳ, ಅನಾತ್ಮವಾಗಿದೆ. ಆ ಶೂನ್ಯವನ್ನು ಅರಿಯುವವ ನೀನೇನಿದ್ದೀಯ, ನೀನು ಸತ್ಯ. ಓ ಬಿ ಝೂಟೈ ಎ ಬಿ ಝೂಟೈ ತೂ ಸಚ್ ಹೈ ಅಂತ ಹೇಳ್ದ. ಅದರಂಗ ಶೂನ್ಯ झूठ है, शून्य को मानने वाले, शून्य को जानने वाले वो सच है, शून्य झूठ है. ನಿಮ್ಗೆ ಏನಾಗಬೇಕು, ವಿಚಾರ ಸಾಗರ ಸತ್ಯನಾ, ವಿಚಾರ ಸಾಗರ ಸುಳ್ಳ. ವಿಚಾರ ಸಾಗರವನ್ನ ಅರಿಯುವವರು ನೀವೇನಿದಿರಲ್ಲ, ನೀವು ಸತ್ಯ. ನೀವು ಸತ್ಯ, ನಿಮ್ಮದು ಪರಮಾರ್ಥಿಕ ಸತ್ಯ. ವಿಚಾರ ಸಾಗರದಾಗ ಇದ್ದದ್ದೇನದು ವ್ಯವಹಾರಿಕ ಸತ್ಯ.
ಅದು ಸುಳ್ಳಿತ್ತಂತಂದ್ರೆ ಅದೇ ಯಾಕೆ ನಾವು ಓದ್ತಿದ್ದೆವು. ವ್ಯಾವಹಾರಿಕ ಸತ್ಯದಿಂದ ಪರಮಾರ್ಥಕ್ಕೆ ಹೋಗ್ಬೇಕಾಗ್ಯದ. ನೀವೇನ್ ಮಾಡ್ಬೇಕಾಗ್ಯದ? ಗುರು ಪರಮಾರ್ಥಿಕ ಸತ್ಯ ಅಲ್ಲ, ವ್ಯಾವಹಾರಿಕ ಸತ್ಯ. ಗುರು ಸುಳ್ಳ. ಗುರುವಿನ ವಾಕ್ಯ ಅರಿಯುವವರು ನೀವೇನದಿರಿ? ನೀವು ಸತ್ಯ. ಗುರು ಸುಳ್ಳು ಅಂತಂದ್ರೆ ಎಂತ ಸತ್ಯ? ಗುರು ವ್ಯಾವಹಾರಿಕ ಸತ್ಯ. ಶಾಸ್ತ್ರ ವ್ಯಾವಹಾರಿಕ ಸತ್ಯ, ಪರಮಾರ್ಥಿಕ ಸತ್ಯ ಅಲ್ಲ. ಗುರು ಶಾಸ್ತ್ರಗಳನ್ನ ನೀವು ಸ್ಟೆಪ್ ಗಟ್ಲೆ ಬಳಸಿಕೊಂಡು ಅವುಗಳನ್ನ ತುಳಿದ ಮೇಲೆ ಇರ್ಬೇಕು ನೀವು. ಗುರುವನ್ನ ಶಾಸ್ತ್ರವನ್ನ ತುಳಿದ ಮೇಲೆ ಇರ್ಬೇಕು ನೀವು. ನೀವು ಪರಮಾರ್ಥಿಕ ಸತ್ಯ ಇದನ್ನ ಅರಿಯುವವರು ನೀವು. ಇದನ್ನೇ ದೊಡ್ಡದು ಮಾಡಿ ತಲೆ ಮೇಲೆ ಇಟ್ಕೊಂಡು ಎಲ್ಲಿ ತನಕ ಕೂತಿರ್ತೀರಿ, ಈ ಗುರು ಶಾಸ್ತ್ರನೇ ಭಾರಿ ದೊಡ್ಡದಾಗಿ ಕೂತಿರ್ತದೆ. ಅವನೇನ್ ಹೇಳ್ತಾನೆ ಬಿಡ್ರಿ ಅನ್ನೋ ಮಟ್ಟಿಗೆ ಬರ್ಬೇಕು ನೀವು. ಅದ್ರಾಗ ಏನದ ಬಿಡ್ರಿ ಅನ್ನೋ ಮಟ್ಟಿಗೆ ಬರ್ಬೇಕು. ಈಗ ನಿಮ್ಗೆ ಅಗಸ ಆ ಆನೆ ಈ ಇಲಿ ಅನ್ನೋ ಬುಕ್ ತಂದು ನಿಮ್ ಕೈಯಾಗ ಕೊಡ್ತೀವಿ. ಇದು ತಗೋರಿ ಸರ್, ಇದು ಧರ್ಮ ಗ್ರಂಥ ಅದಂತಂದ್ರೆ ಇಟ್ಕೋತೀರ ನೀವು? ಅಂಕ್ಲಿಪ್ ತಂದು ನಿಮ್ ಕೈಯಾಗ ಕೊಟ್ಟಿದ್ದು ಧರ್ಮ ಗ್ರಂಥ ಅಂದ್ರೆ ಇಟ್ಕೋತೀರ? ಅದ್ರಾಗ ಏನದ ಬಿಡ್ರಿ ಅಂತೇಳಿ ಬಿಸಾಕ್ತಿರಿಲ್ಲ? ಯಾಕೆ ಬಿಸಾಕಿದ್ರಿ? ಅದ್ರ ಮ್ಯಾಲ ಹೋಗಿರಿಲ್ಲ ನೀವು? ಅದ್ರಕ್ಕಿಂತ ಮ್ಯಾಲ ಏರಿರೇ ಇಲ್ಲ? ಅದು ನಿಮ್ ಕಾಲ್ ಕೆಳಗೆ ಬಂದದಿಲ್ಲ? ಹಂಗಾಗ್ಬೇಕು. ಇದನ್ನ ಏರಿ ಇದನ್ನ ದಾಟಿ ಹೋಗ್ಬೇಕು, ಇದನ್ನ ದಾಟಿ ಹೋಗ್ಬೇಕು. ಅದೇ ಮತ್ತೆ ನಿಮ್ಗೆ ಅಗಸ ಬರೀಲಕ್ಕೆ ಬರ್ಲಾರ್ದಾಗ ಅದೇ ಎಂತ ಧರ್ಮ ಗ್ರಂಥ ಆಗಿತ್ತು. ಬರೀಲಕ್ಕೆ ಬರ್ಲಾರ್ದಾಗ ಅದು ದೊಡ್ಡ ಸಮಸ್ಯೆ ಆಗೋದಿಲ್ಲ ಅಂಕ್ಲಿಪ್. ಇದ್ರೊಳಗಿಂದ ಎಲ್ಲ ಕಲಿಬೇಕಲ್ಲಪ್ಪ. 2 1 2 2 2 4 30 ತನಕ ಮಗ್ಗಿ ಬರ್ದಾರ. ಇವೆಂದು ಕಲಿಬೇಕು? ಎಷ್ಟು ದೊಡ್ಡ ಸಮಸ್ಯೆ ಇತ್ತು ಅವಾಗ. ಆ ಮಗ್ಗಿ ಹೆಂಗ್ ತಯಾರು ಮಾಡ್ತಾರ ಅಂತ ಹೇಳಿ ಗೊತ್ತಾದ್ಮೇಲೆ ಅದ್ರ ಅಪ್ಪನಟ್ ನಿಮಗೆ ಬರೀಲಕ್ಕೆ ಬರ್ತದ, ಅದರ ಅಪ್ಪನಟ್ ಲೆಕ್ಕ ಮಾಡ್ಲಕ್ಕೆ ಬರ್ತದೆ. ಆ ಮಟ್ಟಿಗೆ ಹೋಗ್ಬೇಕು ನೀವು. ಇದನ್ನ ದಾಟಿ ಹೋಗ್ಬೇಕು. ಈ ವ್ಯಾವಹಾರಿಕ ಸತ್ಯವನ್ನ ಬಳಸಿಕೊಂಡು ಇದನ್ನ ದಾಟಿ ನೀವು ಪರಮಾರ್ಥಕ್ಕೆ ಹೋಗ್ಬೇಕು. ನಿಮ್ಮ ಸ್ವರೂಪ, ನಿಮ್ಮ ಆತ್ಮ ಪರಮಾತ್ಮ ಕೂಟಸ್ಥ ಏನಂತೀರಿ ಅದು ನಾನದೀನಿ ಅನ್ನೋ ಅನುಭವಕ್ಕ ಇದೆಲ್ಲ ಸಾಧನೆ. ಇದೆಲ್ಲ ಜ್ಞಾನ, ಯಾಗ, ಯೋಗ ಎಲ್ಲ ಸಾಧನೆಗಳು ಅದರ ಸಲುವಾಗಿ. ಅದೇ ನಾನದೀನಿ ಅಂತ ತಿಳ್ಕೊಳ್ಳಕ್. ಪರಮ ಶಾಂತಿಯ ನೆಲೆ, ಆ ನೆಲೆ ಒಳಗೆ ನಾನು ನಿಲ್ಲಬೇಕು. ಉಳಿದುದೆಲ್ಲ ಏನೇನು ವ್ಯತ್ಯಾಸ ಅಥವಾ ಯಾವ ನಮಗೆ ಸಂಬಂಧ ಇಲ್ಲ. ನಮ್ಮ ನೆಲೆ ಅದು ವ್ಯತ್ಯಾಸ ಆಗ್ಲಾರ್ದಂತ ನೆಲೆ. ಅದು ಪರಮ ಶಾಂತಿಯ ನೆಲೆ, ಶಾಶ್ವತವಾದ ನೆಲೆ. ಆ ನೆಲೆ ಒಳಗೆ ನಿಲ್ಲಬೇಕು ಅನ್ನೋ ಗುರಿ ತಲುಪುವುದಕ್ಕ ನಾವು ಅದ್ರದ್ದು ಪರಿಚಯ ಮಾಡಿ ಕೊಡ್ತಿರ್ತೀವಿ. ಅಲ್ಲಿ ಹೋಗೋದಕ್ಕೆ ಕರ್ಕೊಂಡು ಹೋಗ್ತಿರ್ತೀವಿ. ಅಲ್ಲಿ ನಿಲ್ಲೋದು ಯಾರು ಮಾಡ್ಬೇಕು? ನೀವು ನಿಲ್ಬೇಕು, ನಾವು ನಿಲ್ಬೇಕಾ? ಅದ್ರ ಪರಿಚಯ ಮಾಡಿ ಅಲ್ಲಿ ಒಯ್ದು ನಿಮಗೆ ಮುಟ್ಟಿಸಿ ಬರ್ತಿರ್ತೀವಿ. ನೀವು ಅದನ್ನ ವಿಚಾರ ಮಾಡಿ ಅದರೊಳಗ ನಿಲ್ಲಂಥದ್ದು, ಅದನ್ನ ನಿಮ್ಮ ಮನಸ್ಸು ಅದರಾಗೇ ನಿಂತು ಅದೇ ಆಲೋಚನೆ ಅದೇ ಚಿಂತನದೊಳಗಿದ್ದು ಅಲ್ಲೇ ನಿಲ್ಲಂತ ಪ್ರಯತ್ನ ಮಾಡಿದಾಗ ಶಾಂತಿ ಎಲ್ಲಿ ಹೋಗ್ತದೆ? ನಿಮ್ಮೊಳಗಿರೋ ಶಾಂತಿ ನಿಮಗೆ ಸಿಗ್ತದೆ. ಅದು ನಿಮ್ಮ ಆಸ್ತಿ. ಈ ಜನ್ಮ ಇಲ್ಲ, ಮುಂದಿನ ಜನ್ಮಕ್ಕೆ ನಿಮ್ಮ ಜ್ಞಾನ, ನಿಮ್ಮ ಆನಂದ ನಿಮಗೆ ಅದು ಎಲ್ಲಿ ಹೋಗಲ್ಲ. ಅದಕ್ಕೇನಾಯ್ತು? ಈ ಶೂನ್ಯ ಅರಿಯುವ, ಅರಿಸಿಕೊಳ್ಳುವ ಅನ್ನಂತ 2 ಶಬ್ದದ ಮೂಲಕ ಈ ಒಂದು ಮಾಧ್ಯಮಿಕ ಬೌದ್ಧ ಯಾರು ನೈಯಾಯಕರು ಮತ್ತು ಪ್ರಭಾಕರರು ಆ ಮಾಧ್ಯಮಿಕ ಬೌದ್ಧನ ಖಂಡನ ಮಾಡ್ಯಾರ. ಖಂಡನ ಮಾಡಿದ್ದೇನೆ ಚಂದ ಹೇಳ್ಯಾರ. ಆದ್ರೆ ಮುಂದೇನ್ ಮಾಡಿದ್ರು? ಆ ಶೂನ್ಯ ಅಂತ ಏನ ಆತ್ಮ ಅದಲ್ಲ, ಆತ್ಮ ಹೆಂಗದ? ಶೂನ್ಯ ಅಲ್ಲ. ಅದನ್ನ ಶೂನ್ಯವನ್ನ ಅರಿಯುವ ವಸ್ತು ಯಾವದದ ಅದು ಆತ್ಮ ಅಂತ ಹೇಳಿದ್ರು. ಹೇಳಿದ್ಮೇಲೆ ಆತ್ಮ ಏನದಂತಾರ ಅವರು? ಜಡ ಅದಂತಾರ. ಇವ್ರದ್ದು ಸಮಸ್ಯೆ ಇದೆ. ಪ್ರಭಾಕರರದು ಮತ್ತು ನೈಯಾಯಕರದು ಸಮಸ್ಯೆ ಏನದ? ಆತ್ಮ ಜಡ ಅದ. ಆತ್ಮದೊಳಗೆ ಯಾವಾಗ ಮನಸ್ಸು ಸೇರ್ಕೋತದ ಅವಾಗ ಅದು ಚೇತನ ಆಗ್ತದ. ಆತ್ಮದೊಳಗೆ ಮನಸ್ಸು ಯಾವಾಗ ಲೀನ ಆಗ್ತದ, ಇಲ್ಲದಂಗ ಆಗ್ತದ, ಅವಾಗ ಮತ್ತ ಆತ್ಮ ಜಡ ಆಗ್ತದ ಅಂತ ಇವ್ರು ಹೇಳಿದ್ರು. ಇದ್ರಾಗ ತಿಳ್ಕೊಳ್ಳೋದು ಏನ್ ಸಮಸ್ಯೆ ಅದ? ಶೂನ್ಯವನ್ನ ಅರಿಯುವುದು ಅಂತಂದ್ರೆ ಶೂನ್ಯ ಅರಿಸಿಕೊಳ್ಳುವ ವಸ್ತು, ಶೂನ್ಯವನ್ನು ಅರಿಯುವ ವಸ್ತು ಆತ್ಮ ಅಂತ ಹೇಳಿದ್ರು. ಮತ್ತೇನಾಯ್ತು? ಆ ಆತ್ಮ ಹೆಂಗದ? ಅದ್ರೊಳಗೆ ಮನಸ್ಸು ಸೇರಿದಾಗ ಚೇತನ ರೂಪ ಆಗ್ತದ. ಮನಸ್ಸು ಬಿಡ್ತು, ಕೈ ಬಿಡ್ತು ಅಂತಂದ್ರ ಆತ್ಮ ಜಡ ಆಗ್ತದ.
ಅಂತ ಇವ್ರು ಹೇಳಿದ್ರು. ಈ ರೀತಿ ಹೇಳಿದ ಮೇಲೆ ವೇದಾಂತಿಗಳ ಪ್ರಕಾರ ಆತ್ಮ ಅನ್ನಮಯ ಕೋಶ ಅಲ್ಲ, ಇಂದ್ರಿಯಮಯ ಕೋಶ ಅಲ್ಲ, ಪ್ರಾಣಮಯ ಕೋಶ ಅಲ್ಲ, ಅದೇನು ಮನೋಮಯ ಕೋಶ ಅಲ್ಲ, ವಿಜ್ಞಾನಮಯ ಕೋಶ ಅಲ್ಲ, ಮತ್ತೆಂತ ಕೋಶ? ಆನಂದಮಯ ಕೋಶ ಅಲ್ಲ. ಆತ್ಮನು ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ ಇದ್ದಾನೆ ಅಂತೇಳಿ ಅಷ್ಟೇಳಿ ಅಲ್ಲಿಗೆ ಮುಗಿಸಿಬಿಟ್ರು. ಮುಗಿಸಿದ ಮೇಲೆ ಮುಂದ ನೀವು ವಿಚಾರ ಚಂದ್ರೋದಯ ಎಲ್ಲ ಚಂದ ಓದ್ಕೊಳ್ರಿ. ಸದ್ರೂಪ, ಚಿದ್ರೂಪ, ಆನಂದ ರೂಪ ಎಲ್ಲ ತಿಳಿಸಿಟ್ಟಾರ ವಿಚಾರ ಚಂದ್ರೋದಯದೊಳಗೆ. ಅದನ್ನ ಚಂದ ತಿಳ್ಕೊಂಡ್ರಿ ಅಂತಂದ್ರ ನಿಮ್ಗ ಈ ವಿಷಯ ಪೂರ್ತಿ ಓಪನ್ ಆಗ್ತದೆ. ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ನಾವು ಫಸ್ಟ್ ಇಂದ ಲಾಸ್ಟಿನ ತನಕ ಅದೇ ಅನ್ಕೋತ ಕೂತೇವು ಅಂತಂದ್ರೆ ಮುಂದೆ ಹೋಗಂಗಿಲ್ಲ ಪಾಠ. ಸದ್ರೂಪ ಅಂದ್ರೆ ನಿರ್ವಿಕಾರಿಯಾಗಿರೋದು, ಚಿದ್ರೂಪ ಅಂತಂದ್ರೆ ತನ್ನ ಬಗ್ಗೆ ತನಗೆ ಅರಿವಿದ್ದು ಎಲ್ಲವನ್ನು ಅರಿಯುವಂತಹದ್ದು. ಏನದ ಅರಿವು? ತನ್ನ ಬಗ್ಗೆ ತನಗರಿವಿಲ್ಲದ್ದೇ ಅಜ್ಞಾನ, ಇತರರ ಬಗ್ಗೆನೂ ಗೊತ್ತಿಲ್ಲದ್ದೇ ಅಜ್ಞಾನ, ಅಜ್ಞಾನ ರಹಿತ ಜ್ಞಾನ. ಚಿದ್ರೂಪ ಅಂದ್ರೆ ಸರಳ ಭಾಷೆದೊಳಗೆ ಬರ್ಕೊಳ್ರಿ, ಏನು? ಅಜ್ಞಾನ ರಹಿತ ಜ್ಞಾನ. ಎದರ ಅಜ್ಞಾನ? ತನ್ನ ಬಗ್ಗೆ ತನಗಿರುವ ಅಜ್ಞಾನ, ಮತ್ತ ತನ್ನಿಂದ ಭಿನ್ನವಾದ ಯಾವೆಲ್ಲದರ ಬಗ್ಗೆನೂ ಅಜ್ಞಾನ. ತನ್ನಿಂದ ಭಿನ್ನವಾದದರ ಬಗ್ಗೆನೂ ಅಜ್ಞಾನ, ತನ್ನ ಬಗ್ಗೆ ತನಗೆ ಅಜ್ಞಾನ. ಅದಕ್ಕೇನಂತಾರ? ಅಚಿತ್ ಅಂತಾರ. ತನ್ನ ಬಗ್ಗೆ ತನಗೂ ಜ್ಞಾನ, ಮತ್ತ ತನ್ನಿಂದ ಭಿನ್ನವಾದ ಎಲ್ಲದರ ಬಗ್ಗೆನೂ ಜ್ಞಾನ ಇತ್ತು ಅಂದ್ರೆ ಅದಕ್ಕೆ ಚಿತ್ ಅಂತಾರ. ಅಜ್ಞಾನ ರಹಿತ ಜ್ಞಾನ. ಮತ್ತ ಸದ್ರೂಪ ಅಂದ್ರೆ ವಿಕಾರ ರಹಿತ ಸ್ಥಿತಿ, ನಿರ್ವಿಕಾರ ಸ್ಥಿತಿ. ಆನಂದ ಅಂದ್ರೇನು? ದುಃಖ, ಚಿಂತೆ, ಭಯ ರಹಿತವಾದ ಆನಂದ. ನಾವು ಒಂದಿಟ್ಟಿಟ್ಟು ಆನಂದ ಅನುಭವಿಸ್ತೀವಿ. ಬಾಯಾಗೊಂದು ಕಲ್ಸಕ್ರಿ ಹಾಕೊಂಡ್ರೆ ಖುಷಿ ಆಯ್ತು, ದುಃಖ ನಿವೃತ್ತಿ ಆಯ್ತು. ಬಾಯ ಕಲ್ಸಕ್ರಿ ಹಾಕೊಂಡ್ರೆ, ಒಂದ್ ಚಮಚ ಸಕ್ರಿ ಹಾಕೊಂಡ್ರೆ ಆನಂದದ. ಒಂದ್ ಬೆಲ್ಲ ತುಕಡಿ ಬಾಯಿಗೆ ಹಾಕೊಂಡ್ರೆ ಆನಂದ ಆಗ್ತದ. ಅದ ದುಃಖ ನಿವೃತ್ತಿ ಆಗ್ತದೇನು? ಅದಕ್ಕೆ ಎಂತ ಆನಂದ? ಚಿಂತೆ, ಭಯ, ದುಃಖ ರಹಿತವಾದ ಆನಂದ. ಮತ್ತೆ ನಿತ್ಯ ಅಂತಂದ್ರೇನು? ಬಾಲ್ಯದಿಂದ ಯೌವನ, ಯೌವನದಿಂದ ಮುಪ್ಪು, ಮುಪ್ಪಿನಿಂದ ಸಾವು, ಸಾವಿನಿಂದ ಒಟ್ಟು. ಇವು ಏನದವ? ಶರೀರಕ್ಕಾತವ, ಇವು ನಮಗಲ್ಲ. ಇದು ಆತ್ಮಕ್ಕೆ ಸಂಬಂಧಪಟ್ಟದ್ದೇನದ ನಿತ್ಯ ಅಂತ ಹೇಳಿ. ಎಂಥದದು? ಅನಿತ್ಯರಹಿತ. ಇವೆಲ್ಲ ಅನಿತ್ಯ ಅದಾವ, ಪರ್ಮನೆಂಟ್ ಅಲ್ಲವ, ಟೆಂಪರರಿ ಅದಾವ. ಆ ಟೆಂಪರರಿ ಇಲ್ಲದಂಥದ್ದು ಒಂದು ಆ ನಿತ್ಯ ವಸ್ತು ಅದ. ಅದಕ್ಕೆ ನಿತ್ಯ ನಿತ್ಯ ಅಂತಾರೆ. ಅನಿತ್ಯರಹಿತ. ಅನಿತ್ಯ ಅಂತಂದ್ರೆ ನಾಶ ಆಗಿ ಹೋಗೋದು, ಸೌದು ಹೋಗೋದು, ಹಾಳಾಗಿ ಹೋಗೋದು. ಈ ಪರಮಾತ್ಮನ ಆನಂದ ನಾಶ ಆಗಂಗಿಲ್ಲ, ಸವೆಯಂಗಿಲ್ಲ, ಹಾಳಾಗಂಗಿಲ್ಲ. ಬೇಕು ಬೇಕು, ಇನ್ನ ಅದು ಬೇಕು ಬೇಕು ಅನ್ನಿಸ್ತದ ಆನಂದ. ನೀವು ಊಟಕ್ಕೆ ಕೊಟ್ರೆ ಏನು? ಒಂದು ತುತ್ತು, ಎರಡು ತುತ್ತು ಭಾರಿ ಇಂಟ್ರೆಸ್ಟ್ಲಿಂದ ತುಣ್ತೀರಿ. ಅವೇ ಇನ್ನೊಂದು 4 ತುತ್ತು ಕೊಟ್ರೆ ಸಾಕಪ್ಪ ಹೊಟ್ಟೆ ತುಪ್ತು ಅಂತೀರಿ. ಆದ್ರೆ ಪರಮಾತ್ಮನ ಆನಂದ ಏನದ? ಬೇಕು ಬೇಕು ಬೇಕು. ಇನ್ನ ಎಷ್ಟು ಅನುಭವಿಸಿದ್ರು, ಸಾಗರದಷ್ಟು ಅನುಭವಿಸಿದ್ರು ಇನ್ನ ಬೇಕನ್ನಂಥದ್ದು ಆನಂದ. ಪರಿಪೂರ್ಣ ಅಂತಂದ್ರೇನು? ನಿರ್ದೋಷಿಯಾಗಿರೋದು, ಎಲ್ಲಾ ಕಡೆ ಸರ್ವ ವ್ಯಾಪಕನಾಗಿರೋದು. ಅದಕ್ಕೇನಂತೀರಿ? ಎಂಥದದು? ಘಟಾಕಾಶ, ಮಠಾಕಾಶ, ಮಹಾಕಾಶ ರೂಪದಲ್ಲಿ ಇರೋದು, ನಿಶ್ಚಲವಾಗಿರೋದು, ಚಲನಶೀಲ ಇರ್ಲಾರ್ದಂಗ ತಟಸ್ಥವಾಗಿರೋದು. ಮುಂಜಾನೆ ಒಂದು ಮಾತಾಡಿರ್ತೀವಿ, ಮಧ್ಯಾಹ್ನಕ್ಕೆ ಮತ್ತೊಂದು ಮಾತಾಡ್ತೀವಿ, ರಾತ್ರಿ ಬರೋದ್ರಿಗೆ ಮತ್ತೊಂದು ಮಾತಾಡ್ತೀವಿ. ಮಧ್ಯಾಹ್ನ ಬರಪ್ಪ ನೋಡಮ್ಮ, ಮಧ್ಯಾಹ್ನ ಹೋಗೋದ್ರಿಗೆ ಅವ್ನ ಮೂಡೇ ಚೇಂಜ್ ಆಗಿರುತ್ತ. ಮಧ್ಯಾಹ್ನ ಹೋದ ಕೂಡಲೇ ರಾತ್ರಿ ಏನಿಲ್ಲ, ಇವತ್ತು ಅನುಕೂಲ ಆಗಿಲ್ಲ, ನಾಳೆ ನೋಡಮ್ಮ ಹೇಳ. ಇದಕ್ಕೆ ಪರಿಪೂರ್ಣ ಅನ್ನಂಗಿಲ್ಲ. ಪರಿಪೂರ್ಣ ವ್ಯಕ್ತಿತ್ವ ಅಂತಂದ್ರೆ ಆ ಸಮಯಕ್ಕೆ ತಕ್ಕಂತೆ ಆತನ ನುಡಿ, ಆತನ ನಡೆ, ಆ ಸಮಯಕ್ಕೆ ತಕ್ಕಂತೆ ಒಂದು ಪ್ರಾಮಿಸ್ ಹೆಂಗಿರ್ತದ ಅದಕ್ಕೆ ಪರಿಪೂರ್ಣ ಅಂತಾರ. ದೋಷರಹಿತ, ಅಶಕ್ತತೆ ರಹಿತ, ಅದಕ್ಕೆ ಪರಿಪೂರ್ಣ ಅಂತಾರ. ಆಮೇಲೆ ಒಂದ್ ಕಡೆ ಇದ್ದು ಇನ್ನೊಂದ್ ಕಡೆ ಇಲ್ಲದಕ್ಕೆ
ವ್ಯಭಿಚಾರಿ ಅಂತಾರೆ. ಅದು ಏನದ ಅವು ವ್ಯಭಿಚಾರಿ ಪರಿಪೂರ್ಣ ಎಲ್ಲಾ ಕಾಲದಲ್ಲಿ ಎಲ್ಲಾ ದೇಶದಲ್ಲಿ ಎಲ್ಲಾ ವಸ್ತುಗಳಲ್ಲಿ ತುಂಬಿ ತುಳುಕುತ್ತಾ ಇರುವಂತ ವಸ್ತು ಅದು ಪರಿಪೂರ್ಣ. ಹಿಂಗ ಇವೆಲ್ಲ ಚಿಂತನೆ ಮಾಡ್ಕೋತ ಹೋಗ್ಬೇಕು. ಪರಮಾತ್ಮ ಹೆಂಗದನಂದ್ರೆ ಹಿಂಗದನ. ಅವನು ಅನ್ನಮಯ ಇಲ್ಲ, ಮನೋಮಯ ಅಲ್ಲ, ಮತ್ತೆ ಆ ಮಯಗಳು ಪಂಚಕೋಶಗಳ ಅಲ್ಲ, ಅವ ಜಾಗ್ರ ಅಲ್ಲ, ಅವ ಸ್ವಪ್ನ ಅಲ್ಲ, ಆ ಸುಷುಪ್ತಿ ಅಲ್ಲ, ಅವ ಸ್ಥೂಲ ಸೂಕ್ಷ್ಮ ಕಾರಣ ಅಲ್ಲ, ಅವೆಲ್ಲಕ್ಕೂ ಮೀರಿದವದನ ಅಂತ ಹೇಳ್ಕೊತ ಹೋಗಿ ಇಲ್ಲಿ ಜೀವನಿಗೆ ಹೆಂಗ ಪಂಚಕೋಶಗಳದವೋ ಅದೇ ರೀತಿ ಈಶ್ವರನಿಗೂ ಪಂಚಕೋಶಗಳದವ. ಆ ಈಶ್ವರನ ಪಂಚಕೋಶಗಳ ಬಗ್ಗೆ ಮತ್ತೆ ಮುಂದೆ ಬರ್ತವೆ. ಆ ಈಶ್ವರನ ಪಂಚಕೋಶಗಳು ಈಶ್ವರನಿಗೆ ಆವರಣ ಮಾಡಿಲ್ಲ, ಜೀವನಿಗೆ ಏನ್ ಮಾಡ್ಯಾವ ಆವರಣ ಮಾಡಿ ಆ ಪರಮಾತ್ಮ ಸ್ವರೂಪವನ್ನು ಮರೆಸಿಬಿಟ್ಟಾವ. ಈಶ್ವರನಿಗೆ ಹಂಗಿಲ್ಲ. ಈಶ್ವರನಿಗೆ ಪಂಚಕೋಶ ಇದ್ರೂ ಸಹಿತ ಅವನಿಗೆ ಆವರಣ ಮಾಡಿಲ್ಲ. ಹೆಂಡದ ಅಂಗಡಿ ಮಾಲಕ್ಕ ಹೆಂಡದ ಅಂಗಡಿಗೆ ಅದನಂದ್ರೂ ಅವ ಹೆಂಡ ಕುಡಿದು ತನ್ನ ಸ್ವರೂಪವನ್ನು ಮರ್ತಿಲ್ಲ. ಅವ ಈಶ್ವರ, ಅವನ ಸುತ್ತಮುತ್ತನು ಹೆಂಡನೆ ಇಟ್ಕೊಂಡು ಕೂತಾನ, ಗಿರಾಕಿನೂ ಹೆಂಡನೆ ಇಟ್ಕೊಂಡು ಕೂತಾನ. ಆದ್ರೆ ಇವ ಗಿರಾಕಿ ಏನ್ ಮಾಡ್ಯಾನ, ಕುಡಿದು ತನ್ನ ಸ್ವರೂಪವನ್ನು ಮರ್ತಾನ. ಜೀವನಿಗೆ ಆವರಣ ಆಗ್ಯದ, ಈಶ್ವರನಿಗೆ ಆವರಣ ಇಲ್ಲ. ಆದ್ರೆ ಜೀವನಿಗೂ ಪಂಚಕೋಶಗಳದವ, ಈಶ್ವರನಿಗೂ ಪಂಚಕೋಶಗಳದವ. ಆವರಣ ಆಗಿಲ್ಲ ಅಂತಂದ್ರ ತನ್ನ ಸ್ವರೂಪದ ಮರೆವು ಈಶ್ವರನಿಗೆ ಇಲ್ಲ. ಅವ ಬ್ರಹ್ಮ ಸ್ವರೂಪ ಅನ್ನೋದು ಅವನಿಗೆ ಗೊತ್ತದ. ಆದ್ರೆ ಜೀವನಿಗೆ ಬ್ರಹ್ಮ ಸ್ವರೂಪ ಅನ್ನೋದು ಗೊತ್ತಿಲ್ಲ. ಆದ ಕಾರಣ ಈ ಜೀವರುಗಳಿಗೆ ಗುರುವಿನ ಅವಶ್ಯಕತೆ ಆದ. ಎದಕ್ಕ? ಆತನ ಬ್ರಹ್ಮ ಸ್ವರೂಪವನ್ನ ಅವನಿಗೆ ಪರಿಚಯ ಮಾಡಿಸೋದಕ್ಕೆ, ಸಾವುಕಾರ ಮಾಡೋದಕ್ಕಲ್ಲ, ಡುಬ್ಬ ಚಪ್ಪರಿಸ್ಕೊಳಕ್. ನಾನು ಸಾವುಕಾರ ಆಗ್ಬೇಕಂತೇಳಿ ವಾರಪ್ಪ ಹಾರ ಶಾಲ ಹಾಕಿ ಸಾವುಕಾರ ಆಗ್ಬೇಕು, ಅವೆಲ್ಲ ಪಶುಗಳಷ್ಟೇ. ಅವು ಪಶುವಿನ ಸ್ವಭಾವ. ಸಾವುಕಾರ ಆಗೋದು, ಸಾವುಕಾರ ಮಾಡೋದು. ಈ ಜಗತ್ತಿನ ಪಶುವೇನು ಬಲ್ಲದು ಹಸುರೆಂದು ಎಳಿಸುವುದು ಅಂತ. ಈ ಜಗತ್ತಿನೊಳಗೆ ಇನ್ನೊಂದಿಟ್ಟು ರೊಕ್ಕ ಜಮಾಯಿಸ್ಕೊಂಡು ಇನ್ನೊಂದಿಟ್ಟು ಮಜಾ ಮಾಡ್ಬೇಕನ್ನೋದು. ಆತ್ಮದ ಸುಖ, ಆತ್ಮದ ಆನಂದ ಆ ಪಶುಗಳಿಗೆ ಏನು ಗೊತ್ತಿರ್ತದ? ಆದ್ರೆ ನಾವು ಗೃಹಸ್ಥರಿದ್ದಕ್ಕ ನಾವು ಒಂದಿಷ್ಟು ಪಶುತ್ವ ಬೇಕು, ಅವಶ್ಯಕತೆಗೆ ತಕ್ಕಷ್ಟು. ನಮ್ಮ ಮಕ್ಕಳು ಮದುವೆ ಆಟ ಆಗ ತನಕ ಬಂಗಾರ ಬೇಕು. ಮಕ್ಕಳು ಮದುವೆ ಆದ್ಮೇಲೆ ಬಂಗಾರ ತಗೊಂಡು ಏನ್ ತಿಂತೀರ? ಎದಕ್ ಬೇಕು? ನೀವೆಲ್ಲ ಮಕ್ಕಳು ಮರಿ ಎಲ್ಲ ಆದ್ಮೇಲೆ ನಿಮ್ ಹೆಂಡ್ರಿ ಒಂದಿಟ್ಟೇನೋ ಫಂಕ್ಷನಿಗೆ ಆದಾಗ ಒಂದಿಟ್ಟೇನೋ ಮೈ ಮೇಲೆ ಬಂಗಾರ ಹಾಕೊಳಕ ಒಂದಿಟ್ಟು ಚಲೋ ಸೀರೆಗಳು ಇದ್ರೆ ಸಾಕಪ್ಪ. ಏನ್ ಮಾಡ್ತೀರಿ? ಬಜಾರ್ದಾಗ ಏನು ಎಲ್ಲ ಡಿಸೈನ್ ಸೀರೆ ಎಲ್ಲ ಆಭರಣಗಳು ತಂದಿಟ್ಕೊಂಡು ಏನ್ ಮಾಡ್ತೀರಿ? 75 ವರ್ಷಕ್ಕೆ ಅವೇನ್ ತೊಟ್ಕೊಳಕ್ ಮನಸ್ಸು ಬರ್ತದ? ಏನಿರ್ತದ? ಹಿಂಗಾಗಿ ಅದರ ನಮ್ಮ ಲೌಕಿಕ ಜವಾಬ್ದಾರಿ ಎಷ್ಟು ಹೊತ್ತೀವಿ ಅದೀಟ ಒಂದು 2 ಮಕ್ಕಳ ಜೀವನ ಸೆಟ್ಲ್ ಆಗ ತನಕ ಅವರ ಅವಶ್ಯಕತೆ ಆದ. ಆದ್ರೆ 60 ಆದ್ರೇನು 70 ಆದ್ರೇನು ಪಶು ಅದು ಪಶುಪತಿ ಬಲ್ಲಿ ಹೋಗ್ಲೇ ಇಲ್ಲ, ಪಾಶದಿಂದ ಮುಕ್ತಿ ಹೊಂದಲೇ ಇಲ್ಲ ಅಂತಂದ್ರ ಅದು ಪಶುವಾಗಿ ಕಡೆಗೆ ಜೀವನಾಗಿ ಬಂದು ಶವ ಆಗಿ ಹೋಗ್ತದದು. ಶಿವ ಆಗಿ ಹೋಗಂಗಿಲ್ಲ. ಶವ ಆಗಿ ಹೋಗಿ ಸಿಕ್ಕಾಪಟ್ಟೆ ಜಮಾಯಿಸಿ ಇಟ್ಟು ತಾನು ತಿನ್ನಲ್ಲ, ಇನ್ನೊಬ್ಬರಿಗೆ ಕೊಡಂಗಿಲ್ಲ. ಅದು ಸತ್ ಮೇಲೆ ಏನು ಶವದ ಆಸ್ತಿ ಯಾರ್ಯಾರಿಗೋ ಓದ್ತಿರ್ತದ ಅಷ್ಟೇ. ಶಿವನಾಯ್ತು ಅಂತಂದ್ರ ಅವನು ಯಾವದನ್ನು ಜಾಸ್ತಿ ಏನು ಮಾಡ್ಕೊಂಡಿರಂಗಿಲ್ಲ. ಅಲ್ಲಿ ಏನ್ ನಡೆದದ ಅದ್ರ ಬಗ್ಗೆ ಅವನ ತಲೆನಿ ಕೆಡಿಸ್ಕೊಳಕ್ ಹೋಗಲ್ಲ. ಒಂದು ಹೋರಾಟ ಪ್ರಯತ್ನ ಎಲ್ಲರೂ ಮಾಡಂಗ್ ಮಾಡ್ತಿರ್ತಾನ ಅಷ್ಟೇ. ಆದ್ರ ಸಾತ್ವಿಕರಿಗೆ ಯಾರೇ ಅನ್ಯಾಯ ಮಾಡ್ಲಿ, ಸಾತ್ವಿಕರಿಗೆ ಯಾರೇ ಕಷ್ಟ ಕೊಡ್ಲಿ, ಅದು ದೊಡ್ಡ ಪಾಪ ಕಟ್ಕೊಂಡು ಅವ್ರು ಭಯಂಕರ ಈ ನರಕ ಯಾತನೆ ಅನುಭವಿಸ್ತಾರ, ಯಮ ಯಾತನೆ ಅನುಭವಿಸ್ತಾರ. ಅವ್ರು ಅದೇ ಮಾಡ್ಲಕ್ ಬಂದಿದ್ದಾರಂದ್ರೆ ಅವ್ರು ಅದೇ ಮಾಡ್ತಿರ್ತಾರ, ಇವ್ರು ಇದೇ ಮಾಡ್ಲಕ್ ಬಂದಿದ್ದಾರ ಇದೇ ಮಾಡ್ತಾರೆ. ಅವ್ರನ್ನು ಒಂದು ಉದಾಹರಣೆಯಾಗಿ ಹೋಗ್ಬೇಕಂತಿರ್ತಾರ. ಇಲ್ಲಿ ಸೋಮವಾರಪೇಟೆ ಮಠದ ಸ್ವಾಮಿಗಳು, ಮೊದಲಿನ ಸ್ವಾಮಿಗಳು, ಇವ್ರಕ್ಕಿಂತ 3 ತಲೆ ಹಿಂದಿನವ್ರು, 1, 2 ಹಿಂದಿನವ್ರು. ಮಾತೇ ಆಡ್ತಿದ್ದಿಲ್ಲ ಅವ್ರು ಇವ್ರ ಶಿಷ್ಯರವ್ರು. ಸೀದಾ ಯಾರ್ದು? ಹಾನಗಲ್ ಕುಮಾರಸ್ವಾಮಿಗಳ ಶಿಷ್ಯರವ್ರು. ಡೈರೆಕ್ಟ್ ಅವ್ರ ಕೈಯಾಗೆ ಓದಿ ಬಂದವ್ರು. ಅವ್ರು ಏನ್ ಮಾತೇ ಆಡ್ತಿದ್ದಿಲ್ಲ. ಭಾರಿ ನಿಷ್ಠ, ಭಾರಿ ಪರ್ಫೆಕ್ಟು, ಭಾರಿ ನೀಟು. ಎಲ್ಲ ವೇದಾಂತ ಇದೆಲ್ಲ ಸತ್ಸಂಗ ಚಾಲು ಮಾಡಿದ್ದವ್ರೆ ಅವರೇ. ಮಠದಾಗ ಇಲ್ಲಿ ನಿಂತಾರ, ಗೇಟ್ ಅಷ್ಟು ದೂರದ, ಬಹಳ ದೂರದ ಗೇಟ್.
ಆ ಗೇಟ್ನೊಳಗ ತಮ್ಮ ತಾಯಿ ಬಂದದ್ದು ಅವ್ರಿಗೆ ಸ್ಪಷ್ಟವಾಗಿ ಕಾಣಿಸ್ಲಕತ್ತದು. ಕಾಣಿಸಿದ್ರ ಏನ್ ಮಾಡ್ಬೇಕು? ಆ ಸೇವಕನಿಗೆ ಕರೆದು ಏನಂದ್ರು, ಅಲ್ಲಿ ಯಾರೋ ಹೆಣ್ಮಗಳು ಬಂದಾಳ ನೋಡು, ಯಾರೋ ಹೆಣ್ಮಗಳು ನಿಂತಾಳ ನೋಡು ಅಂತ. ಅವ ಸೇವಕ ಹೇಳಕತ್ತಾನ, ಅಮ್ಮ ಅದಳ್ರಿ, ಅಮ್ಮ ಅದಳ, ಅಮ್ಮ ಅದಳ, ಇಲ್ಲಕ್ಕೆ ಬಂದಾಳ ಅಂತ. ಹೋಗಿ ಕೇಳ, ಆಕಿ ಬಾ ಅಂತಲ್ಲ, ಕೇಳ. ಅವ ಸೇವಕ ಹೋಗಿ, ಏನಪ್ಪ ಅಮ್ಮ ಬಂದಿದೇನು, ಬಾ ಒಳಗ. ಅವ ಏನಂತಾನ, ಆಕಿನೂ ಅಷ್ಟೇ ಸ್ವಾಭಿಮಾನಿ. ಅವ ಏನಂತಾನ, ಏನ್ ಬೇಕು ಕೇಳಂತ, ನಾನು ಒಳಗೆ ಬಾ ಅಂದಿಲ್ಲ, ನಾನ್ಯಾಕೆ ಬರ್ಲಿಕ್ಕೆ ಕೊಲ್ಲಿ ಒಳಗೆ. ಆಕೆ ಏನ್ ಕಡಿಮೆ ಅಂತ ಮಗನ್ ನಡೆದ್ಮೇಲೆ ಅವ ಬಾ ಅಂದ್ರೆ ಒಳಗೆ ಹೋಗ್ತೀನಿ, ಅವ ಬಾ ಅಂದಿಲ್ಲ ಅಂದ್ಮೇಲೆ ಒಳಗೆ ಹೋಗಲ್ಲ. ಹಿಂಗೊಂದೇನೋ ಲೌಕಿಕ ಸಮಸ್ಯೆ ಅದ, ಅದ್ರ ಸಲುವಾಗಿ ಬಂದೀನಿ. ಆಕಿ ಏನ್ ಬೇಕು, ಹಿಂಗ್ ಸಮಸ್ಯೆ ಆದ ಅಂತ. ಆಯ್ತು, ತಮ್ಮಲ್ಲಿ ಏನದ, ಇದೀಟೆ ಆದ, ಇದನ್ನ ತಗೊಂಡು ಸರಿ ಮಾಡ್ಕೊಂಡು ಮತ್ತೆ ಎಲ್ಲರೇ ಬೇಕಿದ್ರೆ ಇಸ್ಕೊಂಡು ಏನಾರ ಮಾಡ್ಕೋ ಅಂತೇಳು, ಮತ್ತೆ ಈ ಕಡೆ ಬರಬೇಡ ಅಂತ ಹೇಳು, ಮತ್ತೆ ಈ ಕಡೆ ಬರಬಾರ್ದಂತ ಹೇಳಿ ಕಳಿಸ್ಬಿಡ ಆ ಕಡೆ. ಎಂತದು ಈಗಿನ ಕಾಲದೊಳಗೂ ಇಂಥ ಪವಾಡಗಳಾಗ್ಯಾವ. ಇದು ನಿಷ್ಠಾ, ಒಂದು ಯಾವ ಜವಾಬ್ದಾರಿ ಹೊತ್ತೀವಿ ಆ ನಿಷ್ಠೆ ಅಂತ ಸ್ವಾಮೀಜಿ ಅಂಥವ್ರು ಒಂದು ಮಾತು ಹೆಚ್ಚಾಡ್ತಿದ್ದಿಲ್ಲ, ಮಾತು ಬಹಳ ಕಡಿಮೆ, ಎಲ್ಲ ಸಂಕೇತದ ಮೂಲಕನೇ ಹೇಳ್ತಿದ್ರು. ಅವ್ರ ಮಾತು ಎದಕ್ಕೆ ಬತ್ತ, ಈಗ ಇಲ್ಲಿ ಎದಕ್ಕೆ ಬತ್ತ ಅಂತ ತಿಳಿಯವಲ್ಲ. ಅದಕ್ಕೆ ಹೇಳಕತ್ತಿದ್ದೆ ಮಠ ಸ್ವಾಮಿಯವ್ರ ಸುದ್ದಿ, ಹೌದು ಎದಕ್ಕೆ ಗೊತ್ತಲ್ಲ, ಯಾವುದೋ ಒಂದು ಪಾಯಿಂಟ್ ಹೇಳ್ಬೇಕಾಗಿತ್ತು, ಅದಕ್ಕೆ ಕನೆಕ್ಷನ್ ಮಿಸ್ ಆಯ್ತು. ಬರ್ತದ ಮತ್ತೆ ಬಂದಾಗ ಹೇಳ್ತೀನಿ, ಎಲ್ಲಿ ಹೋಗಲ್ಲ. ಅದೇನೋ ವರ್ಣನೆ ಮಾಡ್ಲಕ್ಕೆ ಹೋಗಿ ಎದಕ್ಕೆ ಬರ್ತಾವ, ತಾಯಿದಾಯ್ತು. ಅದು ಹೇಳ್ಬೇಕಾದ್ರೆ ಅದ್ರಿಂದ ನಾನು ಹೇಳ್ಬೇಕಾದ ಉದ್ದೇಶ ಏನು, ಅದು ಇಲ್ಲಿ ಈಶ್ವರಿಗೆ ತನ್ನ ಸ್ವರೂಪದ ಅರಿವು ಐತೆ, ಆದ್ರೆ ಜೀವಕ್ಕೆ ತನ್ನ ಸ್ವರೂಪದ ಅರಿವು ಇಲ್ಲ. ಮರು ಈಗ ಆ ಸ್ವಾಮೀಜಿ, ನಾನ್ ಸ್ವಾಮೀಜಿ ಅಂತ ಹೇಳಿ ತಮ್ಮ ಅರಿವಿನಾಗ ಇದ್ರು, ಅವರಿಗೆ ಆವರಣ ಆಗ್ಲಿಲ್ಲ, ಗುರುಗಳಿಗೆ ಆವರಣ ಆಗಿರ್ಲಿಲ್ಲ. ಅವ್ರೇನಾದ್ರು ತಮ್ಮ ಅರಿವಿನಾಗಿದ್ದು ಹೆಂಗ್ ನಡ್ಕೋಬೇಕು ಹಂಗ್ ನಡ್ಕೊಂಡ್ರು ಅವ್ರು. ಅದೇನೋ ಹೇಳೋದಿತ್ತು ಸ್ಪಷ್ಟವಾಗಿ, ಇನ್ನ ಕ್ಲಿಯರ್ ಆಗಲ್ದು, ಬರ್ತದ ತಾನೇ ಬರ್ತದ. ಈಗ ಏನಾಯ್ತಪ್ಪ ಅಂದ್ರ ಇದ್ರೊಳಗೆ ಏನ್ ಮಾಡ್ಯಾರ, ಚಿತ್ರದೀಪ 88ರಿಂದ 94 ತನಕ ಏನದವ ಚಿತ್ರದೀಪ, ಆ ಒಂದು ಪಂಚದಶಿ ಒಳಗ ಈ ಇವ್ರದು ಪೀತಾಂಬರ್ಜಿ ಬುಕ್ ಸಿಕ್ಕಿಲ್ಲ ನಮಗ. ಅದು ಹಿಂದಿದಾಗದ, ಇದು ಕನ್ನಡದಾಗದ, ಅದೇನು ಸರಿಗ ಅರ್ಥ ಆಗಲ್ಲ. ಇಲ್ಲಿ ಅವ್ರು ಎದಕ್ಕೆ ಹೇಳ್ಯಾರ ಇದು ಅಂತಂದ್ರ, ಈಶ್ವರನಿಗೂ ಪಂಚಕೋಶಗಳದವ, ಆದ್ರೆ ಅವನಿಗೆ ಅದರದ ಆವರಣ ಇಲ್ಲ, ಮರುವಾಗಿಲ್ಲ ಅಂತೇಳಿ ಅಂತ ಹೇಳೋದಕ್ಕೆ ಮುಂದೆ ಹೇಳೋರದಾರ. ಈಗ ಇಲ್ಲಿ ಏನ್ ಮಾಡಿದ್ರು, ನಿನ್ನೆ ದಿವಸ ರಿವಿಷನ್ ಮಾಡಿದ್ರು. ಏನ್ ರಿವಿಷನ್ ಮಾಡಿದ್ರು, ಅನ್ನಮಯ ಕೋಶದಲ್ಲಿಂತ ವಿರೋಚನ ಸಿದ್ಧಾಂತದಿಂದ ವಿಜ್ಞಾನಮಯ ಕೋಶದ ತನಕ ರಿವಿಷನ್ ಮಾಡಿದ್ರು. ವಿಜ್ಞಾನಮಯ ಕೋಶದ ತನಕ ರಿವಿಷನ್ ಮಾಡಿದ ಮೇಲೆ ಒಂದು ವಿಜ್ಞಾನ ಉತ್ಪತ್ತಿ ಆಗ್ಬೇಕಾದ್ರೆ ಅದಕ್ಕಿಂತ ಮೊದಲಿನ ವಿಜ್ಞಾನ ನಾಶ ಆಗ್ತದ ಅಂತ ಅದನ್ನ ಅವರು ವಿಜ್ಞಾನಮಯ ಕೋಶದವರು ಹೇಳಿದ್ರು. ಮುಂದೆ ಆನಂದಮಯ ಕೋಶದವರು ಅದೇ ಆಲಯ ವಿಜ್ಞಾನಧಾರೆ, ಪ್ರವೃತ್ತಿ ವಿಜ್ಞಾನಧಾರೆ ಅನ್ನಂಥದ್ದು ವಿಜ್ಞಾನಮಯ ಕೋಶದವರು ಹೇಳಿದ ಮಾತುಗಳು. ಆಲಯ ವಿಜ್ಞಾನಧಾರೆ ಅಂದ್ರೆ ನಮ್ದು ಏನೇ ಒಂದು ಪ್ರವೃತ್ತಿ ಈ ಜಗತ್ತಿನೊಳಗ ಆಗಬೇಕು ಅಂದ್ರೆ ಪ್ರ ಅಂತ ಎಲ್ಲಿ ಬರ್ತದ, ಅಲ್ಲಿ ನೀವು ಏನ್ ಶಬ್ದ ಹಾಕೋಬೇಕು, ಪ್ರ ಅಂದ್ರೆ ಪ್ರತಿಯೊಂದು ಅಂತ ತಿಳಿತ್ರ. ಪ್ರಪಂಚ ಅಂತಂದ್ರೆ ಏನು, ಪ್ರತಿಯೊಂದು ಈ ಪಂಚಮಹಾಭೂತಗಳಿಂದ ಆಗ್ಯದ ಅನ್ನೋದಕ್ಕೆ ಪ್ರಪಂಚ. ಪ್ರ ಅಂತ ಬಂದಲ್ಲಿ ಪ್ರತಿಯೊಂದು ಅಂತ. ಇಲ್ಲಿ ಏನಾಯ್ತು, ಪ್ರವೃತ್ತಿ ಅಂದ್ರೆ ಪ್ರತಿಯೊಂದು ವೃತ್ತಿ. ಈ ವೃತ್ತಿ ಎದಕ್ಕ ಹೊರಗಿನ ವ್ಯವಹಾರ ಮಾಡೋದಕ್ಕೆ, ಹೌದಿಲ್ಲ? ವೃತ್ತಿ ಎದಕ್ಕೆ ತಯಾರಾಗ್ತದ, ಇಂದ್ರಿಯ ಮೂಲಕ ಹೊರಗೆ ಹೋಗಿ ವ್ಯವಹಾರ ಮಾಡ್ತದಲ್ಲ,
ಆ ಪ್ರವೃತ್ತಿ ವಿಜ್ಞಾನ ಧಾರೆ ಎಲ್ಲಿದು ಬರ್ತದ? ಎಲ್ಲಿಂದ ಸ್ಟಾರ್ಟ್ ಆಗ್ತದದು? ಪ್ರಮಾತ ನಿಮ್ಮೊಳಗೊಂದದಲ್ಲ ನಾನು ಅನ್ನೋದು ಆಲಯ ವಿಜ್ಞಾನ ಧಾರೆ ನಿಮ್ಲಿಂತ ಶುರು ಆಗ್ತದ ಇಲ್ಲ? ಕೊಡೋದು, ತೋಳೋದು, ನೋಡೋದು, ಕೇಳೋದು, ನಾ ನೋಡ್ತೀನಿ, ನಾ ಕೇಳ್ತೀನಿ ಅಂತ ಹಿಂದೆ ನಾ ಅನ್ನೋದು ಆದ ಇಲ್ಲ ಪ್ರತಿಯೊಂದಕ್ಕೆ. ನೀವ್ ಏನೇನ್ ಮಾಡ್ತೀರಿ ಎಲ್ಲದಕ್ಕೂ ನಾನು ಅನ್ನೋದು ಹಿಂದೆ ಆದ ಇಲ್ಲ. ಅದು ಇಲ್ಲದೆ ನೀವೇನ್ ಮಾಡಿರಪ್ಪ? ನಾನ್ ನೋಡ್ತೀನಿ, ನಾನ್ ಕೇಳ್ತೀನಿ, ನಾನ್ ಕೊಟ್ಟೆ, ನಾನ್ ತಗೊಂಡೆ, ನಾನು ಅನ್ನೋದು ಹಿಂದೆ ಇಟ್ಕೊಂಡಿದ್ದೇನದಲ್ಲ, ನಾನು ಅನ್ನೋದೇನದಲ್ಲ, ಅದು ಆಲಯ ವಿಜ್ಞಾನ ಧಾರೆ. ಆ ಆಲಯ ವಿಜ್ಞಾನ ಧಾರೆನೇ ಹೊರಗೆ ಮಾಡುವ ವ್ಯವಹಾರಗಳೆಲ್ಲ ಪ್ರವೃತ್ತಿ ವಿಜ್ಞಾನ ಧಾರೆ. ಆ ಪ್ರವೃತ್ತಿ ವಿಜ್ಞಾನ ಧಾರೆಗೆ ಈ ಆಲಯ ವಿಜ್ಞಾನ ಧಾರೆನೇ ಮೂಲ ಆಧಾರ ಆದ ಅನ್ನಂಥದ್ದು ಅವ್ರು ಹೇಳಿದರು. ನಾನು ಅನ್ನೋದು ಆಲಯ ವಿಜ್ಞಾನ ಧಾರೆ, ನನ್ನದು, ನಿನ್ನದು, ಅವರು, ಇವರು, ಅಲ್ಲಿ, ಇಲ್ಲಿ, ಅದು, ಇದು ಅನ್ನೋ ವ್ಯವಹಾರ ಏನದ ಅದು ಪ್ರವೃತ್ತಿ ವಿಜ್ಞಾನ ಧಾರೆ. ಪ್ರವೃತ್ತಿ ವಿಜ್ಞಾನ ಧಾರೆಯ ಮೂಲ ಯಾವುದು? ಆಲಯ ವಿಜ್ಞಾನ ಧಾರೆ. ಆ ಆಲಯ ವಿಜ್ಞಾನ ಧಾರೆ ಒಳಗೆ ಏನದ? ನಾನು ಅನ್ನೋದಾದ. ಪ್ರವೃತ್ತಿ ವಿಜ್ಞಾನ ಧಾರೆ ಒಳಗೆ ನನ್ನದು, ನಿನ್ನದು, ಅದು, ಇದು, ಅವರು, ಇವರನ್ನ ವ್ಯವಹಾರಗಳದವ ಅಂತ ಇಷ್ಟು ಹೇಳಿದ ಮೇಲೆ ಈ ರೀತಿಯಿಂದ ಆಲಯ ವಿಜ್ಞಾನ ಧಾರೆಯಿಂದ ಪ್ರವೃತ್ತಿ ವಿಜ್ಞಾನ ಧಾರೆ ಉತ್ಪತ್ತವಾಗುತ್ತದೆ. ಸದಾಕಾಲ ಆಲಯ ವಿಜ್ಞಾನ ಧಾರೆ ನದಿಯಂತೆ ಹರಿಯುತ್ತಿರುತ್ತದೆ. ಅವದರಲ್ಲಿ ಪ್ರವೃತ್ತಿ ವಿಜ್ಞಾನ ಧಾರೆ ತೆರೆಗಳ ಉಪಾಧಿಯಲ್ಲಿ ಉತ್ಪತ್ತಿ ನಾಶ ಆಗುತ್ತಿರುತ್ತದೆ. ಸತ್ಸಂಗ ಅನ್ನೋದು ಏನದ? ಆಲಯ ವಿಜ್ಞಾನ ಧಾರೆ. ಇದ್ರೊಳಗ ಮೊದಲ ಯಾಗ ಮಾಡಿದೆವು, ಮಂತ್ರಗಳು ಹೇಳಿದೆವು. ಮಂತ್ರ ಹೇಳೋ ಟೈಮ್ನಾಗ ಮಂತ್ರ ಉತ್ಪತ್ತಿ, ಒಂದು ತೆರೆ ಉತ್ಪತ್ತಿ ಆಯ್ತು. ಅದು ಯಾಗ ಮುಗಿದ್ಮೇಲೆ ಮುಂದೆ ಯೋಗ ಚಾಲು ಆಯ್ತು. ಯೋಗದ ವಿಜ್ಞಾನ ಸ್ಟಾರ್ಟ್ ಆದ ಕೂಡ್ಲೇನೆ ಯಾಗದ ವಿಜ್ಞಾನ ಏನಾಯ್ತು? ನಾಶ ಆಯ್ತು. ಬಿಟ್ರಿ, ಅದು ನಾಶ ಆಗ್ಯದ ಅಂದ್ರೆ ಬಿಟ್ರಿ. ಅದ್ರ ಮೂಡು ಅದ್ರ ಮೇಲಿಂದ ಹೋಯ್ತು. ಈಗೇನ್ ಬತ್ತು? ಯೋಗದ ಬತ್ತು. ಈಗ ಯೋಗ ಆದ್ಮೇಲೆ ಮುಂದೇನಾಯ್ತು? ಜ್ಞಾನದ ಚಾಲು ಆಯ್ತು. ಜ್ಞಾನದ ವಿಜ್ಞಾನ ಸ್ಟಾರ್ಟ್ ಆದ್ಮೇಲೆ ಯೋಗದ ವಿಜ್ಞಾನ ಏನಾಯ್ತು? ನಾಶ ಆಯ್ತು. ಉತ್ಪತ್ತಿ ನಾಶ ಅನ್ನೋ ಶಬ್ದ ಬಳಸ್ಲಕತ್ತಾರ ಅವರು. ಉತ್ಪತ್ತಿ ನಾಶ ಅನ್ನೋ ಶಬ್ದ ಅದು ಬಹಳ ಕೀಳು ಮಟ್ಟದ ಶಬ್ದ. ಅದು ಅವ್ರ ಕಾಲಕ್ಕೆ ಅವ್ರ ಅನುಭವಕ್ಕೆ ಅಷ್ಟೇ ಬಂದದ. ಅದು ಹಂಗಂತಾರೆ, ಉತ್ಪತ್ತಿ ಆಗ್ಯದ, ನಾಶ ಆಗ್ಯದ ಅಂತ. ಈಗ ಯೋಗದ ಜ್ಞಾನ ನಾಶ ಐತೇನ್ರಿ? ಯಾಗದ ಅನುಭವ ನಾಶ ಐತೇನು? ಅವ್ರು ಬಳಸ್ಯಾರ ಆ ಶಬ್ದ. ಯಾರ್ದು? ಕೆಳಮಟ್ಟದ ಸಾಧಕರ ಭಾಷೆ ಅದು. ಅದು ನಾಶ ಆಗ್ಯದೇನು? ಅದು ಒಳಗಾದಿಲ್ಲ ನಿಮ್ಮ ಅನುಭವ. ಅದೆಲ್ಲಿ ಹೋಗ್ತದ? ಅವ್ರ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಏನಾಯ್ತು? ಈಗ ಯೋಗದ ವಿಜ್ಞಾನ ಏನಾಯ್ತು? ನಾಶ ಆಯ್ತು. ಜ್ಞಾನದ ವಿಜ್ಞಾನ ಉತ್ಪತ್ತಿ ಆಯ್ತು. ಈಗ ಜ್ಞಾನದ ವಿಜ್ಞಾನ ಸತ್ಸಂಗ ಬಿಟ್ರೆ ಸಾಕು, ಜ್ಞಾನದ ವಿಜ್ಞಾನ ಏನಾಗ್ತದ? ನಾಶ ಆಗಿ ಮುಂದೆ ಅದರ ವಿಜ್ಞಾನ ಚಾಲು ಆಗ್ತದ. ಭೋಗದ ವಿಜ್ಞಾನ ಚಾಲು ಆಗ್ತದ. ಹೌದಿಲ್ಲ? ಮತ್ತ ಯಾಗದ ವಿಜ್ಞಾನ ಆರಂಭ ಮಾಡಿ ಯೋಗದ ವಿಜ್ಞಾನಕ್ಕೆ ಬಂದೆವು. ಯೋಗದ ವಿಜ್ಞಾನಕ್ಕೆ ಬಂದಾಗ ಯೋಗದ ವಿಜ್ಞಾನ ಉತ್ತರ ವಿಜ್ಞಾನ, ಯಾಗದ ವಿಜ್ಞಾನ ಪೂರ್ವದ ವಿಜ್ಞಾನ. ಪೂರ್ವದ ವಿಜ್ಞಾನ ನಾಶ ಆಗಿ ಮುಂದೇನಾಯ್ತು? ಯೋಗದ ವಿಜ್ಞಾನ, ಉತ್ತರ ವಿಜ್ಞಾನ ಅಂತಂದ್ರೆ ಯೋಗದ ವಿಜ್ಞಾನ ಸೃಷ್ಟಿಯಾಯ್ತು, ಉತ್ಪತ್ತಿ ಆಯ್ತು. ಮುಂದೆ ಜ್ಞಾನದ ವಿಜ್ಞಾನ ಸ್ಟಾರ್ಟ್ ಆಯ್ತು ಅಂದ್ರೆ ಅದು ಉತ್ತರ ವಿಜ್ಞಾನ, ಯೋಗದ ವಿಜ್ಞಾನ ಪೂರ್ವದ ವಿಜ್ಞಾನ. ಆ ಯೋಗದ ವಿಜ್ಞಾನ ನಾಶ ಆಗಿ ಯಾರ ಪ್ರಕಾರ ಇದು? ವಿಜ್ಞಾನಮಯ ಕೋಶವೇ ಆತ್ಮ ಅನ್ನೋರ ಭಾಷೆಯಲ್ಲಿ ಹೇಳಕತ್ತೀನಿ ನಾನು. ಮುಂದೇನಾಯ್ತು? ಜ್ಞಾನದ ವಿಜ್ಞಾನ ಉತ್ಪತ್ತಿ ಆಯ್ತು, ಯೋಗದ ವಿಜ್ಞಾನ ನಾಶ ಆಯ್ತು. ಮತ್ತ
ಸತ್ಸಂಗ ಮುಗಿದ ಕೂಡ್ಲೇನೆ ಜ್ಞಾನದ ವಿಜ್ಞಾನ ನಾಶ ಆಗಿ ಭೋಗದ ವಿಜ್ಞಾನ, ಸಂಸಾರ ಕೆಲಸ ಚಾಲು ಆಗ್ತದೆ, ಭೋಗದ ವಿಜ್ಞಾನ ಸ್ಟಾರ್ಟ್ ಆಗ್ತದೆ. ಮತ್ತೆ ಭೋಗದೊಳಗೆ ಮತ್ತೆ ಯಾವ್ದ್ಯಾವ್ದು ಭೋಗಗಳು ಸ್ಟಾರ್ಟ್ ಆಗ್ತವ, ಯಾವ್ದ್ಯಾವ್ದು ಭೋಗಗಳು ನಾಶ ಆಗ್ತವ, ಅವೆಲ್ಲ ಕ್ಷಣಿಕ ವಿಜ್ಞಾನವಾದಿಗಳ ದೃಷ್ಟಿಯಿಂದ ಈ ರೀತಿ ಹೇಳ್ಕೊತ ಹೋಗ್ತಾರೆ. ಅದಕ್ಕೆ ಉತ್ಪತ್ತಿ ನಾಶ ಅಂತ ಹೇಳ್ತಾರಲ್ಲ, ಅದೇ ಈಗ ಅವರು. ಹಿಂಗಾಗಿ ಮುಂದೇನು ಸತ್ಸಂಗ ಎನ್ನುವ ನದಿ ಒಳಗ ಈ ವಿಜ್ಞಾನಗಳ ತೆರೆಗಳು, ಪೂರ್ವದ ವಿಜ್ಞಾನಗಳು ಲಯ ಆಗ್ತಾ ಆಗ್ತಾ ನಾಶ ಆಗ್ತಾ ಉತ್ತರೋತ್ತರ ವಿಜ್ಞಾನಿಗಳು ಏನಾಗ್ತಿರ್ತಾವ, ಉತ್ಪತ್ತಿ ಆಗ್ತಿರ್ತಾವ ಅಂತೇಳಿ ಈ ಬುದ್ಧಿ ಅಥವಾ ವಿಜ್ಞಾನಮಯ ಕೋಶವೇ ಆತ್ಮ ಅನ್ನೋವನ್ನು ಹೇಳುವ ಮಾತು. ಮನದ ಸ್ವರೂಪ ಕೂಡ ಅದು ವಿಜ್ಞಾನಧಾರೆಯ ರೂಪವೇ ಆಗಿದೆ ಅಂತ ತಿಳಿಯಿರಿ. ಅದು ಬುದ್ಧಿ ಎಂಬ ಆಲಯ ವಿಜ್ಞಾನ ಧಾರೆಯಲ್ಲಿ ಉತ್ಪತ್ತಿ ನಾಶ ಹೊಂದುತ್ತಿರುತ್ತದೆ. ಸಂಕಲ್ಪ ವಿಕಲ್ಪ ಮಾಡ್ಕೋತ ಅದು ಉತ್ಪತ್ತಿ ನಾಶ. ಯಾವಾಗ ಸಂಕಲ್ಪ ಮಾಡ್ತು ಅವಾಗ ಉತ್ಪತ್ತಿ, ಯಾವಾಗ ವಿಕಲ್ಪ ಆಯ್ತು ಅವಾಗ ಅದು ನಾಶ. ಈಗ ಹೆಣ್ಣು ನೋಡ್ಬೇಕು, ಮದುವೆ ಮಾಡ್ಕೋಬೇಕು ಅಂತ ಅಂದತ್ನಾಗ ಅವಾಗ ಏನಾಗಿತ್ತು, ಸಂಕಲ್ಪ, ಮನಸ್ಸು ಉತ್ಪತ್ತಿ ಆಗಿತ್ತಿಲ್ಲ. ಕರ್ಕೊಂಡು ಮುಂದೆ ಈಗ ಏನಾಗ್ಯದ, ಜೀವನ ಎನ್ನುವ ಆಲಯ ವಿಜ್ಞಾನ ಧಾರೆ ಒಳಗ ಏನಾಯ್ತು, ಮದುವೆ ಆಗ್ಬೇಕು ಅಂತೇಳಿ ಉತ್ಪತ್ತಿ ಆಗಿತ್ತು, ಮದುವೆ ಆಯ್ತು, ಮಕ್ಕಳಾಯ್ತು, ಎಲ್ಲ ಆಯ್ತು. ಈಗೇನಾಯ್ತು, ಆ ಒಂದು ಮದುವೆ ವಿಷಯ ಏನಾಗ್ಬಿಟ್ಟದ, ವಿಜ್ಞಾನ, ಮದುವೆ ವಿಜ್ಞಾನ ನಾಶ ಆಗ್ಯದ. ನಾಶ ಆಗಿ ಈಗ ಏನಾಗ್ಯದ, ಅವಾಗ ಯಾರು ತವ್ರ ಮನೆ ಫಂಕ್ಷನ್ ಅದ ಕರ್ಕೊಂಡು ಹೋಗ್ತಿವತ್ತು ಯಾರು ಬಂದ್ರ ಸಿಕ್ಕಾಪಟ್ಟೆ ಸಿಟ್ಟು ಬರ್ತಿತ್ತು ಗಂಡ. ಈಗೇನಾಗ್ಯದ, ಫೋನ್ ಮಾಡಿ ಕರ್ಕೊಂಡು ಹೋಗ್ರಿ, ಒಂದು 4 ದಿವಸ ಆ ಕಡೆ ಹೋಗ್ರಿ, ಒಂದು ಸ್ವಲ್ಪ ದಿವಸ ಅಂತ ಹೇಳಿ ಬಿಟ್ಟರೆ ಸಾಕಾಗ್ಯದ ನಂಗಾಗ್ಯದ. ಈಗೇನಾಗ್ಯದ, ಮುಕ್ತ ಆಗಬೇಕು ಇದರಿಂದ ಅಂತೇಳಿ ಮೋಕ್ಷದ ವಿಜ್ಞಾನ ಧಾರೆ ಉತ್ಪತ್ತಿ ಆಗ್ಯದ, ಸಂಸಾರ ವಿಜ್ಞಾನ ಧಾರೆ ನಷ್ಟ ಆಗ್ಯದ. ಇದರಿಂದ ಮೋಕ್ಷ ಹೊಂದಬೇಕು, ಫ್ರೀ ಆಗಬೇಕು, ಬರೀ ಇದೇ ಮಾಡ್ಕೊತ ಹೋದ್ರೆ ನಮ್ಮ ಜನ್ಮ ಹೆಂಗಿದು ಅಂತೇಳಿ ಇಲ್ಲಿ ಮಟ್ಟಿಗೆ ಬಂದದ. ತಾನೇ ಬರ್ಬೇಕದು, ನಾವು ನಾಟಕ ಮಾಡ್ಲಕ್ಕೆ ಹೋಗ್ಬಾರ್ದು, ತಾನೇ ಬರ್ಬೇಕದು. ಜ್ಞಾನ ಹೆಂಗೆ ಹೆಚ್ಚಾಗ್ತದ ಹಂಗಂಗ ಅದು ತಾನೇ ಬರ್ತದ. ಸುಮ್ಮನೆ ಯಾರೋ ಹೇಳ್ಯಾರ ತಿಳಕ್ಕೆ ಅದು ಬಿಡು ಇದು ಬಿಡು ಅದು ಮಾಡಿ ಏನಿಲ್ಲ, ತಾನೇ ಏನೇನಾಗಬೇಕಾಗ್ತದೆ. ಆದ್ದರಿಂದ ಪ್ರವೃತ್ತಿ ವಿಜ್ಞಾನ ಧಾರ ರೂಪವು ಮನಸ್ಸು ಇತ್ಯಾದಿ ಆಲಯ ವಿಜ್ಞಾನ ಧಾರೆಯ ಕಾರ್ಯವಿರುತ್ತದೆ ಅಂತ ಬುದ್ಧಿಯೇ ಆತ್ಮವಿರುತ್ತದೆ ಅಂತ ಮುಂದ ಕುಮಾರಿಲ ಭಟ್ಟ ಏನ್ ಹೇಳ್ತಾನ, ಭಟ್ಟನ ಮತವು ಆನಂದಮಯ ಕೋಶವೇ ಆತ್ಮ ಎನ್ನುವುದು ಹೆಂಗದಪ್ಪ ಅಂತಂದ್ರ ವಿದ್ಯುಲ್ಲತೆಯಂತೆ, ಕೋಲ್ ಮಿಂಚಿನಂತೆ ಅಂತ ಹೇಳ್ದಂಗಾಯ್ತು. ಕೋಲ್ ಮಿಂಚು ಅಂದ್ರೆ ಮಳಿ ಬರೋ ಟೈಮ್ನಾಗ ಹಿಂಗ್ ಮಿಂಚುತ್ತದಲ್ಲ, ಆ ಮಿಂಚಿ ಇಲ್ಲದಂಗಾಗಿ ಹೋಗ್ತದಲ್ಲ, ಅದಕ್ಕೆ ನಾವು ಆತ್ಮ ಅನ್ಲಕ್ಕ ಬರಂಗಿಲ್ಲ. ಕೋಲ್ ಮಿಂಚಿನಂತೆ ಅದು ಕ್ಷಣಿಕ ರೂಪವಲ್ಲ. ಮತ್ತೇನೆಂದರೆ ಅದು ಸ್ಥಿರ ರೂಪವಾಗಿದೆ. ಸ್ಥಿರ ರೂಪ ಹೆಂಗ, ಮಳಿ ಹುಳ ಇದ್ದಂಗದ. ಕೋಲ್ ಮಿಂಚಿನಂತೆ ಇಲ್ಲ, ಮಳಿ ಹುಳ ಇದ್ದಂಗದ. ಅದು ಮಳಿ ಹುಳ ಮಿಂಚುವಾಗನೂ ಇರ್ತದ, ಮಿಂಚಲಾರ್ದಾಗನೂ ಇರ್ತದ. ಆಲಯ ವಿಜ್ಞಾನ ಧಾರೆ ಒಳಗನೂ ಇರ್ತದ, ಮತ್ತೆ ಪ್ರವೃತ್ತಿ ವಿಜ್ಞಾನ ಧಾರೆ ಒಳಗನೂ ಇರ್ತದ. ಉತ್ಪತ್ತಿ ಆದಾಗೂ ಇರ್ತದ, ನಾಶ ಆದಾಗೂ ಇರ್ತದ. ಹೀಗಾಗಿ ಅದು ಸ್ಥಿರ ರೂಪ ಆದ. ಮತ್ತದು ಹೆಂಗದ, ಜಡ ಮತ್ತು ಚೇತನ ಸ್ವರೂಪ ಆದ. ಎತ್ತರಿದ್ದಾಗ ಚೇತನ ಸ್ವರೂಪ, ನಿದ್ದೆತ್ತಿದಾಗ ಜಡ ಸ್ವರೂಪ, ಈ ರೀತಿ ಆದ ಅಂತೇಳಿ. ಹೀಗಾಗಿ ಕುಮಾರಿಲ ಭಟ್ಟ ವಿಜ್ಞಾನಮಯ ಕೋಶವೇ ಆತ್ಮ ಅನ್ನೋದು ಒಪ್ಪಂಗಿಲ್ಲ. ಅದು ಎತ್ತರಿದ್ದ ಜಡ ರೂಪ, ನಿದ್ದೆತ್ತಿದ ಚೇತನ ರೂಪ ಅಂತ ಹೇಳಿ. ವಿಜ್ಞಾನಮಯ ಆತ್ಮ ಕೋಲ್ ಮಿಂಚಿನಂತೆ ಇದ್ದಾನೆ ಎಂದು ಹೇಳಿದರೆ ಭಟ್ಟನು ಅದನ್ನು ಒಪ್ಪುವುದಿಲ್ಲ. ಸುಷುಪ್ತಿಯಿಂದ ಎಚ್ಚೆತ್ತ ಮನುಷ್ಯ ನಾನು ಜಡವಾಗಿ ಮಲಗಿದ್ದೆ, ಏನೂ ಅರಿಯಲಿಲ್ಲ. ಚೇತನ ಸ್ವರೂಪದಲ್ಲಿ ಅಂದ್ರೆ ಎಚ್ಚರ ಇರುವಾಗ ಜಡ ಸ್ವರೂಪದ ಸುಷುಪ್ತಿಯ ಅನುಭವ ಉಂಟಾಗಿದೆ. ನಾನು ಜಡವಾಗಿ ಮಲಗಿದ್ದೆ ಅಂತ ಎಚ್ಚರವಿರುವಾಗ ಹೇಳುತ್ತಾನೆ ಎಂದ ಬಳಿಕ ಆತ್ಮನು
ಜಡರೂಪ ಎಂಬುದು ಸಿದ್ಧವಾಗುತ್ತದೆ. ತಾನೇ ಹೇಳೇನ. ಯಾರು? ಮಕ್ಕೊಂಡವ ಎದ್ದು ಮಲ್ಕೊಂಡು ಎದ್ದ ಮೇಲೆ ನಾ ಮಕ್ಕೊಂಡಾಗ ನನ್ಗೇನು ಗೊತ್ತೇ ಆಗ್ಲಾರ್ದಂಗ ಮಲ್ಕೊಂಡಿದ್ದೆ ಅಂತೇಳಿ ತಾನೇ ಹೇಳೇನ. ಅದ್ರ ಸಲುವಾಗಿ ಅವ ಜಡರೂಪ ಅದನ. ನೋಡ್ರಿ ಹೆಂಗದ ಜಡರೂಪ. ತಾನೇ ಮಕ್ಕೊಂಡವ ಎಚ್ಚರಾಗಿ ಹೇಳೇನಂತ, ಅದಕ್ಕ ನಾನೇ ಹೇಳಿನಿ ಅಂತ ಅಂದ್ಮೇಲೆ ಅದು ಜಡರೂಪ ಅಂತ ಸಿದ್ಧ ಆಯ್ತು. ನಿದ್ದೆ ಹೆಚ್ಚಿದ ಎಚ್ಚರ ಅದವ ಹೇಳಿದ ಮಾತು ಕೇಳಿ ಇವ ನಾನು ತಾನೇ ಜಡ ಅಂತ ಹೇಳ್ಕೊಂಡ್ಮೇಲೆ ಅದು ಆತ್ಮ ಜಡ ಅಂತ ಹೇಳಕ್ ಏನ್ ತಪ್ಪದ ಅಂತೇಳಿ ಅಂದು ಎಚ್ಚೆತ್ತ ಬಳಿಕ ಸ್ಮೃತಿ ಉಂಟಾಗುತ್ತದೆ. ಆದರೆ ಅಜ್ಞಾತ ವಿಷಯದ ಸ್ಮೃತಿ ಉಂಟಾಗುವುದಿಲ್ಲ. ಆತ್ಮವಸ್ತುವಿಗಿಂತ ಭಿನ್ನವಾದ ಜ್ಞಾನವಾಗುವುದಕ್ಕೆ ಸುಷುಪ್ತಿಯಲ್ಲಿ ಬೇರೆ ಸಾಧನೆಗಳು ಇರುವುದಿಲ್ಲ. ಆದ್ದರಿಂದ ಸ್ಮೃತಿಗೆ ಕಾರಣವಾದ ಜ್ಞಾನವು ಸುಷುಪ್ತಿ ಅವಸ್ಥೆಯಲ್ಲಿ ಕಂಡುಬರುತ್ತದೆ. ಅವಿದ್ಯೆ ಅಂತ ಇರುವುದು ಇವರಿಗೆ ಗೊತ್ತಿಲ್ಲ. ನಮ್ಮ ಒಳಗ ಒಂದು ಅವಿದ್ಯೆ ಅಂತ ಆದ, ಗೊತ್ತು ಇಲ್ಲ ಅನ್ನೋಂಥದ್ದು ಒಂದು ತತ್ವ ಅದ ನಮ್ಮೊಳಗ, ಅವಿದ್ಯೆ ಅಂತೇಳಿ. ಆ ಅವಿದ್ಯೆದ ಬಗ್ಗೆ ಅವರಿಗೆ ಗೊತ್ತಿಲ್ಲ. ಅದು ಅವಿದ್ಯೆ ಅನ್ನೋದು ಗೊತ್ತಿಲ್ಲದಕ್ಕೆ ಅವ್ರು ಏನ್ ಅನ್ಲಕತ್ತಾರ? ಜಡ ಜಡ ಅಂತ. ಈಗ ಗೊತ್ತಿಲ್ಲ ಅನ್ನೋದು ಒಂದು ಆದ ಇಲ್ಲ ತತ್ವ. ಈ ವಿಚಾರ ಸಾಗರ 5ನೇ ತರಂಗದೊಳಗೆ ಪಂಚಕೋಶಗಳ ತನಕ ಹೇಳಿವಿ ನಾವು. ಇದು ವಿದ್ಯೆ ಆಯ್ತು. ಇದ್ರದ್ದು ಪಂಚಕೋಶದ ಮುಗಿದ್ಮೇಲೆ ಮುಂದೆ ಏನ್ ಹೇಳ್ತಾರ? ಗೊತ್ತಿಲ್ಲ. ಆ ಗೊತ್ತಿಲ್ಲ ಅನ್ನೋದು ನಿಮ್ಮೊಳಗ ಆದ ಇಲ್ಲ? ನಿಮ್ ಮನೆಯಾಗೆ ನಿಮಗೆಲ್ಲ ಓಟು ಗೊತ್ತದೇನು? ಮನೆಗೆ ಏನ್ ನಡೆದತ್ತ ನಿಮ್ಗೆ ಈಗ ಸದ್ಯ ಯಾವುದ್ರ ಮೇಲೆ ಲಕ್ಷ್ಯ ಕೊಟ್ಟಿರ ಅದು ಒಂದೇ ನಿಮಗ್ ಗೊತ್ತದ. ಉಳಿದದ್ದೆಲ್ಲ ಏನೇನ್ ನಡೆದ ಯಾರಿಗ್ ಗೊತ್ತು? ನಿಮ್ಮ ಮಕ್ಕಳು ನಿಮ್ಮ ಮನೆಗೆ ಬೆಂಗಳೂರಾಗದಾರ ಬಿಡ್ರಿ, ನಿಮ್ ಮನೆಗೆ ಇದ್ರು ನಿಮ್ ಮಕ್ಕಳ ಬಲ್ಲಿ ಏನ್ ನಡೆದದ, ನಿಮ್ ಮಕ್ಕಳ ಮನಸ್ನಾಗ ಏನ್ ನಡೆದ ಏನದು ಗೊತ್ತದೆ? ಏನಿಲ್ಲ. ಸ್ವಸ್ಥರ್ದು ಹಳೇದೇರ್ ಬಿಡ್ರಿ, ನಮ್ದೇ ಏನು ಗೊತ್ತಿಲ್ಲ. ಜಗತ್ತಿನಾಗ ಏನ್ ನಡೆದದ ಗೊತ್ತಿಲ್ಲದ್ದೇ ಬಾಳದ. ನಮ್ ಬಗ್ಗೆ ನಮಗೂ ಗೊತ್ತಿಲ್ಲದ್ದೇ ಬಾಳದ. ನಾ ಏನದೀನಿ ಅನ್ನೋದು ನನಗೆ ಇನ್ನ ಚೆನ್ನಾಗಿ ಗೊತ್ತಿಲ್ಲ. ಗೊತ್ತಿಲ್ಲ ಅನ್ನೋ ತತ್ವ ಏನದಲ್ಲ, ಈ ತತ್ವದ ಬಗ್ಗೆ ಅವರಿಗೆ ಜ್ಞಾನ ಇಲ್ಲ. ಹೀಗಾಗಿ ಅವ್ರು ಏನ್ ಮಾಡ್ಲಕತ್ತಾರ? ಆ ಅವಿದ್ಯೆ ಅನ್ನೋದು ಇವ್ರಿಗೆ ಗೊತ್ತಿಲ್ಲದಕ್ಕ ಈ ರೀತಿ ಕಷ್ಟಪಡ್ಲಕತ್ತಾರ. ಎಚ್ಚರವಾದವನಿಗೆ ನಾನು ಜಡವಾಗಿದ್ದೆ ಅಂತ ಹೇಳುತ್ತಾನೆ ಎಂದರೆ ಆತ್ಮದ ಜಡತ್ವದ ಪರಿಚಯವಾಗುತ್ತದೆ. ಆ ಅನುಭವವು ಆತ್ಮನ ಸ್ವರೂಪವೇ ಇರುತ್ತದೆ. ಈ ರೀತಿಯಿಂದ ಆತ್ಮನು ಮಿಂಚು ಹುಳ ಇದ್ದಾನೆ ಅಂತೇಳಿ, ಪ್ರಕಾಶ ರೂಪ ಇದ್ದಾನೆ ಅಂತೇಳಿ, ಈ ಒಂದು ಅವಿದ್ಯೆ ಅನ್ನೋದು ಆತ್ಮನಿಂದ ಭಿನ್ನವಾದ ಒಂದು ತತ್ವ ನಮ್ಮೊಳಗ ಆದ ಅವ್ರಿಗೆ ಗೊತ್ತಿಲ್ಲ. ಹೀಗಾಗಿ ಆ ಅವಿದ್ಯೆನೆ ಆತ್ಮದ ಮೇಲೆ ಆರೋಪ ಮಾಡ್ಲಿಕ್ಕತ್ತಾರ ಅವರು. ಈ ಮರ್ಮ ತಿಳಿತಾ? ಅವಿದ್ಯೆ ಅನ್ನೋದು ಆತ್ಮನಿಂದ ಭಿನ್ನವಾಗಿ ಅದೋ ಏನ ಆತ್ಮದ ಸ್ವರೂಪ ಅದದು. ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣವಾದಂತ ಆತ್ಮದೊಳಗ ಅವಿದ್ಯೆ ಅಂತ ಏನಾರ ಆದೇನದ್ರಾಗ? ಆತ್ಮನಿಂದ ಭಿನ್ನವಾದ ಒಂದು ತತ್ವ ಅವಿದ್ಯೆ. ನಿಮ್ಮ 36 ತತ್ವಗಳ ಲೀಸ್ಟ್ನಾಗ ಒಂದು ಅವಿದ್ಯೆ ಅದ. ಆ 36 ತತ್ವಗಳ ಲೀಸ್ಟ್ನಾಗ ಏನು ಅವಿದ್ಯೆ ಅದಲ್ಲ, ಆ ಅವಿದ್ಯೆ ಅನ್ನೋ ತತ್ವ ಇವ್ರಿಗೆ ಗೊತ್ತಿಲ್ಲದಕ್ಕ ಆ ಅವಿದ್ಯೆ ಗೊತ್ತಿಲ್ಲ ಅನ್ನೋದೇ ಏನ್ ಮಾಡ್ಬಿಟ್ಟಾರ? ಆತ್ಮನಿಗೆ ಆರೋಪ ಮಾಡ್ಯಾರ. ಸಚ್ಚಿದಾನಂದನಿಗೆ ಮಾಡಿ ಏನ್ ಮಾಡ್ಯಾರ? ಆತ್ಮ ಜಡ ಅಂತ ಹೇಳಕತ್ತಾರ. ನಿಮಗೆ ನಿದ್ದೆ ಹೆಚ್ಚಿದಾಗ ನಿಮ್ಮ ಆತ್ಮ ಮತ್ತು ಅವಿದ್ಯೆ ಅಂತೇಳಿ ಎರಡೇ ಇರ್ತಾವ. ಅವಿದ್ಯೆ ಅನ್ನೋದು ಒಂದು ತತ್ವ, ಆತ್ಮ ಅನ್ನೋದು ಒಂದು ತತ್ವ. ಇವೆರಡೇ ಇದ್ದಾಗ ಏನಾಯ್ತು? ಅವಿದ್ಯೆ ಅನ್ನೋದು ಗೊತ್ತಿಲ್ದಂಗ ಮಕ್ಕಳದೇ ಇರ್ತದ. ಅದರ ಅವಿದ್ಯೆ ಅನ್ನೋ ತತ್ವದ ಬಗ್ಗೆ ಅವರಿಗೆ ಜ್ಞಾನ ಇಲ್ಲದಕ್ಕೆ ಆತ್ಮನೇ ಅವಿದ್ಯೆ ಆಗಿರ್ತಾನ ಅಂತ ಹೇಳಕತ್ತಾರ. ಆತ್ಮನಿಂದ ಭಿನ್ನವಾದ ಒಂದು ಅವಿದ್ಯೆ ಅಂತ ಆದ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಎಲ್ಲಿ ದಾರಿ ತಪ್ಪರ ಅನ್ನೋದು ಮೂಲ ಗೊತ್ತಾಯ್ತಿಲ್ಲ. ಈಗ ಇವರು ಆನಂದಮಯ ಕೋಶವೇ ಆತ್ಮ ಅಂತ ಹೇಳೋರು, ಆನಂದಮಯ ಕೋಶ ಎದರಿಂದ ಆಗ್ಯದ? ಅವಿದ್ಯೆಯಿಂದ ಆಗ್ಯದ. ಏನು ಗೊತ್ತಿಲ್ದಂಗಿದ್ರೆ ಆನಂದ ಇರ್ತೀವಿ ಅಂತ.
ಹೆಂಡ್ರ ಮಕ್ಕಳು ಆಜು ಬಾಜುನೇ ಇದ್ರು ಸಹಿತ ಹೊಲ ಮನಿ ರೊಕ್ಕ ರೂಪಾಯಿ ಸುತ್ತಮುತ್ತ ಇದ್ರು ಸಹಿತ ಅವು ಯಾವುದು ಗೊತ್ತಿಲ್ದಂಗ ಅವಿದ್ಯೆಯಲ್ಲಿ ಇದ್ದೇವಂದ್ರೆ ಆನಂದ ಇರ್ತೀವಿ. ಅದೇನದು? ಅಜ್ಞಾನದ ಆನಂದ. ಗೊತ್ತಿಲ್ದಂಗ ಇದ್ದಿದ್ರೆ ಆನಂದ ಅಂತಾರೆ ಏನದಕ್ಕೆ? ಈಗ ನಿಮ್ಮ ಹೆಂಡತಿ ಅದಳ ಬಗ್ಲಾಗೆ ಇದ್ರು ಸಹಿತ ಆಕಿ ಬಗ್ಗೆ ಏನು ನಿದ್ದೆ ಎತ್ತಿದಾಗ ಹೆಂಗ ಗೊತ್ತಿಲ್ದಂಗ ಇರ್ತೀರಿ, ಹೆಸರಿದ್ದಾಗನು ಆಕಿ ಬಗ್ಗೆ ಏನು ಗೊತ್ತಿಲ್ದಂಗ ಅರಿವಿಲ್ದಂಗ ಇದ್ದೀರಿ ಅಂತಂದ್ರ ಖುಷಿ ಇರ್ತೀರಿ ಅಂತಂದ್ರ ಅಂತ ಖುಷಿಲಿಂತ ಶಾಶ್ವತವಾದ ಖುಷಿನ? ಅದು ನಿಜವಾದ ಖುಷಿನ? ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡನಲ್ಲಿ ಒಳಗ ನಾಮ ರೂಪಗಳನ್ನ ಬಿಟ್ಟು ಅದರೊಳಗೆ ಆತ್ಮತತ್ವವನ್ನ ನೋಡಿದ್ರೆ ನಿಮಗೆ ಶಾಶ್ವತ ಸುಖ ಸಿಗ್ತದೋ? ಏನ್ ಹೆಂಡತಿ ಮಕ್ಕಳು ಒಬ್ಬರಿಗೊಬ್ಬರು ಮರ್ತು ದಿಕ್ಕಿಲ್ಲಂಗೆ ನಿದ್ದೆ ಎತ್ತಿದಾಗಿದ್ದಂಗಿದ್ರೆ ನಿಜವಾದ ಸುಖ ಸಿಗ್ತದೋ? ಎರಡು ರೀತಿ ಸುಖ. ಒಂದು ಆತ್ಮಜ್ಞಾನದ ಸುಖ, ಇನ್ನೊಂದು ಅವಿದ್ಯೆ ಸುಖ. ಅವಿದ್ಯೆ ಅಂತಂದ್ರೇನು ಅಂತೀರಿ ನೋಡು. ಒಂದ್ಸಾರಿ ಕೈ ಬಿಟ್ಟಿವಿ ಅವರಿಗೆ, ಮರ್ತು ಬಿಟ್ಟಿವಿ ಅವ್ರಿಗೆ, ಹಂಗ ಏನು ನಾವು ತಲೆ ಕೆಡಿಸ್ಕೊಳಕ್ ಹೋಗಂಗಿಲ್ಲ, ಏನ್ಯಾಕಾಗಲ್ಲ ಬಿಡು ಅಂತೇಳಿ ಕೈ ಬಿಟ್ಟು ಬ್ಯಾಸರ ಮಾಡ್ಕೊಂಡು ಬಿಟ್ಟಿರ್ತೀರಿ ನೋಡು. ನಾವು ಹೇಳಿದ್ದು ಕೇಳಿಲ್ಲ ಅಂದೋತ್ನಾಗ ಅದು ಸುಖ ಕೊಡ್ತದೆ ಎಲ್ಲರೂ? ಕೈ ಬಿಟ್ರೆ ಸುಖ ಕೊಡ್ತದೇನ್ರಿ? ಮರ್ತಿದ್ರೆ ಅವ್ರೊಳಗಿನ ಆತ್ಮ ನೋಡಿ ಆತ್ಮವನ್ನ ಗೌರವಿಸಿ ಅದನ್ನೂ ಒಂದು ವಸ್ತು ಈ ಜಗತ್ತಿನೊಳಗೆ ಇಂಥ ಕೆಲಸ ಮಾಡ್ಲಕ್ ಬಂದದು ಹುಟ್ಟಿ ಅಂತೇಳಿ ಅದರದ ಲೀಲೆಗೆ ನಾವು ಗೌರವಿಸ್ಬೇಕಾ ಬೇಡ? ಅದಕ್ಕೆ ಇಲ್ಲಿ ಏನಾಯ್ತು? ಅವಿದ್ಯೆ ಎನ್ನುವ ಒಂದು ಭಿನ್ನವಾದ ತತ್ವ ಆದ. ಆ ತತ್ವದ ಆತ್ಮದ ಜೊತೆಗೆ ಇದ್ದದ್ದಕ್ಕೆ ನಾವು ನಿದ್ದೆ ಎತ್ತಿದಾಗ ಏನೂ ಗೊತ್ತಾಗಂಗಿಲ್ಲ. ಆದ್ರೆ ಆತ್ಮ ಆದ ತೇಳಕ್ಕೆ ಅದಕ್ಕೆ ಏನು ಗೊತ್ತಿಲ್ಲ ಅಂದ್ರೆ ಅದಕ್ಕೆಲ್ಲ ಗೊತ್ತು. ಅದಕ್ಕೆಲ್ಲ ಗೊತ್ತಿದ್ರು ಸಹಿತ ಅವಿದ್ಯೆ ಅನ್ನೋದು ಅದರ ಜೊತೆಗೆ ಇದ್ದದ್ದಕ್ಕೆ ಏನು ಗೊತ್ತಿಲ್ಲದಂಗ ಆದ. ಅದು ಚೇತನ ಸ್ವರೂಪನೇ ಆದ, ಅದು ಸರ್ವಜ್ಞನೇ ಆದ, ಅದು ಆನಂದ ಸ್ವರೂಪನೇ ಆದ. ಅದ್ರ ಅವಿದ್ಯೆ ಅನ್ನೋದು ಏನದ? ಇದು ಎಲ್ಲ ಈಗ ನೋಡ್ರಿ ಹೆಂಗಿರ್ತದ ಇದು ಅವಿದ್ಯೆ ಸುಖ ಹೆಂಗಿರ್ತದಂದ್ರ, ಅವಿದ್ಯೆ ಸುಖ ಹೆಂಗಿರ್ತದಂದ್ರೆ ನಿಮ್ಗೆ ಹೇಳ್ಬೇಕಂದ್ರ, ಮುಂಜಾನೆ ಎದ್ದು ಹೆಣ್ಣುಮಗಳು ಎಲ್ಲರಿಗಿಂತ ಮೊದಲೇ ಹೇಳ್ತಾವ. ಎದ್ದು ಎಂತ ಸರ್ಕಸ್ ಮಾಡ್ತಾಳಂದ್ರೆ 8-9 ಗಂಟೆ ಒಳಗ ಮಕ್ಕಳು ಹರಿದಾಳ, ಹಸು ಮಕ್ಕಳಿಗೆ ಜಳಕ ಮಾಡಿಸಿ, ಹಸು ಮಕ್ಕಳಿಗೆ ಅಡಿಗೆ ಮಾಡಿ, ಬುತ್ತಿ ಕಟ್ಟಿ, ಡ್ರೆಸ್ ಹಾಕಿ, ಬೂಟ್ ಹಾಕಿ, ಆಟೋದಾಗ ಕುಂದಿರ್ತಾಳೋ, ಶಾಲೆಗೆ ಬಿಟ್ಟು ಬರ್ತಾಳೋ, ಅದ್ರ ಜೊತೆಗೆ ಗಂಡಗನು ತಯಾರು ಮಾಡಿ ಅವನಿಗೆ ಆಫೀಸು. ಅದು ಎಂತ ಸರ್ಕಸ್ ಮಾಡ್ತಾರ ಅವರು, 1-2 ತಾಸು 3 ತಾಸ್ನಾಗ ಅಂದ್ರೆ ಅದ್ಭುತ ಸರ್ಕಸ್ ಇರ್ತದ. ಎಲ್ಲಾ ತರ ಸಮಸ್ಯೆಗಳು ಅದೇ ಸಮಯಕ್ಕೆ ಬರ್ತಿರ್ತಾವ. ಅದನ್ನೆಲ್ಲ ಎದುರಿಸ್ಕೊತ್ ಮಾಡ್ತಾರ ಅವ್ರು ಮಾಡೋ ಕೆಲಸ. ನಾವ್ ಏನಾರ ಮಾಡ್ಲಕ್ ವಾದೆವು ಅಂತಂದ್ರೆ 10 ಮಣಿಗೆ 4-5 ಆದ್ರೂ ಮುಗಿಯಂಗಿಲ್ಲ, ಆ ಕೆಲಸ ಮಾಡ್ತಾರ ಅವ್ರು. ಮುಂಜಾನೆ ಎಟ್ ಟೈಮ್ ನಡೆದಿರ್ತಾವ ಅಷ್ಟೆಲ್ಲ ಕೆಲಸಗಳು. ಅಷ್ಟೆಲ್ಲ ಮಾಡಿದ್ಮೇಲೆ ಅವು ಎಲ್ಲ ಶಾಲಿಗೆ ಹೋಗ್ತಾವ. ಮತ್ತೇನ್ ಮಾಡ್ತಾವ? ಆಫೀಸಿಗೆ ಹೋದ್ಮೇಲೆ ತಾನೊಬ್ಬಕಿನೇ ಉಳಿದಿರ್ತಾಳ. ಅದು ತಾನೊಬ್ಬಕಿನೇ ಉಳಿದಿರ್ತಾಳಲ್ರಿ. ಉಳಿದ ಹೊತ್ನಾಗ ಏನು ಅಂತಾಳ? ಉಂಡಾಳು ಬಿಟ್ಟಾಳ ಊಶಪ್ಪ ಅಂತ ಕುಂದಿರ್ತಾಳ. ಊಶಪ್ಪ ಅಂತೇಳಿ ಒಂದ್ ಸ್ವಲ್ಪ ಹೊತ್ತು ಕುಂತ್ ಬಿಡ್ತಾಳ ಪ್ಯಾನ್ ಹಚ್ಕೊಂಡು. ಹಂಗ ಕುಂತಾಗ ಈ ಎಲ್ಲ ಮರ್ತು ಒಂದ್ ಸ್ವಲ್ಪ ನಿಚಿಂತಿರ್ತಾವ. ನಿಚಿಂತಿದ್ದ ಹೊತ್ನಾಗ ಅದೇನದು? ಅವಿದ್ಯೆ ಸುಖ. ಅವಿದ್ಯೆ ಏನಾಗ್ಬಿಡ್ತದ? ಫುಲ್ ಆವರಿಸಿಬಿಡ್ತದ. ಈ ಮನಸ್ಸ, ದೇಹ, ಇಂದ್ರಿಯ ಎಲ್ಲಕ್ಕೂ ಅದು ಮುಚ್ಚಾಕ್ಬಿಡ್ತದೆ. ಸ್ವಲ್ಪ ಕುಂದಿರಿ ಸಾಕು, ಸುಮ್ ಕುಂದಿರಿ, ಮನಾರ್ ಮಾಡಿರಿ, ಕುಂದಿರಿ ಅಂತ ಹೇಳಿ ಆರಾಮ್ ಸಿಗ್ತದೆ. ಅದು ಏನಾಯ್ತು? ಮತ್ತೊಂದು 4-5 ತಾಸಾಗ ಉಸು ಬಂದು ಮತ್ತೆ ಮುಕುರ್ತಾವೆ ಇಲ್ಲ ಒಳ್ಳೆ ಮತ್ತೆ ಚಾಲು. ಅದೇನು ಶಾಶ್ವತವಾದದ್ದ? ಅದು ಆತ್ಮದ ಆನಂದನ? ಅದಿರ ಬದಲಿ ನಾವು ಗಂಡನು ಒಂದು ಬ್ರಹ್ಮಸ್ವರೂಪ, ಮಕ್ಕಳು ಒಂದು ಬ್ರಹ್ಮಸ್ವರೂಪ, ಗುಡಿಯಾಗ ಪೂಜಾರಿ ಹೆಂಗ ದೇವರ ಸೇವೆ, ದೇವರನ್ನ ತೊಳೆದು ಹೆಂಗ ಅಲಂಕಾರ ಮಾಡಿ ಬಟ್ಟೆ ತೊಡಿಸಿ ಸಂತೋಷ ಪಡ್ತಿರ್ತಾನ, ಹಂಗ ಆತ್ಮದರ್ಶನ ಮಾಡ್ಕೋತ ದೇವರ ಸೇವೆ ಅಂತ ಮಾಡಿದ್ರ ಹೆಂಗಿರ್ತದ? ಟೈರ್ಡೇ ಆಗಂಗಿಲ್ಲ, ಹೈರಾಣ ಅನ್ಸಂಗೇ ಇಲ್ಲ, ಉಶ್ಯಪ್ಪ ಇಲ್ಲ, ಇಶಪ್ಪ ಇಲ್ಲ.
ಇವ್ರ ಸೇವೆ ಇನ್ನ ಮಾಡಬೇಕು ಅನ್ನಂತ ಮನಸ್ಸು ಬರ್ತಿರ್ತವೆ. ಆನಂದ ಅಂತ ಹೆಚ್ಚಾಗ್ತದೆ ಆತ್ಮದ ಸುಖ. ಅದಕ್ಕೆ ಇಲ್ಲಿ ಮುಂದೆ ಎಲ್ಲಿಗೆ ಬಂತು? ಸುಷುಪ್ತಿಯಿಂದ ಎಚ್ಚೆತ್ತವನು ಜಡವಾಗಿ ಮಲಗಿದ್ದೇನೆ, ಏನೂ ಅರಿಯಲಿಲ್ಲ ಅಂತ ಹೇಳ್ತಾನಂತಂದ್ರೆ ಅದು ಅವಿದ್ಯೆ ಅನ್ನೋದು ಗೊತ್ತಿಲ್ಲದಕ್ಕೆ ಆತ್ಮಕ್ಕೆ ಏನೂ ಅರಿತಿಲ್ಲ ಅಂತೇಳಿ ಜಡ ಅಂತ ಹೇಳ್ತಾನಲ್ಲ, ಅದಕ್ಕೆ ಅದು ಅವನು ತಪ್ಪಾಗ್ತದೆ. ಎಚ್ಚರವಾದವನಿಗೆ ನಾನು ಜಡವಾಗಿದ್ದೆ ಅಂತ ಹೇಳುತ್ತಾನೆಂದರೆ ಆತ್ಮದ ಜಡತ್ವದ ಪರಿಚಯವಾಗುತ್ತದೆ. ಆ ಅನುಭವವು ಆತ್ಮನ ಸ್ವರೂಪವೇ ಇರುತ್ತದೆ ಅಂತ ಅವಂದು. ಆದ್ರೆ ಅದು ಯಾರ್ದು ಜಡತ್ವ? ಅವಿದ್ಯೆಯದು. ವಿಜ್ಞಾನಮಯ ಕೋಶವೇ ಅಥವಾ ಆನಂದಮಯ ಕೋಶವೇ ಆತ್ಮ ಅಂತೇಳಿ ಯಾವನಂತನ ಆ ಜಡತ್ವವನ್ನ ಎದರ ಮೇಲೆ ಆರೋಪಿಸ್ಲಕತ್ತಾನ? ಅವನು ಆತ್ಮದ ಮೇಲೆ ಆರೋಪಿಸ್ಲಕತ್ತಾನ. ಅದು ತಪ್ಪು. ಅಲ್ಲಿ ಅವಿದ್ಯೆ ಅಂತೇಳಿ ಒಂದು ತತ್ವ ಅದ. ಆ ತತ್ವವನ್ನ ತಿಳಿದ್ರೆ ಅವನಿಗೆ ಈ ಆರೋಪ ಮಾಡ್ಲಕ್ ಬರ್ತಿದ್ದಿಲ್ಲ, ಇಂಥ ಮಾತು ಹೇಳ್ತಿದ್ದಿಲ್ಲ, ಆತ್ಮ ಜಡ ಆದಂತ ಮಾತೇ ಹೇಳ್ತಿದ್ದಿಲ್ಲ. ಈ ರೀತಿಯಿಂದ ಆತ್ಮನು ಮಿಂಚು ಹುಳ ಹೊನ್ನೆ ಹುಳದಂತೆ ಇದ್ದಾನೆ. ಅಂದ್ರೆ ಪ್ರಕಾಶ ರೂಪ ಮತ್ತು ಅಪ್ರಕಾಶ ರೂಪನಿರುತ್ತಾನೆ ಅಂತೇಳಿ ಜ್ಞಾನ ರೂಪವಿರುವುದರಿಂದ ಪ್ರಕಾಶ ರೂಪ, ಜಡ ರೂಪವಿರುವುದರಿಂದ ಅಪ್ರಕಾಶ ರೂಪ ಅಂತೇಳಿ ಯಾರಿದು? ಕುಮಾರಿಲ ಭಟ್ಟ ಹೇಳ ಮಾತಿದು. ಆ ಪ್ರಕಾಶ ರೂಪ ಮತ್ತು ಅಪ್ರಕಾಶ ರೂಪವೇ ಆನಂದಮಯ ಕೋಶವಾಗಿರುತ್ತದೆ. ಏಕೆಂದರೆ ಸುಷುಪ್ತಿಯಲ್ಲಿ ಚೇತನದ ಪ್ರತಿಬಿಂಬ ಸಹಿತವಾದ ಯಾವ ಅಜ್ಞಾನವಿರುವುದೋ ಅದೇ ಆನಂದಮಯ ಕೋಶ. ಪ್ರತಿಬಿಂಬ ಸಹಿತವಾದ ಆನಂದ. ಸುಷುಪ್ತಿಯಲ್ಲಿ ಚೇತನದ ಪ್ರತಿಬಿಂಬ ಸಹಿತವಾದ ಅಜ್ಞಾನವೇ ಆನಂದಮಯ ಕೋಶ. ಅಲ್ಲಿ ಪ್ರತಿಬಿಂಬ ಮಾತ್ರ ಪ್ರಕಾಶ ರೂಪವಿರುತ್ತದೆ ಮತ್ತು ಅಜ್ಞಾನವು ಅಪ್ರಕಾಶ ರೂಪವಿರುತ್ತದೆ. ಆದ್ದರಿಂದ ಭಟ್ಟನ ಮತದಲ್ಲಿ ಆನಂದಮಯ ಕೋಶವೇ ಆತ್ಮವಿರುತ್ತದೆ. ಅದಕ್ಕೆ 3 ಜನ ಆನಂದಮಯ ಕೋಶವನ್ನೇ ಆತ್ಮ ಅಂತ ಹೇಳಿದ್ದಾರೆ. ಇವಂದು ಏನದ? ಪ್ರಕಾಶ ರೂಪ, ಅಪ್ರಕಾಶ ರೂಪ. ಆತ್ಮಕ್ಕ 2 ರೂಪಗಳು ಕೊಟ್ಟ. ಜಡ ರೂಪ, ಚೇತನ ರೂಪ ಅಂತ 2 ರೂಪಗಳು ಕೊಟ್ಟ. ಈ ಕೊಟ್ಟ 2 ರೂಪಗಳಿಗೆ ಮತ್ತೆ ಮುಂದಿನ ಏನ್ ಹೇಳ್ತಾನ ಅನ್ನೋದು ಟೈಮ್ ಆಯ್ತು, 8:30 ಆಲಕತ್ತದ, ಮುಗಿಸ್ಬಿಡೋಣ. ಇನ್ನೊಂದು ಇಬ್ರು ಏನೇನ್ ಹೇಳ್ತಾರ? ಮಾಧ್ಯಮಿಕ ಬೌದ್ಧ ಮತ್ತು ನೈಯಾಯಿಕರು ಮತ್ತು ಪ್ರಭಾಕರರು ಏನ್ ಹೇಳ್ತಾರ ಅನ್ನೋದು ನಾಳೆಗೆ ತಗೊಳ್ಳೋಣ. ಈ ಒಂದು ಆನಂದಮಯ ಕೋಶದಿಂದಲೇ ನಾಳೆ ಸ್ಟಾರ್ಟ್ ಆಗ್ತವೆ. ವಿಜ್ಞಾನಮಯ ಕೋಶದೆಲ್ಲ ಮುಗಿತು, ಎಲ್ಲ ಪರ್ಫೆಕ್ಟ್ ಮಾಡಿ ಕೊಟ್ಟಿವಿ. ನಾಳೆ ಆನಂದಮಯ ಕೋಶದಲ್ಲಿ ಕುಮಾರಿಲ ಭಟ್ಟ ಏನ್ ಹೇಳನ, ಮಾಧ್ಯಮಿಕ ಬೌದ್ಧ ಏನ್ ಹೇಳ್ತಾನ, ಮತ್ತೆ ನೈಯಾಯಿಕರು ಮತ್ತು ಪ್ರಭಾಕರರು ಏನ್ ಹೇಳ್ತಾರ ಅನ್ನೋದು ನಾಳೆಗೆ ಹೇಳಿ ಈ ಜೀವನಿಗೆ ಆವರಿಸಿದ ಪಂಚಕೋಶಗಳ ಪಾಠ ಮುಗಿತು. ಮುಂದೆ ಈಶ್ವರನಿಗೆ ಆವರಿಸಿದ ಪಂಚಕೋಶಗಳ ಬಗ್ಗೆ ಆರಂಭ ಆಗ್ತದ. ಮುಂದೆ ಏನ್ ಬರ್ತದ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಇಷ್ಟು ನಡೆದದ. ಇಷ್ಟಕ್ಕೆ ನಾವು ಇವತ್ತು ಪಾಠ ಸ್ಥಗಿತಗೊಳಿಸೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ. ಇವತ್ತಿನ ಮುಖ್ಯಾಂಶ ನೀವು ತಿಳ್ಕೊಂಡದ್ದು ಏನಂತಂದ್ರೆ, ಅವಿದ್ಯಾ ಎನ್ನುವ ಒಂದು ತತ್ವ ಇರುವುದು ಜ್ಞಾನಿಗೆ, ವೇದಾಂತ ಸಿದ್ಧಾಂತಿಗೆ ಗೊತ್ತದ, ಆದ್ರೆ ಈ ಬೌದ್ಧರಿಗೆ ಗೊತ್ತಿಲ್ಲ. ಹೀಗಾಗಿ ಅವಿದ್ಯೆ ಅನ್ನುವ ಒಂದು ತತ್ವ ಆತ್ಮನಿಂದ ಭಿನ್ನವಾದ ತತ್ವ ಅದು. ಆ ತತ್ವವನ್ನ ನಾವು ಏನ್ ಮಾಡ್ಲಕತ್ತೀವಿ? ಆತ್ಮನ ಮೇಲೆ ಆರೋಪ ಮಾಡ್ಲಕತ್ತನವ. ಮಾಡಿ ಆತ್ಮಕ್ಕೆ ಅವಿದ್ಯೆ ಅಂತಂದ್ರೆ ಆತ್ಮಕ್ಕೆ ಅರಿವಿಲ್ಲ ಅನ್ನುವ ರೀತಿಯಲ್ಲಿ ಆತ ಹೇಳಿದ್ದಕ್ಕ ಏನಾಗ್ಲಕತ್ತದ? ಆತ್ಮ ಜಡ ರೂಪ, ಆತ್ಮ ಅಪ್ರಕಾಶ ರೂಪ ಅಂತ ಹೇಳ್ತಾನೆ. ಆತ್ಮ ಅಪ್ರಕಾಶ ರೂಪ ಇಲ್ಲ, ಆತ್ಮ ಜಡ ರೂಪ ಇಲ್ಲ. ಜಡ ರೂಪ ಅಪ್ರಕಾಶ ರೂಪ ಇದ್ದದ್ದು ಯಾವುದು? ಅವಿದ್ಯೆ. ಅವಿದ್ಯೆ ಅನ್ನೋದು ಜಡ ರೂಪ ಅದ, ಮತ್ತೆ ಅಪ್ರಕಾಶ ರೂಪ ಅದ. ಆತ್ಮ ಏನದ? ಚೇತನ ರೂಪನೇ ಅದ, ಆತ್ಮ ಪ್ರಕಾಶ ರೂಪನೇ ಅದ.
ಸುಷುಪ್ತಾವಸ್ಥೆ ಒಳಗ ಈ ಅವಿದ್ಯೆ ಮತ್ತು ಆತ್ಮಗಳು ಎರಡೇ ಇರುವುದರಿಂದ ಏನಾಗ್ಲಿಕ್ಕತ್ತದ, ಆ ವ್ಯವಹಾರಗಳು ಯಾವೂ ನಮಗ ಗೊತ್ತಿರ್ಲಾರ್ದಂಗಾಗ್ಯಾವ. ಅವು ಗೊತ್ತಾಗಬೇಕಾದ್ರೆ ಏನ್ ಬೇಕು ನಮಗ? ಇಂದ್ರಿಯಗಳು ಬೇಕು, ಕರಣಗಳು ಬೇಕು. ಕರಣ ಅಂತಂದ್ರೆ ಮನ, ಬುದ್ಧಿ, ಚಿತ್ತ, ಅಹಂಕಾರಗಳು ಬೇಕು. ಇಂದ್ರಿಯಗಳಂತಂದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಕೈ, ಕಾಲು, ಬಾಯಿ, ಗುದಗುಯ್ಯಗಳು ಬೇಕು. ಇವು ಇರ್ಲಿಲ್ಲ ಅಂತಂದ್ರೆ ಲೌಕಿಕ ವ್ಯವಹಾರ ಏನು ಗೊತ್ತಾಗಲ್ಲ. ಅಲ್ಲಿ ಬರೀ ಅವಿದ್ಯೆ ಒಂದೇ ಆಕ್ಟಿವ್ ಇರ್ತದೆ, ಆತ್ಮ ಒಂದಂತೂ ಮೂರೂ ಕಾಲದಲ್ಲಿ ಆಕ್ಟಿವ್ ಇರ್ತದೆ. ಸಚ್ಚಿದಾನಂದ ಸ್ವರೂಪ ಇರೋದು ಅದು ಮೂರೂ ಕಾಲದಲ್ಲಿ ಇರ್ತದೆ. ಅದು ಇಲ್ಲದ ಕಾಲನೇ ಇಲ್ಲ, ಅದು ಇಲ್ಲದ ದೇಶನೇ ಇಲ್ಲ, ಅದು ಇಲ್ಲದ ವಸ್ತುನೇ ಇಲ್ಲ. ಈ ರೀತಿಯಾಗಿ ಈ ಆನಂದಮಯ ಕೋಶ ಆತ್ಮ ಅಂತ ಹೇಳೋರ್ದು ಸಮಸ್ಯೆ ಏನದಂದ್ರೆ ಅವಿದ್ಯೆ ಎನ್ನುವ ಒಂದು ಆತ್ಮನಿಂದ ಭಿನ್ನವಾದ ತತ್ವದ ಜ್ಞಾನ ಇಲ್ಲದಕ್ಕೆ ಅವರಿಗೆ ಆತ್ಮನಿಗೆ ಅಜ್ಞಾನ, ಆತ್ಮನಿಗೆ ಅಪ್ರಕಾಶ ರೂಪ ಅಂತೇಳಿ ಆರೋಪ ಮಾಡಿದ್ದಾರೆ. ಮೂವರಿಗೆ ಆ ಒಂದು ಅವಿದ್ಯೆ ಬಗ್ಗೆ ಜ್ಞಾನ ಇಲ್ಲದಕ್ಕೆ ಈ ಸಮಸ್ಯೆ ಆಗ್ಯದ ಅಂತ ಇವತ್ತು ಹೇಳಿದ ಪಾಠದ ಮುಖ್ಯಾಂಶ. ಆಯ್ತು, ಮತ್ತೆ ಯಾರು ಏನ್ ಮಾತಾಡ್ಬೇಕ? ಆತ್ಮ ಪ್ರಕಾಶ ರೂಪ ಅದನ, ಆತ್ಮ ಚೇತನ ರೂಪ ಅದನ. ವೇದಾಂತ ಸಿದ್ಧಾಂತದ ಪ್ರಕಾರ ಅವಿದ್ಯೆ ಅಪ್ರಕಾಶ ರೂಪ ಅದ, ಅವಿದ್ಯೆ ಜಡ ರೂಪ. ಇಷ್ಟು ತಿಳ್ಕೋಬೇಕು ಇವತ್ತಿನ ಪಾಠ. ಅದು ಅವಿದ್ಯೆ ಅನ್ನುವ ತತ್ವ ಭಿನ್ನವಾದ ತತ್ವದ ಬಗ್ಗೆ ಅರಿವಿಲ್ಲದಕ್ಕೆ ಆ ಒಂದು ಆನಂದಮಯ ಕೋಶವೇ ಆತ್ಮ ಅಂತ ವಾದ ಮಾಡೋರು ಆತ್ಮನ ಮೇಲೆ ಅವು ಆರೋಪಿಸ್ಲಕತ್ತಾರ. ಈಗ ಮನೆಗೇನಾಗ್ಯದ, ಒಬ್ಬ ಯಾವನ ಕಾಳಿರ್ತಾನ, ಉಳಿದವರೆಲ್ಲ ಚಲೋ ಇರ್ತಾರ. ಅವಾಗ ಏನಂತಾರ? ಅವ ಕಾಳು ಫೇಮಸ್ ಆಗಿದ್ಮೇಲೆ ಅವನಿಗೆ ಆ ಮನಿಗೆ ಏನಂತಾರ? ಕಳ್ಳನ ಮನಿ ಅಂತಾರ ಇಲ್ಲ? ಏನ ಮನೆಗೆ ಎಲ್ಲರೂ ಕಳ್ರಿ ಅದರ, ಒಬ್ಬ ಕಳ್ಳನ. ಆ ಕಳ್ಳ ಇದ್ದದ ಕಳ್ಳ. ನಾಯಿ ಮನಿ ಅಂತಾರ. ಒಂದ್ ನಾಯಿ ಒಂದದ, ಮನೆಗೆ ಮಂದಿಲ್ಲ, ನಾಯಿ ಮನಿ ಅಂತಾರ. ಆ ನಾಯಿ ಅದಲ್ಲ, ನಾಯಿ ಮೊದಲೇನಂತಾರ? ನಾಯಿ ಅದಲ್ಲ, ನಾಯಿ ಅಂತ ಹೇಳಿಕೆ ಚಾಲು ಮಾಡ್ತಾರ. ಮುಂದ್ ಬರ್ತಾ ಬರ್ತಾ ನಾಯಿ ಮನಿ ಅಂತ ಆ ಮನೆಗೆ ಮನುಷ್ಯರಿಲ್ಲ. ಹಾಂಗಿಲ್ಲ, ಏನಾಗ್ಯದ, ಇಡೀ ಮನಿಗೆ ಏನ್ ಮಾಡಿಬಿಟ್ಟಾರ? ಅವಿದ್ಯೆ ಅಂದ್ರೆ ಆತ್ಮನಿಗೆ ಜಡ ಸ್ವರೂಪ, ಆತ್ಮನಿಗೆ ಅಪ್ರಕಾಶ ರೂಪ ಅಂತ ಆರೋಪ ಮಾಡಿದ್ದು ಈ ಒಂದು ಕುಮಾರಿಲ ಭಟ್ಟ, ಮಾಧ್ಯಮಿಕ ಬೌದ್ಧ, ನೈಯಾಯಕರು ಮತ್ತೆ ಪ್ರಭಾಕರರು. ಇವರಿಗೆ ಅವಿದ್ಯೆ ಬಗ್ಗೆ ಜ್ಞಾನ ಇಲ್ಲದಕ್ಕೆ ಈ ರೀತಿ ಸಮಸ್ಯೆ ಒಳಗೆ ಅದರ. ಮುಂದೆ ವೇದಾಂತ ಸಿದ್ಧಾಂತಿಗೆ ಅವಿದ್ಯೆ ಬಗ್ಗೆ ಜ್ಞಾನ ಆದ್ಮೇಲೆ ಅವನೇನ್ ಮಾಡ್ತಾನ? ಆತ್ಮನ ಮೇಲಿರುವ ಈ ಆರೋಪವನ್ನು ಸೆಪರೇಟ್ ಮಾಡಿ ಆತ್ಮನಿಗೆ ಚೇತನ ಸ್ವರೂಪ, ಆತ್ಮನ ಪ್ರಕಾಶ ರೂಪ ಅಂತ ಹೇಳ್ತಿರೋ. ಎಲ್ಲೆಲ್ಲಿ ಸಮಸ್ಯೆ ಬರ್ತದ ನೀವು ಏನ್ ಮಾಡ್ಬೇಕು? ಎರಡೆರಡು ಕೂಡಿದಲ್ಲಿ ಅದನ್ನು ಬಿಡಿಸೋದು ಕಲಿಬೇಕು. ವೇದಾಂತ ಸಿದ್ಧಾಂತಿಗಳಿಗೆ ಅದು ಬಿಡಿಸೋದು ಕಲಿಬೇಕು. ವೇದಾಂತ ಸಿದ್ಧಾಂತಿ ಏನ್ ಮಾಡ್ಯಾನ? ಜಡ ರೂಪ, ಚೇತನ ರೂಪ ಅಲ್ಲೇ ಅದ. ಅದನ್ನು ಬಿಡಿಸಿ ಇದಕ್ಕೆ ಅವಿದ್ಯೆ ಅಂತ ಅಂದ, ಅದಕ್ಕೆ ಆತ್ಮ ಅಂದ ಅಷ್ಟೇ. ಅವ ಎರಡು ಕೂಡಿಸಿ ಅಂದಾನ, ಇವ ಸಪ್ರೇಟ್ ಹೇಳಕತ್ತಾನ ಅಷ್ಟೇ. ಇರೋದು ವಸ್ತು ಒಂದೇ, ಅದನ್ನ ಬಿಡಿಸೋದು ಕಲಿಬೇಕು ನೀವು. ಬಿಡಿಸಿ ಶ್ರೇಷ್ಠವಾದ ವಸ್ತುವನ್ನ ಸಪರೇಟ್ ಮಾಡಿ ಅದಕ್ಕೆ ಸಂಬಂಧ ಇಲ್ಲದ್ದು ಆರೋಪಗಳೇನದೋ ಅವುಗಳನ್ನೆಲ್ಲ ಸಪರೇಟ್ ಮಾಡೋದು ಕಲಿಬೇಕು. ಆ ಕೌಶಲ್ಯ ಬರಬೇಕು. 36 ತತ್ವ ಆತ್ಮನಿಂದ ಬಿಡಿಸಿಟ್ಟಾರ ಇಲ್ಲವು. ಓಸು ಬಿಡಿಸಿ 36 ಸಿಪ್ಪಿ ತೆಗೆದಾರದ. ಸಿಪ್ಪಿಗಳೇ ಅವು. ಆತ್ಮನಿಂದ ಭಿನ್ನ ಮಾಡಿ 36 ತತ್ವಗಳು ಬಿಡಿಸಿ ಸಪರೇಟ್ ಮಾಡಿ ಇಟ್ಟಾರ. ಅದು ಒಟ್ಟು ಅದಕ್ಕೇನಂತಾರ? ಮುತ್ತಿನ ಕಂತಿ ಬಗೆ ಅಂತಾರ. ಅದಕ್ಕೆ 5 ಇವು ಅದಾವಲ್ಲ ಸೂತ್ರಗಳು. ಅದ್ರಾಗ ಮುತ್ತಿನ ಕಂತಿ ಸೂತ್ರ ಅಂದ್ರೆ ಈ 36 ತತ್ವಗಳ ಸೂತ್ರನೇ ಮುತ್ತಿನ ಕಂತಿ ಅಂತಾರ. ಈ ಜೀವ, ಜಗತ್ತು, ಈಶ್ವರ, ಆ ಜಗತ್ತಿನೊಳಗ ಮುತ್ತಿನ ಕಂತಿ ಅಂದ್ರೆ 36 ತತ್ವಗಳು. ಜೀವ ಅಂತಂದ್ರೆ ಪಿಂಡಾಂಡದೊಳಗಿರುವ ಚೇತನ, ಜಗತ್ತಂತಂದ್ರ ಬ್ರಹ್ಮಾಂಡ, ಅದು ಈಶ್ವರ, ಬ್ರಹ್ಮಾಂಡದೊಳಗಿರುವ ಚೇತನ. ಇವು ಓಸು ಕಲಿಸಿ ಗೊತ್ತು ಮಾಡ್ಬೇಕಾದ್ರೆ ಒಬ್ಬ ಗುರುವಿಗೆ ಶರಣಾಗತನಾಗಬೇಕು.
ಮತ್ತು ಲಾಸ್ಟಿಗೆ ಮೋಕ್ಷ ಹೊಂದಬೇಕು. ಇವು 5 ಸೂತ್ರಗಳು ಎಲ್ಲ ಆಧ್ಯಾತ್ಮ ಸಾಧನೆ ಒಳಗೆ. ಇವೇ ಪಂಚಸೂತ್ರಗಳು. ಯಾವ ಸಾಧನೆಗೆ ಹೋದ್ರೂ ಇವೇ 5 ಸೂತ್ರಗಳನ್ನು ಹಿಡ್ಕೊಂಡ್ರೆ ಪಾಠ ಇರ್ತದೆ. ಆಯ್ತು, ಎಲ್ಲರಿಗೂ ನಮಸ್ಕಾರ. ಯಾರು ಏನಾರ ಕೇಳೋದಿದ್ರೆ ಕೇಳ್ರಿ, ಏನಿಲ್ಲ ಅಂದ್ರೆ ಮಂಗಳಾರತಿ ಮಾಡ್ರಿ. ನಾಳೆಗೊಂದು ಸ್ವಲ್ಪ ಸಂಕಲ್ಪ ಮಂತ್ರ ವಿಡಿಯೋ ಆಡಿಯೋ ಹಾಕ್ತೀವಿ ಅಂದದ್ ಕಲೀರಿ. ಆ ಸಂಕಲ್ಪ ಮಂತ್ರವನ್ನ ಬರ್ಕೋರಿ, ಬರ್ಕೊಂಡು ಒಂದು ಪೇಪರ್ನಾಗ ಬರ್ಕೊಂಡು ಅದು ಅನ್ನೋದು ಕಲೀರಿ. ಆಡಿಯೋ ಹಾಕ್ತೀವಿ. ಕಂಬಿ ಗುರುಗಳೇ, ಅದು ಇನ್ನೂ ಒಂದು ಮಂತ್ರ ಅದಲ್ಲ, ಇಷ್ಟಲಿಂಗದ್ದು ನೀವು ಮಾಡಿರಲ್ಲ, ಅದು ಒಂದು ಸ್ವಲ್ಪ ಮಂತ್ರ ಹಾಕ್ರಿ. ಅದೇನೋ ಡಿಲೀಟ್ ಆಗಿಬಿಟ್ಟದ. ಸಂಕಲ್ಪ ಅದಿರಲ್ಲ, 2ನೇ ಸಂಕಲ್ಪ ಇಷ್ಟಲಿಂಗ ಅಧಿಷ್ಠಾನ, ಅದೊಂದು ಮಂತ್ರ ಹಾಕ್ರಿ. ಅವೆರಡು ಮಂತ್ರ ಮತ್ತು ಅವೆರಡು ಆಡಿಯೋಗಳು ಇವತ್ತ ಅವ್ರಿಗೆ ಸಪರೇಟ್ ಹಾಕಿ ಕೊಡ್ತೀನಿ. ಎಲ್ಲರೂ ಅನ್ರಿ. 1-2-3 ಆದ್ರೂ ಮುಂಜಾನೆ ಆ ಸಂಕಲ್ಪ ಅನ್ನೋದು ರೂಢಿ ಮಾಡ್ರಿಪ್ಪ. 1-2-3 ಆದ್ರೂ ಅದು ಒಂದು 5ರಿಂದ 5:15 ಒಳಗೆ ಮುಗಿಸ್ಬಿಡ್ಬೇಕು. ಅದು ಮಂತ್ರ ಅನ್ನೋದು ಮುಗಿಸಿ ಮತ್ತೊಂದು ಹೊಸ ಮಂತ್ರ ಕಲಿಬೇಕು. ಆಮೇಲೆ 5:15ಲಿಂತ 6, 5:15ಲಿಂತ 6 ತನಕ ಒಂದಿಷ್ಟು ಸಂಕಲ್ಪ ಅನ್ನೋದು ಕಲ್ತು ಮತ್ತೆ ಹೊಸ ಮಂತ್ರ ಏನು ಕಲಿಸ್ತಾರ ಅದನ್ನ ಬರ್ಕೋರಿ. ನಾನು ಅದು ಆಡಿಯೋ ಮಾಡಿ ಹಾಕ್ತೀನಿ, ಮತ್ತೆ ಆ ಮಂತ್ರನೂ ಹಾಕ್ತೇನೆ. ನಾಳೆಗೆ ಮತ್ತೆ ಹೊಸ ಮಂತ್ರ ಏನಂತಾರ ಅದನ್ನು ಹಾಕ್ತೀನಿ. ಆಮೇಲೆ 6ಕ್ಕೆ ಯೋಗ ಮಾಡಿ 6:15 ಮುಗಿಸ್ಬಿಡ್ರಿ. 5:15ಲಿಂತ 6 ಯಾಗ, 6ರಿಂದ 6:15 ಯೋಗ, 6:15ಲಿಂತ 7:15 ಜ್ಞಾನ ಅಂತೇಳಿ. ಇದು ಯಾವಾಗ ಮಾಡ್ತೀವಿ ಅವಾಗ ನಾವು ಪರ್ಫೆಕ್ಟ್ ಆಗ್ತೀವಿ. ಸಮಯದ ಮೇಲೆ ನಿಯಂತ್ರಣ ಇಲ್ಲ. ಸ್ಟಾರ್ಟಿಂಗ್ ಇರ್ತದ, ಮುಂದೆ ತಾನೇ ಕಡಿಮೆ ಆಕೋತ ಹೋಗ್ತದೆ. ಕಡಿಮೆ ಸಮಯದೊಳಗೆ ಹೆಚ್ಚು ಸಾಧನೆ ಹಾಕೋತ ಹೋಗ್ತದೆ. ಇದ್ರ ಮೇಲೆ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. 7:30-8 ಎಲ್ಲ ಮುಗಿದು ಹೋಗ್ಬಿಡ್ಬೇಕು. ಪ್ರಾರ್ಥನೆಗೆ ಎಲ್ಲಾನು ಮುಗಿಬೇಕು, ಮಂಗಳಾರತಿ ಎಲ್ಲಾನು ಆಗಿಬಿಡ್ಬೇಕು. ಆಯ್ತು, ಬಂದೆ. ಓಕೆ, ಒಳ್ಳೇದಲ್ಲ ಎಲ್ಲರಿಗೆ. ನಮಸ್ಕಾರ. ಶರಣ.